ದೇವ್ರ ಬಳಿಗೆ ಒಂದಿನ ಹೋಗ್ಲಿಕ್ಕೆ ಆಗ್ಬೇಕಾದ್ರೆ ಮನಸ್ಸು ಸರಿ ಆಗ್ಬೇಕು, ನಮ್ಮ ಆತ್ಮ ಶುದ್ಧಿ ಆಗ್ಬೇಕು, ನಮ್ಮ ಅಂತರಂಗ ಶುದ್ಧಿ ಆಗ್ಬೇಕು. ಇದು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಯಾವ ನೀರಿಂದಾನೂ ಆಗೋದಿಲ್ಲ, ಯಾವುದರಿಂದಾನೂ ಆಗೋದಿಲ್ಲ, ಯಾವ ಮಂತ್ರತಂತ್ರದಿಂದಾನೂ ಆಗೋದಿಲ್ಲ, ಯಾವ ಪ್ರಾರ್ಥನೆಯಿಂದಾನೂ ಆಗೋದಿಲ್ಲ. ಅದು ಆಗೋದು ದೇವರಿಂದ ಮಾತ್ರನೇ. ಅವರು ಮಾಡಿದ್ದಾರೆ ಹೇಗೆ ಅಂದ್ರೆ ಅವರ ರಕ್ತದಿಂದ ತೊಳೆದಿದ್ದಾರೆ. ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಿದ್ದಾರೆ. ಶುದ್ಧಿ ಮಾಡ್ಲಿಕ್ಕೋಸ್ಕರನೇ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ನಮ್ಮೆಲ್ಲರ ದೋಷವನ್ನ ಈಗ ನಾವು ಯಾವ ರೀತಿ ತಗೋಬೇಕಂತ, ಹೌದು ನನ್ನ ದೋಷವನ್ನ ದೇವರು ತೆಗೆದು ಯೇಸು ಮೇಲೆ ಹಾಕಿದ್ದಾರೆ. ಇದನ್ನ ನೀನು ನಂಬಿದಾಗ ನಿನ್ನ ಒಳಗಡೆ ಏನಾಗುತ್ತೆ, ನಿನ್ನ ಒಳಗಡೆ ಈ ದೋಷ ಹೋಗುತ್ತೆ. ಇದಕ್ಕೋಸ್ಕರ ₹1 ಖರ್ಚಿಲ್ಲ, ಇದಕ್ಕೋಸ್ಕರ ನಾವೇನು ಮಾಡೋ ಅಗತ್ಯ ಇಲ್ಲ. ಯೇಸು ಸ್ವಾಮಿಯ ಆ ಗಾಯಗಳು, ಅವರ ಶರೀರದಲ್ಲಾದ ಒಂದೊಂದು ಗಾಯಗಳು, ಅವರು ಸುರಿಸಿದ ರಕ್ತ ನನ್ನ ದೋಷ ಪರಿಹಾರಕ್ಕೆ ಅಂತ ನೀವು ಹೃದಯದಲ್ಲಿ ನಂಬಿದ್ರೆ ಅಷ್ಟೇ ಸಾಕು, ಬೇರೆ ಏನು ಮಾಡುವ ಅಗತ್ಯ ಇಲ್ಲ. ಬೈಬಲ್ ಹೇಳುತ್ತೆ ದೇವರು ಒಳ್ಳೆಯವರು ಅಂತ. ಹೇಳಿ ನೋಡೋಣ, ದೇವರು ಒಳ್ಳೆಯವರು. ದೇವರು ದೇವರು ಯಾರಿಗೆಲ್ಲ ಒಳ್ಳೆಯವರು? ಎಲ್ಲರಿಗೂ ಒಳ್ಳೆಯವರು. ಯಾಕೆಂದ್ರೆ ಒಳ್ಳೆಯವರು ಅಂತ ಪ್ರಪಂಚದಲ್ಲಿ ಯಾರು ಇಲ್ಲ. ಅರ್ಥ ಆಗ್ತಿದ್ಯಾ? ದೇವರು ಎಲ್ಲರಿಗೂ ಒಳ್ಳೆಯವರೇ. ಒಳ್ಳೆಯವರು ಅಂತ ಪ್ರಪಂಚದಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ದೇವರು ಎಲ್ಲರಿಗೂ ಕೂಡ ಒಳ್ಳೆಯವರೇ. ಆದ್ರೆ ಯಾರಾದ್ರೂ ನಮ್ಮಲ್ಲಿ ನಾನು ಒಳ್ಳೆಯವನಪ್ಪ ಅಂತ ತಿಳ್ಕೊಂಡ್ರೆ ನಿನಗೆ ದೇವ್ರು ಸಿಗಲ್ಲ. ಯಾಕಂದ್ರೆ ಒಳ್ಳೆಯವನಿಗೆ ದೇವ್ರು ಯಾಕೆ ಬೇಕು? ಬೇಕಾ? ನಾನು ಒಳ್ಳೆಯವನಲ್ಲಪ್ಪ, ನಾನು ತುಂಬಾ ಕೆಟ್ಟವನು, ನನ್ನ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂತ ಆಸೆ ಪಡೋದಾದ್ರೆ ನಿನಗೆ ಖಂಡಿತವಾಗ್ಲೂ ದೇವರು ಸಿಗ್ತಾರೆ. ದೇವರು ಯಾರು? ಒಳ್ಳೆಯವರು. ದೇವ್ರ ಕೆಲಸ ಏನು ಗೊತ್ತಾ? ಕೆಟ್ಟವ್ರನ್ನ ಒಳ್ಳೇದ್ ಮಾಡೋದೇ ದೇವ್ರ ಕೆಲಸ. ದೇವ್ರ ಕೆಲಸ ಏನು? ಕೆಟ್ಟವ್ರನ್ನ ಒಳ್ಳೇದ್ ಮಾಡೋದು. ಕೆಟ್ಟು ಹೋಗಿರೋದನ್ನ ಸರಿ ಮಾಡೋದೇ ದೇವ್ರ ಕೆಲಸ. ಹಾಳಾಗಿ ಹೋಗಿರೋದನ್ನ ಸರಿ ಮಾಡೋದೇ ದೇವ್ರ ಕೆಲಸ. ನಮ್ಮ ಜೀವನ ಹಾಳಾಗಿ ಹೋಗಿದ್ದಿದ್ರೆ ಅದನ್ನ ದೇವ್ರು ಸರಿ ಮಾಡ್ತಾರೆ. ನಮ್ಮ ಕುಟುಂಬ ಹಾಳಾಗಿದ್ರೆ ದೇವ್ರು ಅದನ್ನ ಸರಿ ಮಾಡ್ತಾರೆ. ನಮ್ಮ ಆರೋಗ್ಯ ಹಾಳಾಗಿದ್ರೆ ದೇವ್ರು ಅದನ್ನ ಸರಿ ಮಾಡ್ತಾರೆ. ನಮ್ಮ ನೆಮ್ಮದಿ ಹಾಳಾಗಿದ್ರೆ ದೇವ್ರು ಅದನ್ನ ಸರಿ ಮಾಡ್ತಾರೆ. ನಮ್ಗೆ ಬುದ್ಧಿಶಕ್ತಿ ಹಾಳಾಗಿ ಹೋಗಿದ್ರೆ ದೇವ್ರು ಅದನ್ನ ಸರಿ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಏನೋ ಕುಡುಕುತನ ಅಥವಾ ವ್ಯಭಿಚಾರ, ಬೇರೆ ಬೇರೆ ಕೆಟ್ಟದ್ದು ಹೊಲಸೆಲ್ಲ ಬಂದು ಸೇರ್ಕೊಂಡು ಜೀವನ ಹಾಳಾಗಿ ಹೋಗಿದ್ದಿದ್ರೆ ದೇವ್ರು ಅದನ್ನ ಸರಿ ಮಾಡ್ತಾರೆ. ದೇವರು ಕೆಟ್ಟು ಹೋಗಿದ್ದನ್ನ ಸರಿಪಡಿಸುವಂತವರು. ಆದ್ರಿಂದ ದೇವರು ಯಾವತ್ತೂ ಕೂಡ ಮನುಷ್ಯನ ಜೀವನದಲ್ಲಿ ಒಳ್ಳೆಯದನ್ನ ಮಾತ್ರನೇ ಮಾಡೋದು. ಆದ್ರೆ ಮನುಷ್ಯರಾದ ನಮಗೆ ದೇವರ ಅರಿವು ಇಲ್ಲದೆ ಇರೋದ್ರಿಂದ, ದೇವರ ಅನುಭವ ಇಲ್ಲದೆ ಇರೋದ್ರಿಂದ ನಾವು ಕೆಟ್ಟದ್ ಮಾಡ್ತೀವಿ, ಕೆಟ್ಟದ್ ಮಾತಾಡ್ತೀವಿ, ನಮ್ಗೆ ಇಷ್ಟ ಬಂದಾಗೆ ಬದುಕ್ತೀವಿ. ಹೌದಾ? ನಮ್ಗೆ ದೇವರ ಅರಿವಾದಾಗ ನಮ್ಮ ಜೀವನದಲ್ಲಿ ನಾವೇನ್ ಮಾಡ್ತೀವಿ ಗೊತ್ತಾ? ಎಲ್ಲರಿಗೂ ಒಳ್ಳೇದ್ ಮಾಡ್ತೀವಿ, ಎಲ್ಲಾ ಮನುಷ್ಯರಿಗೂ ಒಳ್ಳೇದ್ ಮಾಡ್ತೀವಿ. ಇವತ್ತು ನಮಗೆ ಎಲ್ಲಾ ಮನುಷ್ಯನಿಗೂ ಒಳ್ಳೇದ್ ಮಾಡಲಿಕ್ಕೆ ಆಗ್ತಾ ಇದೆಯಾ? ನೋಡಿ, ಹಣಕಾಸಿಂದ ಯಾರಿಗೂ ಒಳ್ಳೇದ್ ಮಾಡಕ್ ಆಗಲ್ಲ. ಎಷ್ಟೋ ಕೋಟಿ ಇದ್ದವರು ಪ್ರಪಂಚದಲ್ಲಿ ಇದ್ದಾರೆ. ಅವರಿಗೆಲ್ಲ ಒಳ್ಳೇದ್ ಮಾಡಕ್ ಆಗೋದಾಗಿದ್ರೆ ಪ್ರಪಂಚ ಯಾವತ್ತೂ ಚೆನ್ನಾಗ್ ಆಗ್ತಾ ಇತ್ತು. ಒಳ್ಳೇದ್ ಮಾಡ್ಲಿಕ್ಕೆ ಆಗ್ಬೇಕಾದ್ರೆ ಒಳ್ಳೆ ಮನಸ್ಸು ಬೇಕು, ಒಳ್ಳೆ ಹೃದಯ ಬೇಕು. ನಮ್ಮ ಜೀವನದಲ್ಲಿ ಇನ್ನೊಬ್ರಿಗೆ ನೀವು ಒಳ್ಳೇದ್ ಮಾಡ್ಲಿಕ್ಕೆ ಆಗ್ಬೇಕಾದ್ರೆ ಹಣ ಇದ್ರೆ ಒಳ್ಳೇದ್ ಮಾಡಕ್ ಆಗಲ್ಲ. ಒಳ್ಳೆ ಗುಣ ಬೇಕು, ಅಂದ್ರೆ ಒಳ್ಳೆ ಹೃದಯ ಬೇಕು, ಒಳ್ಳೆ ಮನಸ್ಸು ಬೇಕು. ನಿಮ್ಗೆ ಒಳ್ಳೆ ಮನಸ್ಸಿದ್ರೆ, ಒಳ್ಳೆ ಹೃದಯ ಇದ್ರೆ ನಿಮ್ಮಿಂದ ಒಳ್ಳೇದು ಹೊರಗೆ ಬರುತ್ತೆ, ಒಳ್ಳೆ ಸ್ವಭಾವ ಹೊರಗೆ ಬರುತ್ತೆ. ನಿಮ್ಮ ಒಳಗಡೆ ಒಳ್ಳೆ ಸ್ವಭಾವ ಇಲ್ಲದೆ ಇದ್ರೆ, ಒಳ್ಳೆ ಹೃದಯ ಇಲ್ಲದೆ ಇದ್ರೆ ಬಾಯಲ್ಲಿ ಒಳ್ಳೆ ಪ್ರಾರ್ಥನೆ ಬಂದು ಪ್ರಯೋಜನ ಇಲ್ಲ. ಬಾಯಲ್ಲಿ ಯೇಸುವೆ ಸ್ತೋತ್ರ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್ ಎಲ್ಲ ನೀವು ಹೇಳ್ತಾ ಇದ್ದೀರಲ್ವಾ, ಒಳ್ಳೇದೋ ಕೆಟ್ಟದೋ? ಎಲ್ಲ ಒಳ್ಳೇದೇ. ಆದ್ರೆ ಇಲ್ಲಿ ಒಳ್ಳೇದಿಲ್ಲದೆ ಇದ್ರೆ ನಾವು ಬಾಯಿಂದ ಏನ್ ಹೇಳಿನೋ ಏನು ಪ್ರಯೋಜನ ಇಲ್ಲ. ಎಲ್ಲಿ ಒಳ್ಳೇದಿರ್ಬೇಕು ಕೇಳಿದ್ರೆ ನಮ್ಮ ಮನಸ್ಸು ಒಳ್ಳೇದಿರ್ಬೇಕು, ನಮ್ಮ ಹೃದಯ ಒಳ್ಳೇದಿರ್ಬೇಕು. ಆಗ ನಮ್ಮ ಜೀವನದಿಂದ ಬೇರೆಯವರಿಗೆ ಒಳ್ಳೇದ್ ಮಾಡಕ್ಕಾಗತ್ತೆ. ನೀವು ಬೇರೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ನೀವು ಬೇರೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಯಾವ ರೀತಿ ಅಂದ್ರೆ, ನೀವ್ ಏನನ್ನ ಬಿತ್ತನೆ ಮಾಡ್ತಿರೋ ಅದನ್ನೇ ಕೊಯ್ತೀರಿ. ನಿಮ್ಗೆಲ್ಲ ಹೊಲ ಗದ್ದೆ ಎಲ್ಲ ಇರ್ಬೋದಲ್ವಾ? ಹೊಲದಲ್ಲಿ ಬಿತ್ತನೆ ಮಾಡ್ತೀರಾ? ಏನೆಲ್ಲ ಬಿತ್ತನೆ ಮಾಡ್ತೀರಾ? ಇಲ್ಲಿ ಈ ಕಡೆ ಕಬ್ಬು, ಮತ್ತೆ ಭತ್ತ, ಕಬ್ಬು, ಭತ್ತ,
ಏನು? ಗೊಂಜಾಳ, ಜೋಳ, ಮೆಕ್ಕೆಜೋಳ. ಕಬ್ಬು, ಭತ್ತ, ಜೋಳ ಎಲ್ಲ ಬಿತ್ತನೆ ಮಾಡ್ತೀರಾ. ನೀವೇನಾದ್ರೂ ಈ ಜೋಳ ಬಿತ್ತನೆ ಮಾಡಿ ಅದರಲ್ಲಿ ಗೋಧಿ ಬರುತ್ತಾ? ಬರೋದಿಲ್ಲ. ಭತ್ತ ಬಿತ್ತನೆ ಮಾಡಿದ್ರೆ ಕಬ್ಬು ಬರುತ್ತಾ? ಬರೋದಿಲ್ಲ. ಕಬ್ಬು ಬಿತ್ತನೆ ಮಾಡಿದ್ರಲ್ಲಿ ಏನಾದ್ರೂ ಜೋಳ ಬರುತ್ತಾ? ನೀವೇನ್ ಬಿತ್ತನೆ ಮಾಡ್ತೀರೋ ಅದೇ ಅಲ್ವಾ ಕೊಯ್ಯೋದು. ನೀವೊಬ್ಬರ ಜೀವನದಲ್ಲಿ ಕೇಡನ್ನ ಬಿತ್ತನೆ ಮಾಡಿದ್ರೆ ನಿಮ್ ಜೀವನದಲ್ಲಿ ಏನ್ ಕೊಯ್ತೀರಿ? ಕೇಡನೆ ಕೊಯ್ತೀರಿ ಅಲ್ವಾ? ನೀವ್ ಇನ್ನೊಬ್ರ ಜೀವನದಲ್ಲಿ ಕುಟುಂಬನ ಹಾಳು ಮಾಡಿದ್ರೆ, ಅವಳು ಸರಿ ಇಲ್ಲ, ಇವಳು ಸರಿ ಇಲ್ಲ, ಮನೆಯವ್ರು ಸರಿ ಇಲ್ಲ, ಇವ್ರವ್ರು ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ ಅಂದ್ರೆ ಹಾಳಾಗಿ ಹೋಗೋದು ಯಾರು? ನೀವೇ. ಬೇರೆಯವ್ರನ್ನ ನಾವು ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ ಅಂತ ಹೇಳಿ ಲಾಸ್ಟಿಗೆ ನಾವು ಹಾಳಾಗಿ ಹೋಗ್ತೀವಿ. ನಾವು ಏನ್ ಬಿತ್ತುತ್ತೀವೋ ಅದನ್ನೇ ಕೊಯ್ತೀವಿ. ಈಗ ಚೆನ್ನಾಗೆ ಬೆಳಗ್ಗೆಯಿಂದ ಸಂಜೆ ತನಕ ಚೆನ್ನಾಗಿ ಕುಡಿದು 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 ಊರೆಲ್ಲ ಸುತ್ಕೊಂಡು ಇದ್ರೆ ಬಿತ್ತನೆ ಮಾಡೋದು ಒಳ್ಳೇದ ಕೆಟ್ಟದ? ಕುಡಿಯೋದು ಕೆಟ್ಟದ್ದು. ಹಿಂಗೆ ಕುಡ್ಕೊಂಡಿದ್ರೆ ಕುಟುಂಬ ಏನಾಗುತ್ತೆ? ಕುಟುಂಬ ಒಡೆದೋಗುತ್ತೆ, ಮಕ್ಕಳ ಜೀವನ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಅರ್ಥ ಆಗ್ತಿದ್ಯಾ? ನಾವು ಈ ಕೆಟ್ಟದ್ದನ್ನ ತಿನ್ನೋದ್ರಿಂದ, ಕುಡಿಯೋದ್ರಿಂದ ನಮ್ಮ ಜೀವನ ಹಾಳಾಗೋಗುತ್ತೆ. ಎಷ್ಟೋ ಜನ ಈ ಗುಟ್ಕ ತಿಂತಾರೆ, ಪಾನ್ ಪರಾಗ್ ತಿಂತಾರೆ. ನಿಮ್ಮಲ್ಲಿ ಯಾರಾದ್ರೂ ತಿನ್ನೋರು ಇದ್ದೀರಾ? ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ಕ್ಯಾನ್ಸರ್ ಬರುತ್ತೆ, ಆಮೇಲೆ ಬೇಗ ಸತ್ತೋಗ್ಬಿಡ್ತೀರ ಅಷ್ಟೇ. ದುಡ್ಡು ಕಾಸು ಎಲ್ಲ ಖರ್ಚಾಗುತ್ತೆ, ಲಾಸ್ಟಿಗೆ ಸಾಲ ಮಾಡಿ ತಿಂತೀವಿ. ಎಷ್ಟು ತಿಂದರೂ ತೃಪ್ತಿ ಸಿಗೋದಿಲ್ಲ. ಲಾಸ್ಟಿಗೆ ಮಾರಕವಾದ ಕಾಯಿಲೆ ಬರುತ್ತೆ, ಹೊಟ್ಟೆ ಒಳಗಡೆ ಹುಣ್ಣು ಬರುತ್ತೆ, ಬಾಯಲ್ಲಿ ಹುಣ್ಣು ಬರುತ್ತೆ, ಆಸ್ಪತ್ರೆಗೆ ಹೋಗ್ತೀವಿ, ಅಳ್ತೀವಿ, ಎಲ್ಲರೂ ಅಳ್ತಾರೆ, ಕೂಗಾಡ್ತಾರೆ, ಲಾಸ್ಟಿಗೆ ಹೆಣ ಆಗಿ ಬರಬೇಕಾಗತ್ತೆ. ಬೇರೆ ಏನು ಪ್ರಯೋಜನ ಇಲ್ಲ. ಬೈಬಲ್ ಹೇಳುತ್ತೆ, ಬೈಬಲ್ ಈ ಪುಸ್ತಕ ಇದೆಯಲ್ಲ, ಈ ಬೈಬಲ್ ದೇವರ ವಾಕ್ಯಗಳು ಅಂತ ನಾವು ಹೇಳ್ತೀವಿ, ದೇವರ ಮಾತುಗಳು. ಇದರಲ್ಲಿ ಇರೋದನ್ನು ನಾವು ಹೇಳುವಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒಳ್ಳೇದಾಗುತ್ತೆ, ಕೆಟ್ಟದೆಲ್ಲ ಹೋಗುತ್ತೆ. ಈ ವಾಕ್ಯ ಹೇಳೋದ್ರಿಂದ ಏನಾಗುತ್ತೆ? ನಮ್ಗೆ ಒಳ್ಳೇದು ಸಿಗುತ್ತೆ, ಕೆಟ್ಟದು ಹೋಗುತ್ತೆ. ಈಗ ನೋಡಿ, ನೀವಿಲ್ಲಿ ಕುತ್ಕೊಂಡಿದ್ದೀರಲ್ವಾ, ನಿಮಗೆ ಗೊತ್ತಿಲ್ಲ ಯಾಕೆ ಕುತ್ಕೊಂಡಿದ್ದೀರಿ ಅಂತ, ಆದ್ರೆ ನಮಗೆ ಗೊತ್ತು ನಿಮ್ಗೇನಾಗುತ್ತೆ ಅಂತ. ಏನಾಗುತ್ತೆ ಗೊತ್ತಾ? ನಿಮ್ಮಲ್ಲಿ ಏನೆಲ್ಲ ಕೆಟ್ಟದಿದೆಯೋ ಎಲ್ಲ ಹೋಗುತ್ತೆ, ಏನೆಲ್ಲ ಒಳ್ಳೇದು ಬೇಕೋ ಅದೆಲ್ಲ ಬಂದು ಸೇರ್ಕೊಳ್ಳುತ್ತೆ. ಇದಕ್ಕೆ ನೀವೇನು ₹1 ಕೊಡೋದು ಬೇಕಾಗಿಲ್ಲ. ನೀವು ಎಷ್ಟು ರೂಪಾಯಿ ಕೊಟ್ರಿ ಅಲ್ಲಿ? ಊಟ ಕೊಟ್ರಷ್ಟೇ, ಅಲ್ಲಿ ಮಲ್ಕೊಳ್ಳೋಕೆ ಜಾಗ ಕೊಡ್ಬೇಕಲ್ಲ, ಅವ್ರಿಗೆ ಕೊಟ್ಟಿರ್ತಾರೆ. ಸೊ ನಮ್ಗೇನಾದ್ರೂ ಒಂದು ಒಳ್ಳೇದಾಗ್ಲಿಕ್ಕೆ ಎಷ್ಟು ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ದುಡ್ಡು ಕೊಟ್ಟು ದೇವರಿಂದ ಆಶೀರ್ವಾದ ಕೊಂಡುಕೊಳ್ಳಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ದೇವರು ಒಳ್ಳೆಯವರು, ಅವರು ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾರೆ. ಈಗ ನಮ್ಮ ಸರ್ಕಾರ ಕೆಲವೊಂದೆಲ್ಲ ಫ್ರೀ ಕೊಡ್ತಾರಲ್ವಾ, ಕೆಲವರಿಗೆ ಮಾತ್ರ ಫ್ರೀ ಕೊಡ್ತಾರೆ. ಅದು ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಳ್ತಾರೆ. ಆದರೆ ದೇವರು ಆ ಥರ ಮಾಡಲ್ಲ, ಎಲ್ಲರಿಗೂ ಫ್ರೀಯಾಗಿನೇ ಒಳ್ಳೇದು ಮಾಡ್ತಾರೆ. ನೀವು ಯಾವ ಜಾತಿಯಲ್ಲಾದರೂ ಇರಿ, ದೇವರು ಈ ಜಾತಿ ನೋಡಿ ಕೆಲಸ ಮಾಡೋ ದೇವರಲ್ಲ. ಅರ್ಥ ಆಗ್ತಿದ್ಯಾ? ನೋಡಿ, ನೀವು ಆಸ್ಪತ್ರೆಗೆ ಹೋಗ್ತೀರಿ, ಆಸ್ಪತ್ರೆಗೆ ಹೋದಾಗ ಏನೋ ಒಂದು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಎಮರ್ಜೆನ್ಸಿಗೆ ಅಡ್ಮಿಟ್ ಮಾಡುವಾಗ ಫಸ್ಟ್ ನಿಮ್ಮನ್ನ ಕೇಳ್ತಾರ ನೀವು ಯಾವ ಜಾತಿ ಅಂತ? ಕೇಳ್ತಾರ? ಕೇಳಲ್ಲ. ನೀವು ಜಾತಿ ಯಾವುದು ಕೇಳಲ್ಲ, ನೀನು ಗಂಡ ಹೆಣ್ಣ ಯಾವುದು ನೋಡಲ್ಲ. ಅವ್ರು ನೋಡೋದು ಪೇಷಂಟ್ ಅಷ್ಟೆ, ರೋಗಿ. ರೋಗಿಗೆ ಯಾವುದು ಜಾತಿ ಇಲ್ಲ, ರೋಗಿಗೆ ಏನಿಲ್ಲ. ರೋಗಿಗೆ ಜಾತಿ ಇಲ್ಲ. ನೀವು ಆಸ್ಪತ್ರೆಗೆ ಹೋಗಿ ಪೇಷಂಟ್ನ ಅಡ್ಮಿಟ್ ಮಾಡಬೇಕಾದ್ರೆ ಪೇಷಂಟ್ ಮುಖ್ಯವಾಗಿ ಕೇಳೋದೇನು ಗೊತ್ತಾ? ಪೇಷಂಟ್ ಹೆಸರು, ಪೇಷಂಟ್ ವಯಸ್ಸು, ಪೇಷಂಟ್ದ ಅಪ್ಪ ಅಮ್ಮನೋ ಗಂಡನೋ ಯಾರೋ ಅಟೆಂಡರ್ದೊಬ್ಬರ ಹೆಸರು, ಫೋನ್ ನಂಬರು, ಇಷ್ಟೇ ಕೇಳ್ತಾರೆ. ಜಾತಿ ಕೇಳ್ತಾರ? ಜಾತಿ ಕೇಳಲ್ಲ. ಆಸ್ಪತ್ರೆಯಲ್ಲಿ ಜಾತಿ ಕೇಳಲ್ಲ. ಆದ್ರೆ ಸ್ಕೂಲಲ್ಲೆಲ್ಲ ಸೇರಿಸ್ಬೇಕಾದ್ರೆ ಕೇಳ್ತಾರ? ಕೇಳ್ತಾರೆ, ಎಲ್ಲ ಕೇಳ್ತಾರೆ ಅಲ್ವಾ? ಸೊ ದೇವ್ರು ಹಾಗೇನೆ. ಈಗ ಆಸ್ಪತ್ರೆಯಲ್ಲಿರೋ ಡಾಕ್ಟ್ರು ಮನುಷ್ಯರು, ಹೌದಾ? ಅವರೇ ಜಾತಿ ಕೇಳಲ್ಲ. ಹಾಗಾದ್ರೆ ಈ ಡಾಕ್ಟ್ರನ್ನ ಸೃಷ್ಟಿ ಮಾಡಿದ, ಮೆಡಿಸಿನ್ ಸೃಷ್ಟಿ ಮಾಡಿದ ದೇವ್ರು ಎಷ್ಟು ಒಳ್ಳೆಯವರು. ಅವ್ರು ಕೇಳ್ತಾರಾ? ಅವ್ರು ಕೇಳಲ್ಲ, ಏನು ಕೇಳಲ್ಲ. ನಾವು ಕಷ್ಟ ಅಂತ ಹೋದಾಗ, ದುಃಖ ಅಂತ ಹೋದಾಗ, ನೋವು ಅಂತ ಹೋದಾಗ ದೇವರು ಒಳ್ಳೇದು ಮಾಡ್ತಾರೆ. ಆಮೇಲೆ ಈ ಜಾತಿ ಎಲ್ಲ ಮಾಡ್ಕೊಂಡು ಮನುಷ್ಯ ಮಾಡ್ಕೊಂಡು ಕುಸ್ತಿ ಆಡ್ಕೊಳ್ತಾ ಇರೋದು ಅಷ್ಟೇನೆ. ನಾವು ಆ ಜಾತಿ, ನಾವು ಕ್ರಿಶ್ಚಿಯನ್ ಜಾತಿ, ನೀವು ಹಿಂದೂ ಜಾತಿ, ನೀವು ಮುಸ್ಲಿಂ ಜಾತಿ, ನೀವು ಇನ್ನೊಂದು ಜಾತಿ, ಆ ಜಾತಿ ಈ ಜಾತಿ ಅಂತ ಮಾಡಿಕೊಂಡು ನಾವು ಕುಸ್ತಿ ಆಡ್ಲಿಕ್ಕೆ ಏನಾದರೂ ಬೇಕಲ್ವಾ? ಅದಕ್ಕೋಸ್ಕರ ಉಪಯೋಗ ಆಗುತ್ತೆ. ಬಿಟ್ರೆ
ದೇವ್ರನ್ನ ಪ್ರೀತಿ ಮಾಡಲಿಕ್ಕೆ, ದೇವ್ರನ್ನ ಅರ್ಥಕೊಳ್ಳಿಕ್ಕೆ ಜಾತಿಗಳು ಯಾವುದು ಕೆಲಸಕ್ಕೆ ಬರಲ್ಲ. ಅರ್ಥ ಆಗ್ತಿದ್ಯಾ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಒಳ್ಳೆಯವರು. ಯಾರ ಜೀವನದಲ್ಲಿ ಒಳ್ಳೆಯವರು ಅಂದರೆ ಎಲ್ಲರ ಜೀವನದಲ್ಲೂ ಅವರು ಒಳ್ಳೆಯವರೇ. ನೀವು ಕೇಳ್ಬೋದು, ನನ್ನ ಜೀವನದಲ್ಲಿ ಯಾಕೆ ಒಳ್ಳೇದಾಗಿಲ್ಲ ಮತ್ತೆ ಅಂತ. ನಾನು ಆವಾಗಲೇ ಹೇಳಿದೆ, ನಿನ್ನ ಜೀವನದಲ್ಲಿ ಯಾಕೆ ಒಳ್ಳೇದಾಗಿಲ್ಲ ಅಂದರೆ ನಿನ್ನ ಜೀವನದಲ್ಲಿ ಕೆಟ್ಟದ್ದು ಬಂದು ಸೇರ್ಕೊಬಿಟ್ಟಿದೆ. ಕೆಟ್ಟದ್ದು ಬಂದು ತುಂಬಿಸ್ಕೊಂಡ್ಬಿಟ್ಟು ಒಳ್ಳೇದಾಗಲಿ ಅಂದರೆ ಎಲ್ಲಿಂದ ಒಳ್ಳೇದಾಗುತ್ತೆ? ಈಗ ಕೆಟ್ಟದ್ದು ತೆಗೆದು ಹಾಕಬೇಕು. ತೆಗೆದು ಹಾಕಿದಾಗ ಏನಾಗುತ್ತೆ? ಒಳ್ಳೇದಾಗುತ್ತೆ. ಈಗ ಈ ಮನೆ ಒಳಗಡೆ ಒಂದು ಇಲಿನೋ ಹೆಗ್ಣನೋ ಸತ್ತೋಗಿರುತ್ತೆ, ಎಲ್ಲೋ ಮೂಲೆಯಲ್ಲಿ ಸೇರ್ಕೊಂಡಿರುತ್ತೆ. ಮಂಚದ ಕೆಳಗಡೆನೋ ಟೇಬಲ್ ಕೆಳಗಡೆನೋ ಕೊಳ್ತು ಹೋಗಿರೋ ಹೆಗ್ಣ ಇರುತ್ತೆ. ಮನೆ ಒಳಗಡೆ ಬಂದವರಿಗೆಲ್ಲ ಏನು ವಾಸನೆ ಬರುತ್ತೆ? ಅಂಗಳೆಲ್ಲ ಗುಡಿಸಿ ಸಗಣಿ ಹಾಕಿ ಸಾರಿಸಿ ಎಲ್ಲ ಒಳ್ಳೆ ರಂಗೋಲಿ ಎಲ್ಲ ಹಾಕಿ ಚೆನ್ನಾಗಿ ಪೇಂಟ್ ಎಲ್ಲ ಹೊಡೆದು ಚೆನ್ನಾಗಿ ಇಟ್ಟಿರ್ತೀರ. ಹೆಗಣ ಮಾತ್ರ ಮೂಲೆಯಲ್ಲಿ ಸತ್ತೋಗಿದ್ದು ಕೊಳ್ತಿದ್ದು ಅಲ್ಲೇ ಇರುತ್ತೆ. ಒಳಗೆ ಬಂದವರಿಗೆ ಏನು ಸ್ಮೆಲ್ ಬರುತ್ತೆ? ಒಳ್ಳೆ ಸುಗಂಧ ಬರುತ್ತಾ? ನೀವೆಷ್ಟೇ ಒಳ್ಳೆ ಸೆಂಟ್ ಹೊಡೆದ್ರು ಈ ವಾಸನೆ ಆ ವಾಸನೆ ಸೇರಿ ಗಬ್ಬು ವಾಸನೆ ಬರ್ತದೆ. ಹೌದಾ? ಈಗ ಈ ಕೊಳೆತು ಹೋಗಿರೋದನ್ನ ತೆಗೆದು ಬಿಸಾಡ್ಬಿಟ್ಟು ಚೆನ್ನಾಗಿ ನೀರು ಹಾಕಿ ತೊಳೆದು ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಮನೆಯವ್ರಿಗೆ ಬಂದವರಿಗೆ ಕೆಟ್ಟ ವಾಸನೆ ಬರುತ್ತಾ? ಬರಲ್ಲ. ಅದೇ ರೀತಿ ನಮ್ಮ ಮನಸ್ಸು ಒಳಗಡೆ, ಹೃದಯದೊಳಗಡೆ ಕೆಟ್ಟದಿದೆಯಲ್ವಾ, ಹೊಲಸು, ಅದನ್ನು ನಾವು ಬೈಬಲಲ್ಲಿ ಏನು ಹೇಳ್ತಾರೆ ಗೊತ್ತಾ? ಪಾಪ ಅಂತ ಹೇಳ್ತಾರೆ. ಪಾಪ, ಸಿನ್. ಈ ಪಾಪ ಅಂತಕ್ಕಂಥ ಈ ಕೆಟ್ಟದ್ದನ್ನ ನಾವು ಒಳಗಡೆ ಇಟ್ಕೊಂಡು ಎಷ್ಟೇ ದೇವ್ರೇ 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 ಯೇಸುವೆ ಯೇಸುವೆ ಅಂದ್ರು ಒಳ್ಳೆ ವಾಸನೆ ಬರಲ್ಲ, ಒಳ್ಳೇದಾಗಲ್ಲ. ಆಯ್ತಾ? ನಮ್ಮ ಜೀವನ ಸ್ವಾರ್ಥದ ಜೀವನ ಆಗುತ್ತೆ ಬಿಟ್ರೆ ನಮ್ಮ ಜೀವನದಿಂದ ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅಂತ ಈ ಆಸೆ ಬರಲ್ಲ. ಈಗ ನೋಡಿ, ಈ ಮನೆಯಲ್ಲಿ ಪ್ರಾರ್ಥನೆ ಇಟ್ಟಿದ್ದ ಕಾರಣ ಏನು ಗೊತ್ತಾ? ನಮ್ಮೂರಲ್ಲಿ ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ, ಬೇರೇನಿಲ್ಲ. ನಮ್ಮ ಊರಲ್ಲಿ ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಈ ಮನೆಯವರು ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರು ದಿನ ಕೂಲಿ ಕೆಲಸ ಮಾಡೋರು ಅಲ್ವಾ? ಆ ಕೆಲಸಕ್ಕೆ ಹೋದ್ರೆ ಅವ್ರಿಗೆ ದುಡ್ಡು ಸಿಗುತ್ತೆ. ಆದರೆ ಅದು ಬೇಡ ಅಂತ ಅದನ್ನು ಬಿಟ್ಟು ನಮ್ಮೂರು ಜನಕ್ಕೆ ಏನಾದರೂ ಒಳ್ಳೇದಾಗಬೇಕು, ಅವರಿಗೂ ದೇವರು ಸಿಕ್ಕಬೇಕು, ಅವರಿಗೂ ದೇವರ ಆಶೀರ್ವಾದ ಸಿಕ್ಕಬೇಕು, ದೇವ್ರ ಪ್ರೀತಿ ಸಿಕ್ಕಬೇಕು, ಅವರಲ್ಲೂ ಸಮಾಧಾನ ಬರಬೇಕು, ಸೌಖ್ಯ ಬರಬೇಕು, ಈ ಪಾಪ ಹೋಗಬೇಕು ಅಂತ ಆಸೆ ಪಟ್ಟು ಪ್ರಾರ್ಥನೆಯನ್ನು ಇಡಿಸ್ಕೊಂಡಿದ್ದಾರೆ. ಈ ಒಳ್ಳೇದು ಯಾರು ಕೊಟ್ಟರು? ಹುಟ್ಟಬೇಕಾದ್ರೆ ಯಾರಾದ್ಲಾದ್ರೂ ಒಳ್ಳೇದು ಬಂದಿಲ್ಲ. ಇದು ಬಂದಿದ್ದು ದೇವರಿಂದ. ದೇವರಿಂದ ಹೇಗೆ ಬಂತು ಕೇಳಿದ್ರೆ ದೇವರ ವಾಕ್ಯದ ಮುಖಾಂತರ. ದೇವರ ವಾಕ್ಯ ಕೇಳಿಸ್ಕೊಳ್ತಾ ನಮ್ಮ ಒಳಗಡೆ ಇರ್ತಕ್ಕಂಥ ಪಾಪ ಹೋಗ್ತದೆ. ಈ ದೇವರ ವಾಕ್ಯಕ್ಕೊಂದು ಶಕ್ತಿ ಇದೆ. ಏನು ಶಕ್ತಿ ಇದೆ ಅಂದರೆ ನಮ್ಮ ಮನಸ್ಸಿನ ಒಳಗಡೆ ಹೋಗಿ ಒಳಗಡೆ ಕ್ಲೀನ್ ಮಾಡುತ್ತೆ. ನಾನು ಆವಾಗಲೇ ಹೇಳಿದ್ನಲ್ವಾ, ಒಳಗಡೆ ಕೊಳ್ತು ಹೋಗಿರೋದೆಲ್ಲ ಸೇರ್ಕೊಂಡು ಬಿಟ್ಟಾಗ ನಮ್ಮ ಜೀವನ ಒಂದು ರೀತಿ ಸಮಾಧಾನ ಇರೋದಿಲ್ಲ. ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಅಂತ ಹೋಗ್ತಾರೆ. ಯಾಕೆ ಹೋಗ್ತಾರೆ ಗೊತ್ತಾ? ಜೀವನದಲ್ಲಿ ಶಾಂತಿ ಇಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ, ನಾವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ನಾವು ಕಷ್ಟಪಡ್ತಾ ಇದ್ದೀವಿ, ಏನೂ ಸಿಗ್ತಾ ಇಲ್ಲ, ಕಾಯಿಲೆ ವಾಸಿ ಆಗ್ತಾ ಇಲ್ಲ, ಸಾಲ ತೀರ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಈ ಸಮಸ್ಯೆ ಆ ಸಮಸ್ಯೆ, ಗಂಡ ಒಂಥರ ಆದರೆ ಮಕ್ಕಳು ಇನ್ನೊಂಥರ, ಈ ರೀತಿ ಒಂದೊಂದೇ ಸಮಸ್ಯೆಗಳಲ್ಲಿ ಇವತ್ತು ಜನ ಒದ್ದಾಡ್ತಾ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ. ಕಾರಣ ಏನು? ಕಾರಣ ಒಳಗಡೆ ಇರುವ ಪಾಪ. ನಮ್ಮ ಒಳಗಡೆ ಇರ್ತಕ್ಕಂಥ ಪಾಪ, ಈ ಕೊಳಕು, ಪಾಪ ಎಂಬ ಕೊಳಕು ನಮ್ಮ ಜೀವನನ ಹಾಳು ಮಾಡ್ತಾ ಇರೋದು. ಮನುಷ್ಯರಲ್ಲ, ಮನುಷ್ಯರು ಕಾರಣ ಅಲ್ಲ, ಗಂಡ ಕಾರಣ ಅಲ್ಲ, ನಮಗೆ ಕಾಣಿಸ್ತಾ ಗಂಡನೇ. ಆದರೆ ನಮ್ಮ ಒಳಗಡೆ ಇರೋ ಕೊಳಕು ಹೋಗ್ಬಿಟ್ಟು ನಮ್ಮ ಒಳಗಡೆ ಒಳ್ಳೇದು ಬಂದ್ಬಿಟ್ರೆ, ನಮ್ಮ ಒಳಗಡೆ ಆ ದೇವರು ಬಂದ್ಬಿಟ್ರೆ, ನಮ್ಮ ಒಳಗಡೆ ಆ ಪರಿಶುದ್ಧವಾದ ದೇವರು ನಮ್ಮ ಒಳಗಡೆ ಬಂದು ವಾಸವಾಗಿಬಿಟ್ರೆ, ಖಂಡಿತವಾಗಲೂ ನಮ್ಮ ಮನೆ ಏನಾಗುತ್ತೆ ಗೊತ್ತಾ? ಮಂತ್ರಾಲಯ ಆಗುತ್ತೆ. ನಮ್ಮ ಮಂತ್ರ ಅಂದ್ರೆ ಏನು? ಪ್ರಾರ್ಥನೆ ಅಲ್ವಾ? ನಮ್ಮ ಮನೆ ಪ್ರಾರ್ಥನೆ ಆಲಯ ಆಗುತ್ತೆ. ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಬರುತ್ತೆ. ಇಲ್ಲ ಅಂದ್ರೆ ನಮ್ಮ ಮನೆ ಥಿಯೇಟರ್ ತರ ಇರುತ್ತೆ, ದೆವ್ವಾಲಯ ಆಗುತ್ತೆ. ದೆವ್ವಗಳು ಅಂದ್ರೆ ಏನ್ ಮಾಡ್ತವೆ? ಯಾವಾಗಲೂ ಹಾಳು ಮಾಡೋದೇ ಕೆಲಸ, ಕಚ್ಚಾಡೋದೇ ಕೆಲಸ, ಕಿತ್ತಾಡೋದೇ ಕೆಲಸ. ದೇವರಿರೋ ಮನೆಯಲ್ಲ ಏನಿರುತ್ತೆ? ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ ಅಲ್ವಾ? ಸೊ ನಮ್ಮ ಮನೆ ಒಳಗಡೆ ಇವತ್ತು ಶಾಂತಿ ಇದೆಯಾ? ಸಮಾಧಾನ ಇದೆಯಾ? ಪ್ರೀತಿ ಇದೆಯಾ? ಭಯಭಕ್ತಿ ಇದೆಯಾ? ಇಲ್ಲ. ಯಾಕೆ ಹೋಗ್ಬಿಟ್ಟಿದೆ ಅದೆಲ್ಲ? ಯಾಕೆಂದ್ರೆ ಒಳಗಡೆ ಕೊಳಕಿದೆ. ನಿಮ್ಮಲ್ಲಿ ಒಬ್ರು ಒಳಗಡೆ ಇರೋ ಕೊಳಕು ಹೋಗ್ಬಿಟ್ರೆ, ನಿಮ್ಮ ಒಬ್ಬರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಯಾರಿದಾರೋ ಅವರಿಗೂ ಆ ಬೆಳಕು ಬರುತ್ತೆ, ಅವರಿಗೂ ಆ ಒಳ್ಳೆ ಸುಗಂಧ ಬರುತ್ತೆ. ನಿಮ್ಮ ಒಳಗಡೆ ಒಂದು ಸುಗಂಧ ಬಂದ್ರೆ, ಸುಗಂಧ ದೇವರೇ ಸುಗಂಧ.
ಆ ದೇವರಾಗಿರ್ತಕ್ಕಂಥ ಸುಗಂಧ ನಮ್ಮ ಒಳಗಡೆ ಬಂದರೆ ನಿಮ್ಮಿಂದ ಆ ಸುಗಂಧ ಇನ್ನೊಬ್ಬರಿಗೆ ಹೋಗುತ್ತೆ. ಗಂಡನೊಳಗಡೆ ಸುಗಂಧ ಬಂದರೆ ಹೆಂಡತಿಗೆ ಆ ಸುಗಂಧ ಸಿಗುತ್ತೆ. ಗಂಡ ಹೆಂಡತಿ ಇಬ್ಬರಲ್ಲೂ ಸುಗಂಧ ಬಂದರೆ ಮಕ್ಕಳಿಗೆ ಸುಗಂಧ ಸಿಗುತ್ತೆ, ಗಬ್ಬು ವಾಸನೆ ಹೋಗುತ್ತೆ. ಇಲ್ಲದೆ ಇದ್ರೆ ಗಂಡನೂ ಒಂದು ರೀತಿ, ಹೆಂಡತಿನೂ ಒಂದು ರೀತಿ, ಒಳಗಡೆ ಗಬ್ಬಿಟ್ಕೊಂಡು ಹೊರಗಡೆ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಅಲ್ಲಿ ಇಲ್ಲಿ ಚರ್ಚು ದೇವಸ್ಥಾನ ಪ್ರಾರ್ಥನೆ ಅಂತ ಹೋಗ್ತೀವಿ, ಏನು ಪ್ರಯೋಜನ ಇಲ್ಲ. ಒಳಗಡೆ ಚೇಂಜ್ ಆಗಬೇಕು. ಈ ಒಳಗಡೆ ಚೇಂಜ್ ಮಾಡ್ಲಿಕ್ಕೆ ಮನುಷ್ಯನಿಗಾಗಲ್ಲ. ನೋಡಿ, ನಮಗೆ ಎಲ್ಲ ಕಡೆ ಕೆಲವು ಕಡೆ ಹೋದರೆ ಈ ತೀರ್ಥ ಎಲ್ಲ ಕೊಡ್ತಾರೆ. ಚರ್ಚಲ್ಲಿ ಬಂದರೂ ಕೊಡ್ತಾರೆ, ಬೇರೆ ಕಡೆಗಳಲ್ಲೂ ಕೊಡ್ತಾರೆ. ನೀವು ಸಿಗುತ್ತೆ ನಿಮಗೆ ತೀರ್ಥ ಎಲ್ಲಾದರೂ? ತೀರ್ಥ ಸಿಗುತ್ತೆ. ಈ ತೀರ್ಥ ಕುಡಿಯೋದ್ರಿಂದ ಅಥವಾ ತೀರ್ಥ ತಲೆ ಮೇಲೆ ಹಾಕೊಳ್ಳೋದ್ರಿಂದ ಮನಸ್ಸು ಒಳಗಡೆ ಹೋಗುತ್ತಾ? ತೀರ್ಥ ಹೋಗುತ್ತಾ? ಹೋಗಲ್ಲ. ಈ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ತೀರ್ಥ ಆಗಲಿ, ನದಿ ನೀರೇ ಆಗಲಿ, ಅದು ಏನೇ ಆಗಲಿ, ನಮ್ಮ ದೇಹದ ಮೇಲೆ ಹಾಕೋಬೋದು ಅಷ್ಟೇ, ದೇಹ ಶುದ್ಧಿ ಮಾಡ್ಕೋಬೋದಷ್ಟೇ. ಆದರೆ ಒಳಗಡೆ ಮನುಷ್ಯನ ಮನಸ್ಸು ಒಳಗಡೆ ಇರುವಂತಹ ಕೆಟ್ಟದ್ದನ್ನ, ಸ್ವಾರ್ಥವನ್ನ, ಈ ಪಾಪವನ್ನ ಸಾಯಿಸಲಿಕ್ಕೆ ಯಾವುದಕ್ಕೂ ಸಾಧ್ಯ ಆಗೋದಿಲ್ಲ. ಈಗ ಮನುಷ್ಯನ ಮನಸ್ಸು ಒಳಗಡೆ ಏನಾದರೂ ಹೋಗ್ಬೇಕಲ್ಲ. ಮನುಷ್ಯನ ಮನಸ್ಸಿನ ಒಳಗಡೆ ಹೋಗೋದು ಒಂದೇ ಒಂದು, ಅದೇನು ಗೊತ್ತಾ? ದೇವರ ವಾಕ್ಯ ಹೋಗುತ್ತೆ. ದೇವರ ವಾಕ್ಯ ಅಲ್ಲ, ಮನುಷ್ಯನ ಮಾತು ಹೋಗುತ್ತೆ. ಈಗ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ, ನಿಮ್ಗೇನೋ ಕೆಟ್ಟದಾಗಿ ಬೈತೀನಿ, ಬೈದ್ರೆ ನಿಮ್ಮ ಮನಸ್ಸಿಗೆ ಒಳಗಡೆ ಹೋಗುತ್ತೋ ಇಲ್ವೋ? ಹೋಗುತ್ತಲ್ವಾ? ಹಾಂ. ಈಗ ಮನೆಯಲ್ಲಿ ಯಾರಾದರೂ ಅಪ್ಪ ಅಮ್ಮ ಬೈದ್ರೆ ಮಕ್ಕಳು ಮನಸ್ಸು ಒಳಗಡೆ ಹೋಗುತ್ತಾ? ಹೋಗುತ್ತಾ? ಹೋಗುತ್ತೆ. ಗಂಡ ಏನಾದರೂ ಹೆಂಡತಿಗೆ ಚೆನ್ನಾಗಿ ಬೈದು ಬಿಟ್ರೆ ಹೆಂಡತಿ ಮನಸ್ಸು ಒಳಗಡೆ ಹೋಗುತ್ತಾ? ಹೋಗುತ್ತೆ. ಆಮೇಲೆ ಅಡುಗೆ ಮಾಡ್ತಾರಾ? ಮಾಡಲ್ಲ ಅಲ್ವಾ? ಆಮೇಲೆ ಬೇಜಾರು ಮಾಡಿಕೊಂಡು ಮೂಲೆಯಲ್ಲಿ ಕೂತ್ಕೊಳ್ತಾರೆ. ಕೆಲವರು ನಾನು ಸತ್ತೋಗ್ತೀನಿ, ನನ್ನ ಗಂಡ ಹಿಂಗೆ ಅಂದ್ಬಿಟ್ಟ ನನಗೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಂಡ್ತಿರು ಸತ್ತೇ ಹೋಗ್ಬಿಟ್ರು ಅಲ್ವಾ? ಮನಸ್ಸೊಳಗಡೆ ಹೋಗುತ್ತೆ. ಆದರೆ ಮನುಷ್ಯನ ಮಾತಿಗೆ ಮನಸ್ಸನ್ನು ಶುದ್ಧ ಮಾಡೋಕ್ಕಾಗಲ್ಲ. ಮನುಷ್ಯನ ಮಾತಿಂದ ಮನಸ್ಸು ಶುದ್ಧಿ ಮಾಡೋಕ್ಕೆ ಆಗಲ್ಲ. ಮನುಷ್ಯನ ಮನಸ್ಸು ಶುದ್ಧಿ ಮಾಡಬೇಕಾದ್ರೆ ಶುದ್ಧವಾದ ಮಾತು ಬರಬೇಕು. ಶುದ್ಧವಾದ ಮಾತಿಂದ ಮಾತ್ರನೇ ಶುದ್ಧಿ ಮಾಡ್ಲಿಕ್ಕಾಗತ್ತೆ. ಶುದ್ಧವಾದ ಮಾತು ಯಾರ್ದು ಕೇಳಿದ್ರೆ ಒಬ್ಬರದೇ. ಪರಿಶುದ್ಧನ ಮಾತೇ ಶುದ್ಧವಾದ ಮಾತು. ಪರಿಶುದ್ಧರು ಒಬ್ಬರೇ ಇರೋದು ದೇವರು. ದೇವರು ಪರಿಶುದ್ಧರಾಗಿದ್ದಾರೆ. ದೇವರು ಏನಾಗಿದ್ದಾರೆ? ಬೈಬಲ್ ಹೇಳುತ್ತೆ, ಬೈಬಲ್ನಲ್ಲಿ ಬರೆದಿದೆ. 1 ಪೇತ್ರ 1:15 ಪೇತ್ರನು ಬರೆದ ಪತ್ರಿಕೆ ಇದೆ, 1ನೇ ಅಧ್ಯಾಯ 1ನೇ ಪತ್ರಿಕೆ 15ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರು ಪರಿಶುದ್ಧರಾಗಿದ್ದಾರೆ ಅಂತ ವಾಕ್ಯ ಹೇಳುತ್ತೆ. ದೇವರು ಪರಿಶುದ್ಧರಾಗಿದ್ದಾರೆ. ದೇವರು ಪವಿತ್ರರಾಗಿರುವಂತೆ ನೀವು ಕೂಡ ಪವಿತ್ರರಾಗಿರಿ. ಹಾಗಾದ್ರೆ ದೇವರು ಹೇಗಿದ್ದಾರಂತೆ? ದೇವರು ಏನಾಗಿದ್ದಾರೆ? ದೇವರು ಪವಿತ್ರರಾಗಿದ್ದಾರೆ. ಹೇಳಿ ನೋಡೋಣ. ದೇವರು ಪವಿತ್ರರು, ದೇವರು ಪರಿಶುದ್ಧರು, ದೇವರು ಪರಿಶುದ್ಧರು. ಬೈಬಲ್ನಲ್ಲಿ ಎಲ್ಲೂ ಕೂಡ ಮನುಷ್ಯ ಪರಿಶುದ್ಧ ಅಂತ ಬರೆದಿಲ್ಲ, ಮನುಷ್ಯ ಪರಿಶುದ್ಧ ಅಂತ ಬರೆದಿಲ್ಲ. ಆದರೆ ದೇವರು ಪರಿಶುದ್ಧರು, ದೇವರು ಪರಿಶುದ್ಧರು. ದೇವರು ಒಬ್ಬರೇನೆ ಪರಿಶುದ್ಧರು. ಈ ಪರಿಶುದ್ಧನಾದ ದೇವರ ಬಾಯಿಂದ ಬರೋ ಮಾತುಗಳಿದೆಯಲ್ವಾ, ಪರಿಶುದ್ಧವಾದ ಮಾತುಗಳು. ದೇವರ ಮಾತುಗಳು ಪರಿಶುದ್ಧವಾದ ಮಾತುಗಳು. ಈ ಮಾತಿನ ಶಕ್ತಿ ಏನು ಅಂದ್ರೆ ನಮ್ಮ ಒಳಗಡೆ ಪರಿಶುದ್ಧತೆಯನ್ನ ತಗೊಂಡ್ ಬರುತ್ತೆ. ದೇವರ ಮಾತುಗಳು ನಮ್ಮ ಒಳಗಡೆ ಏನ್ ತಗೊಂಡ್ ಬರುತ್ತೆ? ಪರಿಶುದ್ಧತೆ ತಗೊಂಡ್ ಬರುತ್ತೆ. ನೀವು ನೋಡಿ, ಹೀಗೆ ಕುತ್ಕೊಂಡು ಒಂದು ವಾರ ಎಲ್ಲ ದೇವ್ರ ವಾಕ್ಯನ ಕೇಳಿಸ್ಕೊಳ್ತಾ ಇರಿ, ದೇವ್ರ ಮಾತನ್ನ ಕೇಳಿಸ್ಕೊಳ್ತಾ ಇರಿ, ಹಾಡು ಹೇಳ್ಕೊಂಡು ದೇವ್ರ ಮಾತು ಕೇಳಿಸ್ಕೊಳ್ತಾ ಹೀಗೆ ಕುತ್ಕೊಳ್ಳಿ, ನೀವು ಪರಿಶುದ್ಧರಾಗ್ಬಿಡ್ತೀರಾ. ದೆವ್ವಗಳು ಬಿಟ್ಟು ಹೋಗುತ್ತೆ, ರೋಗಗಳು ವಾಸಿ ಆಗುತ್ತೆ, ಒಳಗಡೆ ಇರೋ ಕೊಳಕೆಲ್ಲ ಹೋಗುತ್ತೆ. ನಾವು ಒಂದು ರೀತಿ ದೇವದೂತರ ತರ ಆಗ್ಬಿಡ್ತೀವಿ. ನೋಡ್ಲಿಕ್ಕೆ ಹಾಗೆ ಇರ್ತೀವಿ, ಹೊರಗಡೆ ಹಾಗೆ ಇರುತ್ತೆ, ಆದರೆ ನಮ್ಮ ಮನಸ್ಸು ಒಳಗಡೆ ನಾವು ಪರಿಶುದ್ಧರಾಗ್ತೀವಿ. ನಮ್ಮನ್ನ ಪರಿಶುದ್ಧಗೊಳಿಸೋದೇ ದೇವರ ವಾಕ್ಯ, ದೇವರ ವಾಕ್ಯ. ನೀವು ಟಿವಿ ನೋಡ್ತೀರಿ, ಟಿವಿಲಿ ಬರುವಂಥ ಸಿನಿಮಾಗಳು, ಸೀರಿಯಲ್ಗಳೆಲ್ಲ ನೋಡ್ತೀರಿ. ಈಗ ಟಿವಿ ಇಲ್ಲ, ಮೊಬೈಲ್ ಫೋನ್ ಸಿಕ್ಕಿದೆ, ಎಲ್ಲರ ಕೈಯಲ್ಲೂ ಇರುತ್ತೆ, ಅದರಲ್ಲಿರೋದೆಲ್ಲ ನೋಡ್ತಾ ಇರ್ತೀವಿ. ಅದನ್ನು ನೋಡ್ತಾ 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 ನಮ್ಮ ಮನಸ್ಸಿಗೆ ಏನಾಗುತ್ತೆ? ಖುಷಿ ಆಗುತ್ತೆ, ಕರೆಕ್ಟಾ? ಆದರೆ ಹೃದಯ ಡ್ಯಾಮೇಜ್ ಆಗುತ್ತೆ.
ಮನಸ್ಸಿಗೆ ಖುಷಿ ಆಗುತ್ತೆ, ಆದರೆ ಒಳಗಡೆ ಏನಾಗುತ್ತೆ ಅಂದರೆ ಡ್ಯಾಮೇಜ್ ಆಗುತ್ತೆ. ಯಾವ ರೀತಿ ಗೊತ್ತಾ? ಈ ಶುಗರ್ ಕಾಯಿಲೆ ಬರೋದಕ್ಕಿಂತ ಮೊದಲು ಏನು ಮಾಡ್ತಾರೆ ಅಂದರೆ, ಕೆಲವರು ತುಂಬ ಚೆನ್ನಾಗಿ ಸಕ್ಕರೆ ಸಿಕ್ಕಿದ್ದೆಲ್ಲ ಚೆನ್ನಾಗಿ ತಿಂತಾರೆ, ಬಾಯಿಗೆ ತುಂಬ ರುಚಿಯಾಗಿರೋದೆಲ್ಲ ತಿಂತಾರೆ. ಈ ರುಚಿ ತಿಂದಷ್ಟು 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 ಲಾಸ್ಟಿಗೆ ಏನಾಗುತ್ತೆ ಗೊತ್ತಾ? ಸಕ್ಕರೆ ಕಾಯಿಲೆ ಬಂದು ಸೇರ್ಕೊಬಿಡುತ್ತೆ, ಡಯಾಬಿಟಿಕ್ ಬರುತ್ತೆ. ಕರೆಕ್ಟಾ? ಹಾ. ತಿನ್ಬೇಕಾದ್ರೆ ಚೆನ್ನಾಗಿತ್ತ? ತಿನ್ಬೇಕಾದ್ರೆ ರುಚಿ ಇತ್ತ? ಚೆನ್ನಾಗಿ ತಿಂದಿದ್ದೆ ಅಲ್ವಾ? ಹಾ, ನಾವು ಅದೇ ಕೆಲಸನೇ ಮಾಡ್ತಾ ಇರೋದು, ಬಾರ್ಡರ್ ಲೈನಲ್ಲಿ ಇದೆ. ಆಯ್ತಾ? ಸೊ ನಾವು ರುಚಿ ಇದ್ದಿದ್ದೆಲ್ಲ ತಿಂತೀವಿ, ಯಾಕೆಂದ್ರೆ ರುಚಿ ಬಿಡಕ್ಕಾಗ್ತಾ ಇಲ್ಲ. ಅದು ತಿಂದಾಗ ಏನಾಗುತ್ತೆ, ಶರೀರಕ್ಕೆ ಅದು ಕೆಟ್ಟದ್ದಾಗಿ ಪರಿಣಮಿಸುತ್ತೆ. ಬಾಯಲ್ಲಿ ಅದು ಸಿಹಿಯಾಗಿರುತ್ತೆ, ಬಾಯಿಗೆ ಅದು ಚೆನ್ನಾಗಿ ಅನಿಸುತ್ತೆ, ಆದರೆ ಅದು ವಿಷ ಅಂತ ನಮಗೆ ಗೊತ್ತಾಗೋದಿಲ್ಲ. ನಾವು ತಿನ್ನೋ ಎಷ್ಟೋ ಪದಾರ್ಥಗಳಲ್ಲಿ ವಿಷ ಇದೆ. ರುಚಿ ತಿಂದಷ್ಟು ಅದು ತಿಳ್ಕೊಳ್ಳಿ, ಅದರಿಂದ ವಿಷ ಒಳಗಡೆ ಬರುತ್ತೆ. ಯೋಬ ಒಂದು ವಾಕ್ಯನ ಹೇಳ್ತಾನೆ, ತುಂಬ ಚೆನ್ನಾಗಿದೆ. ಯೋಬ ಅಂತ ಬೈಬಲ್ನಲ್ಲಿ ಒಂದು ಪುಸ್ತಕ ಇದೆ. ಆಮೇಲೆ ಮುಂದಿನ ದಿವಸಗಳಲ್ಲಿ ನೀವು ಗೊತ್ತಾಗುತ್ತೆ ಯೋಬ ಯಾರು ಅಂತ, ಯೋಬನ ಪುಸ್ತಕ ಏನು ಅಂತ. ಈಗ ಸದ್ಯ ಕೇಳಿಸ್ಕೊಳ್ಳಿ ಅಷ್ಟೇನೆ. ಯೋಬ 20ನೇ ಅಧ್ಯಾಯ, ಯೋಬನ ಗ್ರಂಥ. ಬೈಬಲ್ ಇರುವವರು ಓದಿ, ಆಯ್ತಾ? 20ನೇ ಅಧ್ಯಾಯ 12ರಿಂದ ಇರೋ ವಾಕ್ಯ, 12, 13, 14, 15, 16, ಈ ಒಂದು 5 ವಾಕ್ಯ ನಾವು ಓದೋಣ. ಯೋಬನ ಗ್ರಂಥ, ಜೋಬ್. ಕೆಡುಕುತನ ಸಿಹಿಯಾಗಿತ್ತು ಅವನ ಬಾಯಿಗೆ, ಬಚ್ಚಿಟ್ಟುಕೊಂಡಿದ್ದನು. ಕೆಲವರು ಹನ್ಸ್ ಹಾಕ್ತಾರಲ್ಲ, ಎಲ್ಲಿ ಇಟ್ಕೊಳ್ತಾರೆ ಹೇಳಿ? ಹನ್ಸ್ ಹಾಕ್ತಾರಲ್ಲ, ತಂಬಾಕು ನಾಲಿಗೆ ಮೇಲೆ ಇಡ್ತಾರೆ, ನಾಲಿಗೆ ಕೆಳಗಡೆ ಇಡ್ತಾರ? ಒಳಗಡೆ ಸೀರ್ಸಿಟ್ಕೋತಾರ ಅಲ್ವಾ? ಸೊ ಬಚ್ಚಿಟ್ಕೊಂಡನು ನಾಲಿಗೆ ಕೆಳಗಡೆ. ಅದು ತಂಬಾಕು ಮಾತ್ರ ಅಲ್ಲ, ನಶೆ ಇದು ಗುಟ್ಕ ಮಾತ್ರ ಅಲ್ಲ, ಅದು ಪಾನ್ ಪರಾಗ್ ಇರ್ಬೋದು, ನಶೆ ಇರ್ಬೋದು, ಯಾವುದೇ ಇರ್ಬೋದು, ಅಥವಾ ಯಾವುದೇ ಕೆಟ್ಟ ಮಾತುಗಳಿರ್ಬೋದು. ಬಾಯಲ್ಲಿ ಹೇಳಲಿಕ್ಕೆ, ಬೇರೆಯವ್ರ ಬಗ್ಗೆ ಹೇಳಲಿಕ್ಕೆ ನಮಗೆ ತುಂಬ ನಾಲಿಗೆಯಲ್ಲಿ ತುಂಬ ಸುಖ ಕೊಡುತ್ತಲ್ವಾ? ಬೇರೆಯವ್ರ ಬಗ್ಗೆ ಮಾತಾಡುವಾಗ ಸುಖ ಆಗುತ್ತೆ, ಒಂಥರ ಖುಷಿ ಅನ್ಸುತ್ತೆ. ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಮಗೆ ಕೇಳಿಸ್ಕೊಳ್ಳಿಕ್ಕೂ ಖುಷಿ ಆಗುತ್ತಾ? ಕೇಳಿಸ್ಕೊಳ್ಳಿಕ್ಕೆ ಪಕ್ಕದ ಮನೆಯವ್ರ ಸುದ್ದಿ ಏನೋ ಮಾತಾಡುವಾಗ ಕುತ್ಕೊಂಡು ನಾವು ಊಟ ಮಾಡೋದು ಬಿಟ್ಟು, ಹಸಿವೆ ಆದ್ರೂ ಗೊತ್ತಾಗೋದಿಲ್ಲ, ಒಲೆ ಮೇಲೆ ಏನಾದ್ರೂ ಇಟ್ಟರು ಅದು ಗೊತ್ತಾಗೋದಿಲ್ಲ, ಅಷ್ಟು ಮಾತಲ್ಲಿ ಹೋಗ್ಬಿಡ್ತೀವಿ. ಯಾಕೆಂದ್ರೆ ಅದರಲ್ಲಿ ಏನೋ ನಾಲ್ಗೆಯಲ್ಲಿ ಮಾತಾಡ್ತೀವಲ್ಲ, ಆ ನಾಲ್ಗೆಯಲ್ಲಿ ಒಂಥರ ಸುಖ ಬರುತ್ತೆ, ಮನಸ್ಸಿಗೆ ಏನೋ ಒಂಥರ ಖುಷಿ ಕೊಡುತ್ತೆ. ಓದಿ ಆ ವಾಕ್ಯ. ಅದನ್ನು ನಾಲ್ಗೆ ಕೆಳಗಡೆ ಇಟ್ಕೊಂಡಿರೋದು ಬಿಟ್ಕೊಡಕ್ ಅವನಿಗೆ ಇಷ್ಟ ಇಲ್ಲ. ಬಾಯಲ್ಲಿ ಇಟ್ಟುಕೊಳ್ತಾನೆ ಅಂತ. ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ, ಇದೆಲ್ಲ ದೇವ್ರಿಗೆ ಗೊತ್ತು, ಇದೆಲ್ಲ ದೇವ್ರ ವಾಕ್ಯಗಳು. ಬಾಯಲ್ಲೇ ಇಟ್ಕೊಳ್ತಾನೆ, ಅದನ್ನು ಚಪ್ಪರಿಸುತ್ತ. ಈ ಗುಟ್ಕ, ಪಾನ್ ಪರಾಗು, ಇದೆಲ್ಲ ತಿನ್ನೋರು ಏನ್ ಮಾಡ್ತಾರೆ? ಚಪ್ಪರಿಸ್ತಾ ಇರ್ತಾರ, ಸುಮ್ಮನೆ ಬಾಯಲ್ಲಿ ಹಿಂಗೆ ಇಟ್ಕೊಂಡಿರ್ತಾರ? ಕೋತಿತಾರೆ, ಮಾಡ್ತಾ ಇರ್ತಾರಲ್ವಾ? ದೇವ್ರು ಎಷ್ಟು ಒಳ್ಳೆ ಊಟ ಕೊಟ್ಟಿದ್ದಾರೆ. ನೀವೆಲ್ಲ ಬೆಳಿತೀರಿ, ಭತ್ತ, ರಾಗಿ, ಜೋಳ ಎಲ್ಲ ಬೆಳಿತೀರಿ, ಇದನ್ನೆಲ್ಲ ತಿನ್ಲಿಕ್ಕೆ ದೇವ್ರು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ, ತಿನ್ರಿ ಅಂತ. ಉಪವಾಸ ಬೀಳದೆ ನಾವು ಚೆನ್ನಾಗಿ ಬದುಕ್ಬೋದು. ಆದ್ರೆ ನಮಗೆ ದೇವರು ಅರಿವಿಲ್ಲ, ದೇವರು ಯಾರು ಅಂತ ಪರಿಚಯ ಇಲ್ಲ, ದೇವರ ಸಂಬಂಧ ಇಲ್ಲದೆ ಇರೋದ್ರಿಂದ ನಾವು ನಾಲ್ಗೆಯಲ್ಲಿ ರುಚಿ ಆಗೋದನ್ನು ಮಾತಾಡ್ತೀವಿ, ನಾಲ್ಗೆಗೆ ರುಚಿ ಆಗೋದನ್ನೆಲ್ಲ ತಿಂತೀವಿ, ಬಾಯಲ್ಲಿ ಇಟ್ಕೊಳ್ತೀವಿ. ಎಲ್ಲಿಟ್ಕೋತೀವಿ ಅಂತ ನಾಲ್ಗೆ ಕೆಳಗಡೆ ಇಟ್ಕೊಂಡು ಚಪ್ಪರಿಸ್ತಾ ಅದನ್ನ ಸವಿತಾ ಇರ್ತೀವಿ. ಆಮೇಲೆ ಆದರೆ ಆ ತಿಂಡಿ ತಿಂದ ಮೇಲೆ ಮಾರ್ಪಡುವುದು, ಅವನ ಕರುಳೊಳಗಡೆ ನಾಗರ ಕಚ್ಚಿದ್ರೆ ಯಾರು ಉಳಿತಾರೆ? ಸರ್ಪ ಕಚ್ಚಿದ್ರೆ ಉಳಿತಾರ ಯಾರಾದ್ರು? ಸತ್ತೋಗ್ಬಿಡ್ತಾರೆ. ಯಾಕೆ ಹೇಳಿ? ವಿಷ. ಸೊ ಕೆಲವ್ರು ಈ ಬಾಯಲ್ಲಿ ಇಟ್ಕೊಂಡು ಹೀಗೆ ತಿಂತಾರೆ. ಅದು ತಿನ್ನೋದು ಮಾತ್ರ ಅಲ್ಲ, ಕುಡಿಯೋದು, ಕುಡುಕುತನೂ ಅಷ್ಟೇ. ನೀವೇನು ಕುಡಿತೀರಲ್ಲ, ರುಚಿ ಇರುತ್ತಂತೆ ಕುಡಿಯೋದು. ಕೆಲವ್ರು ಹೇಳ್ತಾರಲ್ಲ, ಕುಡಿದ್ರೆ ಏನು ಸಿಗುತ್ತೆ? ಬೆಳಿಗ್ಗೆ ಮಂಜಾನೆ ಹೇಳ್ತಾ ಇದ್ರು, ಬೆಳಿಗ್ಗೆ ಎದ್ದು ಕುಡಿತಾ ಇದ್ರಂತವ್ರು. ಈಗಲ್ಲ, ಆವಾಗ 15 ವರ್ಷದ ಹಿಂದೆ ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಯಬೇಕಂತೆ. ಆಮೇಲೆ ಆ ರುಚಿ ಇಳಿದು ಹೋದ ತಕ್ಷಣ ಮತ್ತೆ ಕುಡಿಬೇಕಂತೆ. ಹೌದಾ ಮಂಜಣ್ಣ? ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಾರೆ, ದಿಂಬು ಕೆಳಗಡೆ ಇಟ್ಕೊಂಡಿದ್ದಂತೆ.
ಬೆಳಿಗ್ಗೆ ಎದ್ದ ತಕ್ಷಣ ಈಗ ಮೊಬೈಲ್ ಫೋನ್ ಇಟ್ಕೊಂಡಿರ್ತೀವಿ, ಆಗ ಮೊಬೈಲ್ ಫೋನ್ ಇರಲಿಲ್ಲ ಅನ್ಸುತ್ತೆ, ಆಗ ಬಾಟ್ಲ್ ಇಟ್ಕೊಂಡಿದ್ರು. ಸೊ ಎದ್ದ ತಕ್ಷಣ ಕುಡಿಯೋದು, ಕುಡಿದ್ರೇನೆ ಹೆಂಡತಿ ಸರಿಯಾಗಿ ಕಾಣಿಸೋದು, ಅವಾಗ ಬ್ಯಾಟಿಂಗ್ ಮಾಡ್ಲಿಕ್ಕೆ ಸರಿಯಾಗದ ಅವಾಗಲೇ. ಸೊ ಅವಾಗ ಬಾಯಲ್ಲಿ ಏನೇನೋ ಬರ್ತದೆ, ಈ ಕುಡಿದು ಅಮಲಿಗೆ ಬಾಯಲ್ಲಿ ಏನೇನು ಬೇಕೋ ಅದೆಲ್ಲ ಬರ್ತದೆ. ತಲೆ ಹೇಗೇಗೋ ಓಡುತ್ತೆ, ಅವಾಗ ಸರಿಯಾಗಿ ಓಡಲ್ಲ, ಹೆಂಗ್ ಬೇಕಂಗೆ ಓಡ್ತಾ ಇರ್ತದೆ ತಲೆ. ಕೆಲವು ಕುಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗುವಾಗ ಗಾಡಿ ಹೆಂಗ್ ಬೇಕು ಹಂಗೋಗಿ ಎಲ್ಲೋ ಹೋಗಿ ಗುದ್ಬಿಡೋದು. ಆದ್ರೆ ದೇವರು ಅವ್ರನ್ನ ಉಳಿಸಿದ್ದಾರೆ, ದೇವರ ಮಹಿಮೆಗಾಗಿ, ದೇವರ ಕರುಣೆಯಿಂದ ನಮ್ಮನ್ನೆಲ್ಲರನ್ನೂ ದೇವರೇ ಉಳಿಸಿರೋದು. ನಮ್ಮ ಎಲ್ಲರ ಒಳಗಡೆ ವಿಷ ಇದೆ, ಇಲ್ಲಿ ಹೇಳುವ ನನ್ನಲ್ಲಿ ಜಾಸ್ತಿ ಇದೆ, ಅದಕ್ಕೆ ನಾನು ನಿಂತ್ಕೊಂಡಿದ್ದೀನಿ, ನಿಮ್ಮಲ್ಲಿ ಕಡಿಮೆ ಇದೆ ಅದಕ್ಕೆ ಕುತ್ಕೊಂಡಿದ್ದೀರಿ, ನನ್ನನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ದೇವರು, ಆಯ್ತಾ. ಸೊ ಎಲ್ಲರೂ ಒಂದೇ ದೋಣಿ ಒಳಗಡೆನೆ ಇದ್ದೀವಿ. ಸೊ ಎಲ್ರಿಗೂ ಸೇರಿ ಹೇಳ್ತಾ ಇದ್ದಾರೆ, ನೀನು ಬಾಯಲ್ಲಿ ಇದನ್ನ ಇಟ್ಕೊಂಡು ಇದನ್ನ ಹೀಗೆ ಅಗದು ಅಗದು ಅಗದು, ಅಥವಾ ಈ ರುಚಿ ಇರೋದನ್ನ ಕುಡಿದು ಕುಡಿದು ಕುಡಿದು, ಇವತ್ತು ಫಾಸ್ಟ್ ಫುಡ್ ಅಂತ ತಿಂದು 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 ಏನಾಗುತ್ತೆ ಫಾಸ್ಟ್ ಫುಡ್? ಒಂದು ರೀತಿ ವಿಷಾನೇ. ಮನೇಲಿ ಮಾಡೋ ಅಡುಗೆ ರುಚಿನ ಹೋಟ್ಲಲ್ಲಿ ಮಾಡೋ ಅಡುಗೆ ರುಚಿನ ಹೇಳಿ ನೋಡೋಣ. ಮನೇಲಿ ಮಾಡೋದು ರುಚಿ ಇರಲ್ಲ. ಮನೇಲಿ ಉಪ್ಪು ಹಾಕ್ತೀರಿ, ಹುಳಿ ಹಾಕ್ತೀರಿ, ಖಾರ ಹಾಕ್ತೀರಿ, ಟೇಸ್ಟಿಂಗ್ ಪೌಡರ್ ಹಾಕಲ್ಲ ನೀವು. ಹೋಟ್ಲಲ್ಲಿ ಏನು ಹಾಕ್ತಾರೆ ಗೊತ್ತಾ, ಈ ಟೇಸ್ಟ್ ಬರೋಕ್ಕೆ ಒಂದು ಪೌಡ್ರ್ ಸಿಗ್ತದೆ, ಅದನ್ನು ಸೇರ್ಸಿ ಹಾಕ್ಬಿಡ್ತಾರೆ. ಅದಕ್ಕೆ ಹೋಟ್ಲಲ್ಲಿ ಏನೇ ಮಾಡಿಟ್ರು ತುಂಬ ರುಚಿ. ಮತ್ತೆ ಮತ್ತೆ ಅಲ್ಲಿಗೆ ನಮ್ಮನ್ನ ಏನು ಮಾಡುತ್ತೆ, ಎಳ್ಕೊಂಡು ಹೋಗುತ್ತೆ. ನಾವು ಹೋಗೋದನ್ನು ತಿಂತೀವಿ, ನಾವು ಹೋಗೋದನ್ನು ಕುಡಿತೀವಿ. ಯಾಕೆ ಮನೆಯಲ್ಲಿ ನಾವು ಲಿಂಬೆಹಣ್ಣು ಜ್ಯೂಸ್ ಮಾಡಿ ಕುಡಿಯಲ್ಲ, ಹೊರಗಡೆ ಹೋಗಿ ಬಾಟ್ಲ್ ಒಳಗಡೆ ಇರೋದು ಯಾಕೆ ಕುಡಿತೀವಿ? ಅದಕ್ಕೆ ಎಕ್ಸ್ಟ್ರಾ ಟೇಸ್ಟ್ ಬರ್ಲಿಕ್ಕೆ ಏನೋ ಸೇರಿಸಿರ್ತಾರೆ, ಅರ್ಥ ಆಗ್ತಿದ್ಯಾ? ಅದಕ್ಕೆ ನಾವು ದುಡ್ಡು ಕೊಟ್ಟು ಅದನ್ನು ಕುಡಿತೀವಿ. ಕೆಲವ್ರು ಇದ್ದಾರೆ, ನಾವು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೋಕೋ ಕೋಲಾ ಪೆಪ್ಸಿ ಕುಡಿತಾನೆ ಇರೋದು, ಅದು ಒಂಥರ ಕುಡುಕ್ತಾನೇ. ಅದು ಒಂದು ರೀತಿ ನಮ್ಮ ಜೀವನ, ನಮ್ಮ ಶರೀರ ಹಾಳು ಮಾಡುತ್ತೆ. ಮಾತು ರುಚಿಯಾಗಿರುತ್ತೆ, ಮಾತಾಡಿದ್ದೇ ಮಾತಾಡ್ತಾ ಇರ್ತೀವಿ. ಕೆಲವರು ಮಾತು ರುಚಿ ಅಂತ ಮಾತಾಡ್ತೀವಿ, ಮೊಬೈಲ್ ಫೋನಲ್ಲಿ ರುಚಿ ರುಚಿಯಾಗಿರೋದನ್ನೆಲ್ಲ ನೋಡ್ತೀವಿ, ಕೇಳಿಸ್ಕೊಳ್ತೀವಿ, ಲಾಸ್ಟ್ ಕ್ಯಾನ್ಸರ್ ಬಂತು ಅಂತೀವಿ, ಏನು ತಿಂದಿಲ್ಲ ಅಂತೀವಿ. ಇಷ್ಟೆಲ್ಲ ತಿಂದಿದ್ದೇನು ಮತ್ತೆ? ನಾವು ಅವ್ರ ಥರ ಏನು ಡ್ರಿಂಕ್ಸ್ ಮಾಡಿಲ್ಲ, ಅವ್ರ ಥರ ಮಾಡಿಲ್ಲ, ಇನ್ನೊಂದು ಥರ ಕುತ್ಕೊಂಡು ಹರಟೆ ಹೊಡೆದಿದ್ದು ಅದು ಇದೆ. ನಾಗರ ವಿಷಯನೇ ಒಳಗಡೆ ಹೋಗ್ತಾ ಇರೋದು. ಮೊಬೈಲ್ ಫೋನ್ ತೊಗೊಂಡು ಬೆಳಗ್ಗೆಯಿಂದ ಸಂಜೆ ತನಕ ವಾಚ್ ಮಾಡಿದ್ದೆಲ್ಲ ಏನು? ಲೋಕದ ವಿಷಯ ಎಲ್ಲ ನ್ಯೂಸ್ಗಳು, ಆ ನ್ಯೂಸು ಈ ನ್ಯೂಸು, ಆ ವಿಷಯ ಈ ವಿಷಯ. ಇದೇನು ಸ್ವರ್ಗದ ವಿಷಯನ ನೋಡ್ತಾ ಇದ್ದೀರಾ? ಅಲ್ಲಿ ಅವ್ರನ್ನ ಕೊಲೆ ಮಾಡಿದ್ರು, ಇಲ್ಲಿ ಇವ್ರನ್ನ ಕೊಲೆ ಮಾಡಿದ್ರು, ಅಲ್ಲಿ ಅವ್ರನ್ನ ಸಾಯಿಸಿದ್ರು, ಅಲ್ಲ ಅವ್ರನ್ನ ರೇಪ್ ಮಾಡಿದ್ರು, ಇಲ್ಲಿ ಇವ್ರ ಕುಟುಂಬ ಹಾಳಾಯಿತು, ಇಲ್ಲಿ ಆಕ್ಸಿಡೆಂಟ್ ಆಯಿತು, ಇನ್ನು ಏನು ಅದ್ರ ಜೊತೆಗೆ ಏನೊಂದಿಷ್ಟು ಡ್ಯಾನ್ಸು ಕುಣಿತ, ಇದೆಲ್ಲ ನೋಡಿ 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 ಇದೆಲ್ಲ ಈ ತಲೆ ಒಳಗಡೆ ಸೇರಿಕೊಂಡು, ಈ ಬ್ರೈನ್ ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗಿ ಬಾಡಿ ಒಳಗಡೆ ಸೇರಿಕೊಂಡು ಮನಸ್ಸೆಲ್ಲ ಹಾಳಾಗಿ ಹೋಗುತ್ತೆ. ಲಾಸ್ಟಿಗೆ ನಮ್ಗೆ ಒಳ್ಳೆ ಮನಸ್ಸು ಬರಲ್ಲ, ಒಳ್ಳೇದು ಮಾಡಬೇಕು ಅಂತ ಅನ್ಸೋದಿಲ್ಲ. ಏನನ್ಸುತ್ತೆ ಗೊತ್ತಾ? ಬರೀ ಸ್ವಾರ್ಥ, ನಾನು 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 ಅನ್ನೋದೇ ಬರುತ್ತೆ. ನಾನು ತಿನ್ಬೇಕು, ನಾನು ಕುಡಿಬೇಕು, ನಾನು ಚೆನ್ನಾಗಿರ್ಬೇಕು, ನಾನು ದುಡಿಬೇಕು, ನಾನು ದುಡ್ಡು ಮಾಡಬೇಕು, ನಾನು ದೊಡ್ಡ ಮನುಷ್ಯ ಆಗಬೇಕು, ಬರೀ ಇದೆ ನಾನು ಅನ್ನೋದು ಬಂದು ಸೇರ್ಕೊಬಿಡುತ್ತೆ. ಅಹಂಕಾರ ಇದು ಸೇರ್ಕೊಂಡ್ರೆ ಮನಸ್ಸ ಸರ್ವನಾಶ ಆಗೋಗ್ತಾನೆ. ಇದೇ ವಿಷ ನಮ್ಮೊಳಗಡೆ ಸೇರ್ಕೊಳ್ಳೋ ವಿಷ. ಇದು ಹೋಗದೆ ಇದ್ರೆ ನಾವು ಉದ್ಧಾರ ಆಗಲ್ಲ ಪ್ರಿಯರೇ. ಈ ವಿಷ ಹೋಗ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ದೇವರು ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ ಪವಿತ್ರ ಬೈಬಲಲ್ಲಿ. ಇದು ಬರೆದಾಗ ಪಾನ್ ಪರಾಗು ಮಾರ್ಕೆಟಿಗೆ ಬಂದಿಲ್ಲ, ಗುಟ್ಕಾನು ಮಾರ್ಕೆಟಿಗೆ ಬಂದಿಲ್ಲ, ಕೋಕೋ ಕೋಲಾನು ಮಾರ್ಕೆಟಿಗೆ ಬಂದಿಲ್ಲ, ಬ್ರ್ಯಾಂಡಿನೂ ಬಂದಿಲ್ಲ, ವಿಸ್ಕಿನೂ ಬಂದಿಲ್ಲ, ಮೊಬೈಲ್ ಫೋನು ಬಂದಿಲ್ಲ, ಟಿವಿನೂ ಬಂದಿಲ್ಲ, ಸಿನಿಮಾನೂ ಬಂದಿಲ್ಲ. ಇದು ಯಾವುದು ಬಂದಿಲ್ಲ. ಇದೆಲ್ಲ ಬರೋಕ್ಕಿಂತ ಮುಂಚೆನೇ ದೇವ್ರಿಗೆ ಗೊತ್ತಿತ್ತು ಇದೆಲ್ಲ ಒಂದಿನ ಬರುತ್ತೆ ಅಂತ. ಅದಕ್ಕೆ ಬರೆದಿಟ್ಟಿದ್ದಾರೆ ರಿಸಲ್ಟ್ ಏನಾಗುತ್ತೆ ಅಂತ. ಇನ್ನೊಂದ್ಸರಿ ಓದಿ. ಕೆಡುಕುತನ ಸಿಹಿಯಾಗಿತ್ತು ಅವನ ಬಾಯಿಗೆ, ಕೆಡುಕುತನ ಸಿಹಿಯಾಗಿತ್ತು ಅವಳ ಬಾಯಿಗೆ, ಬಚ್ಚಿಟ್ಟುಕೊಂಡಿದ್ದನು ಅದನ್ನು ನಾಲಿಗೆ ಕೆಳಗೆ, ಬಚ್ಚಿಟ್ಟುಕೊಂಡಿದ್ದನು ಅದನ್ನು ಎಲ್ಲಿ? ನಾಲಿಗೆಯ ಕೆಳಗೆ. ಅದನ್ನು ಬಿಟ್ಟುಕೊಡಲು ಅವನಿಗೆ ಇಷ್ಟವಿಲ್ಲ. ಕೆಲವು ಟೈಮ್ ಹೇಳ್ತೀವಲ್ವ, ಏನಂತ ಹೇಳ್ತೀವಿ? ನಂಗೆ ಬಿಡಕ್ಕೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ ಅಲ್ಲ, ಬಿಡಕ್ಕೆ ಇಷ್ಟ ಇಲ್ಲ. ಬಿಡಕ್ಕೇನಿಲ್ಲ, ಇಷ್ಟ ಇಲ್ಲ. ಬಿಟ್ಟುಕೊಳ್ಳ ಆಗ್ಲಿಲ್ಲ. ಬಾಯಲ್ಲೇ ಇಟ್ಟುಕೊಳ್ಳುತ್ತಾನೆ ಚಪ್ಪರಿಸುತ್ತಾ, ಬಾಯಲ್ಲೇ ಇಟ್ಟುಕೊಳ್ಳುತ್ತಾಳೆ ಚಪ್ಪರಿಸುತ್ತಾ. ಆದರೆ ಆ ತಿಂಡಿ ತಿಂದ ಮೇಲೆ ಮಾರ್ಪಡುವುದು, ಆ ತಿಂಡಿ ತಿಂದ ಮೇಲೆ ಮಾರ್ಪಡುವುದು ಅವನ ಕರುಳೊಳಗೆ ನಾಗರ ವಿಷವಾಗುವುದು. ಅವನ ಕರುಳೊಳಗಡೆ, ಕರುಳೇ ಹೋಯ್ತು ಅಂತಾರಲ್ಲ, ಇವರು ಹೋಯ್ತು, ಎಲ್ಲ ಹೋಯ್ತು, ಒಳಗಡೆ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಅಂತಾರಲ್ಲ, ಒಳಗಡೆ ಅದು ವಿಷ ಆಗುತ್ತೆ. ಒಳಗಡೆ ವಿಷವಾಗುವುದು. ನುಂಗಿದ ಗಂಟನು ಅವನು ಹೊರಗೆ ಕಕ್ಕುವನು ಹೊಟ್ಟೆಯಿಂದ, ನುಂಗಿದ ಗಂಟನು ಕಕ್ಕುವನು ಹೊಟ್ಟೆಯಿಂದ. ವಾಮಿಟ್ ಶುರು ಆಗತ್ತಲ್ವಾ?
ಡಿಸೆಂಟ್ರಿ ಶುರು ಆಗುತ್ತೆ, ವಾಮಿಟ್ ಶುರು ಆಗುತ್ತೆ, ಹಿಂದೆ ಮುಂದೆ ಎಲ್ಲ ಬರುತ್ತೆ, ಕಕ್ಕಿಸ್ತಾರೆ ದೇವರು. ದೇವರು ಅದನ್ನು ಹೊರಡಿಸುವನು. ದೇವರೇ ಹೊರಡಿಸ್ತಾರಂತೆ. ಇದೆಲ್ಲ ಇದರಲ್ಲಿ ಇದೆ, ಇದೆಲ್ಲ ದೇವ್ರ ವಾಕ್ಯದಲ್ಲಿ ಇದೆ. ಅದು ಹೊಸದಾಗಿ ಏನು ಬರ್ದು ಸೇರಿಸಿದ್ದಲ್ಲ, ಆಯ್ತಾ? ಇದೆಲ್ಲ ಅಲ್ಲಿದೆ. ನಿಮ್ಗೇನೋ ಡೌಟ್ ಇದ್ರೆ ಬೈಬಲ್ ತಗೊಳ್ಳಿ, ಬೈಬಲಲ್ಲಿ ಇದೆಯಾ ಅಂತ ಓದ್ ನೋಡಿ. ಯೋಬನ ಪುಸ್ತಕ ಅಧ್ಯಾಯ 20 ವಾಕ್ಯ 12, 13, 14, 15, 16ನೇ ವಾಕ್ಯದ ತನಕ ಇದೆಲ್ಲ ಬರೆದಿದೆ. ಇದು ಯಾರ ಬಗ್ಗೆ ಬರೆದಿರೋದು? ನನ್ನ ಬಗ್ಗೆ ಬರೆದಿರೋದು. ಈಗ ಈ ರೀತಿಯಲ್ಲಿ ನಾವು ಒಳಗಡೆ ವಿಷ ತುಂಬಿಕೊಂಡು, ಒಳಗಡೆ ಕೆಟ್ಟದ್ದು ತುಂಬಿಕೊಂಡು ಜೀವಿಸುವಾಗ ನಮ್ಮ ಜೀವನದಲ್ಲಿ ನಾವು ಚರ್ಚಲ್ಲಿ ಹೋಗಿ ಕೂತ್ಕೊಂಡ ತಕ್ಷಣ ಒಳ್ಳೇದಾಗಲ್ಲ. ಕ್ಯಾಂಡಲ್ ಅಂಟಿಸ್ಕೊಂಡು ಯೇಸುವೆ ಯೇಸುವೆ ಅಂದ ತಕ್ಷಣ ಒಳ್ಳೇದಾಗಲ್ಲ. ಒಳಗಡೆ ಇರೋ ವಿಷ ಹೋಗ್ಬೇಕು. ನೆನ್ಪಿಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಾ ಇದೆಯಾ? ಸಮಸ್ಯೆ ಎಲ್ಲಿದೆ? ಒಳಗಡೆ ಇದೆ. ನಾವೆಲ್ಲಿ ನೋಡ್ತಾ ಇದೀವಿ ಸಮಸ್ಯೆ? ಅಲ್ಲಿ ಅವ್ರು ಸರಿ ಇಲ್ಲ, ಇಲ್ಲಿ ಇವ್ರು ಸರಿ ಇಲ್ಲ, ಕೈ ಸರಿ ಇಲ್ಲ ಯಾಕೋ, ಕಾಲು ಸರಿ ಇಲ್ಲ ಯಾಕೋ, ಸೊಂಟ ಸರಿ ಇಲ್ಲ, ಕಿಡ್ನಿ ಸರಿ ಇಲ್ಲ, ಹಾರ್ಟ್ ಸರಿ ಇಲ್ಲ, ಲಿವರ್ ಸರಿ ಇಲ್ಲ, ಏನೋ ಆಗ್ಬಿಟ್ಟಿದೆ. ಪ್ರಾಬ್ಲಮ್ ಎಲ್ಲಿದೆ? ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಎಲ್ಲಿ ತನಕ ಹುಡುಕ್ಬೋದು ಗೊತ್ತಾ? ಕಿಡ್ನಿ, ಲಿವರ್, ರಕ್ತ ಎಲ್ಲ ಹುಡುಕಿ ನಿಮ್ಗೇನು ಕಾಯಿಲೆ ಇದೆ ಅಷ್ಟೇ ಹೇಳ್ಬೋದು. ಆದರೆ ಇದ್ರ ಮೂಲ ಎಲ್ಲಿದೆ ಅನ್ನೋದು ಡಾಕ್ಟ್ರಿಗೆ ಗೊತ್ತಿಲ್ಲ. ಇದ್ರ ಮೂಲ ಎಲ್ಲಿದೆ ಗೊತ್ತಾ? ಇದ್ರ ಮೂಲ ಮನುಷ್ಯನ ಹೃದಯದ ಒಳಗಡೆ ಇದೆ, ಮನಸ್ಸು ಒಳಗಡೆ ಇದೆ. ಮನಸ್ಸು ಒಳಗಡೆ ಅಥವಾ ಹೃದಯದ ಒಳಗಡೆ, ಅಂತರಂಗದ ಒಳಗಡೆ ಇರ್ತಕ್ಕಂಥ ಆ ಮೂಲದ ಹೆಸರೇ ಪಾಪ, ಸಿನ್ ಅಂತ ಹೇಳ್ತೀವಿ, ಪಾಪ. ಈ ಪಾಪಕ್ಕೆ ಈ ಲೋಕದಲ್ಲಿ ಯಾವ ಮೆಡಿಸಿನ್ ಇಲ್ಲ. ತಲೆನೋವು ಬಂದ್ರೆ ಮೆಡಿಸಿನ್ ಇದೆ, ಮೈಕೈ ನೋವು ಬಂದ್ರೆ ಮಾತ್ರೆ ತಗೊಳ್ತೀವಿ, ಗುಳಿಗೆ ತಗೋತೀವಿ, ಸೊಂಟ ನೋವಿಗೆ ತಗೊಳ್ತೀವಿ, ಬೇರೆ ಬೇರೆ ಕಾಯಿಲೆಗಿದೆ. ಆದರೆ ಮನುಷ್ಯನ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಪಾಪಕ್ಕೆ ಈ ಲೋಕದಲ್ಲಿ ಎಲ್ಲೂ ಕೂಡ ಮೆಡಿಸಿನ್ ಇಲ್ಲ. ಇವತ್ತಿನ ತನಕ ಯಾರು ಕಂಡು ಹಿಡಿದಿಲ್ಲ, ಇನ್ನು ಮುಂದಕ್ಕೆ ಯಾರಿಗೂ ಕಂಡು ಹಿಡಿಯಲಿಕ್ಕೆ ಆಗೋದು ಇಲ್ಲ. ಮತ್ತೆ ಒಳಗಡೆ ಇರೋ ಈ ಪಾಪನ ತೆಗೆಯೋದು ಹೇಗೆ? ಇದಕ್ಕೆ ಏನು ಮಾಡೋದು? ಪಾಪಕ್ಕೆ ಪರಿಹಾರ ಏನು? ಈ ಪಾಪದಿಂದ ಹೊರಗಡೆ ಬರೋದು ಹೇಗೆ? ಇದು ಬೈಬಲ್ ಪ್ರಕಾರ ಮನುಷ್ಯನಿಗೆ ಆಗಲ್ಲ, ಯಾವ ಮನುಷ್ಯನಿಗೂ ಆಗಲ್ಲ. ಒಳಗಡೆ ಇರೋ ಪಾಪನ ತೆಗಿಲಿಕ್ಕೆ ನನಗೂ ಆಗಲ್ಲ, ನನ್ನ ಒಳಗಡೆ ಇರೋ ಪಾಪ ತೆಗಿಲಿಕ್ಕೆ ನಿಮಗೂ ಆಗೋದಿಲ್ಲ. ಹಾಗಾದ್ರೆ ಒಳಗಡೆ ಇರೋ ಪಾಪ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ನಾವೇನಾಗಿರ್ತೀವಿ ಗೊತ್ತಾ? ನಾವು ಕೆಟ್ಟವರಾಗಿನೇ ಇರ್ತೀವಿ. ನಮ್ಮ ಜೀವನ ಒಳ್ಳೇದಾಗೋದು ಇಲ್ಲ. ನಮ್ಮ ಜೀವನ ಒಳ್ಳೇದಾಗಬೇಕಾದ್ರೆ, ನಾವೀಗ ಒಳ್ಳೆಯವರು ಅಂತ ಆಗಬೇಕಾದ್ರೆ ಒಳಗಡೆ ಇರೋ ಕೊಳ್ತೋಗಿರೋ ಹೆಗಣ ಹೋಗಬೇಕು, ಒಳಗಡೆ ಇರುವ ಕೊಳಕು ಹೋಗಬೇಕು. ಒಳಗಡೆ ಇರುವ ಕೊಳಕು ತೆಗೆದು ಹಾಕ್ಲಿಕ್ಕೆ ಆಗಬೇಕಾದ್ರೆ ದೇವರಿಗೆ ಮಾತ್ರನೇ ಆಗತ್ತೆ. ಅದಕ್ಕೆ ನಾವು ಹೇಳಿದ್ದು ಪರಿಶುದ್ಧರು ಒಬ್ಬರೇನೆ ಇರೋದು. ಯಾರು? ದೇವರು. ದೇವರು ಒಬ್ಬರೇನೆ ಪರಿಶುದ್ಧರು. ದೇವರಿಗೆ ಮಾತ್ರನೇ ನಮ್ಮನ್ನ ಪರಿಶುದ್ಧ ಮಾಡಲಿಕ್ಕೆ ಆಗತ್ತೆ. ಈಗ ನೋಡಿ, ಸ್ವಲ್ಪ ಕೇಳಿಸ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ. ನಾವೇನೇ ಒಂದು ಕಾಯಿಲೆ ಅಂತ ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆ ಅಂತಿರೋ ದವಾಖಾನೆ ಅಂತಿರೋ? ಆಸ್ಪತ್ರೆಗೆ ನೀವು ಕಲ್ತು ಬಿಟ್ಟಿದ್ದೀರಿ ಬಿಡಿ. ಈಗ ಹಾಸ್ಪಿಟಲ್ ಅಂತಾನೆ ಹೇಳ್ಬಿಡ್ತೀರಿ ನೀವು. ಆಯ್ತು, ಹಾಸ್ಪಿಟಲ್ಗೆ ಹೋಗ್ತೀರಿ. ಕಾಯಿಲೆ ಬಂದಾಗ ಎಲ್ಲಿಗೆ ಹೋಗ್ತೀವಿ ನಾವು? ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋಗಿ ನೀವು ಕಾಯಿಲೆ ಏನು ಅಂತ ಹೇಳಿದ ತಕ್ಷಣ ಡಾಕ್ಟ್ರು ಮೆಡಿಸಿನ್ ಕೊಡಲ್ಲ. ಫಸ್ಟ್ ಏನು ಚೆಕ್ ಮಾಡಕ್ಕೆ ಹೇಳ್ತಾರೆ? ರಕ್ತ ಪರೀಕ್ಷೆ ಮಾಡಕ್ಕೆ ಹೇಳ್ತಾರೆ, ಹೌದಾ? ಯಾವುದೇ ಕಾಯಿಲೆ ಇರಲಿ, ಎಲ್ಲ ಕಾಯಿಲೆಗೂ ಪರೀಕ್ಷೆ ಮಾಡೋದು ಏನು ಪರೀಕ್ಷೆ ಮಾಡ್ತಾರೆ? ರಕ್ತ ಪರೀಕ್ಷೆ ಮಾಡ್ತಾರೆ. ಈ ರಕ್ತಕ್ಕೂ ಕಾಯಿಲೆಗೂ ಏನು ಸಂಬಂಧ? ರಕ್ತಕ್ಕೂ ಕಾಯಿಲೆಗೂ ಏನು ಸಂಬಂಧ ಅಲ್ವಾ? ಶುಗರ್ ಇದೆಯಾ ನೋಡೋದಕ್ಕೂ ರಕ್ತ ಪರೀಕ್ಷೆ ಮಾಡ್ತಾರೆ, BP ಇದೆಯಾ ನೋಡೋದಕ್ಕೂ ರಕ್ತನೇ ಪರೀಕ್ಷೆ ಮಾಡ್ತಾರೆ. ಅಥವಾ ಪ್ರತಿಯೊಂದು ಏನಾದರೂ ಒಂದು ಕಾಯಿಲೆ ಬಂದರೆ, ಮೈ ಕೈ ಏನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ರಕ್ತ ಪರೀಕ್ಷೆ ಮಾಡಿ ಅಂತಾರೆ. 108 ರಕ್ತ ಪರೀಕ್ಷೆಗಳಿದೆ. ಹಾಗಾದ್ರೆ ಡಾಕ್ಟ್ರಿಗೆ ಗೊತ್ತು ಪ್ರಾಬ್ಲಮ್ ಇರೋದು ರಕ್ತದಲ್ಲಿ ಅಂತ. ಪ್ರಾಬ್ಲಮ್ ಇರೋದೆಲ್ಲಿ? ರಕ್ತದಲ್ಲಿ. ಬೈಬಲ್ ಹೇಳುತ್ತೆ ರಕ್ತದಲ್ಲಿ ಜೀವ ಇದೆ ಅಂತ. ರಕ್ತದಲ್ಲಿ ಏನಿದೆ? ನಾವು ಹೇಳ್ತೀವಿ ಮನುಷ್ಯನ ಜೀವ ಎಲ್ಲಿದೆ ಕೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿದೆ ಅಂತ. ಕೆಲವರು ಹೃದಯದಲ್ಲಿ ಜೀವ ಇದೆ ಅಂತೀವಿ, ಕೆಲವರು ಹೊಟ್ಟೆ ಒಳಗಡೆ ಇದೆ ಅಂತೀವಿ, ಕೆಲವರು ಕಣ್ಣಲ್ಲಿ ಜೀವ ಇದೆ ಅಂತೀವಿ, ಕೆಲವರು ಮೂಗಲ್ಲಿ ಅಂತೀವಿ. ಆದ್ರೆ ಬೈಬಲ್ ಹೇಳುತ್ತೆ ರಕ್ತದಲ್ಲಿ ಏನಿದೆ? ಜೀವ ಇದೆ. ಜೀವಕ್ಕೆ ಏಟು ಬಿದ್ರೆ ಏನ್ ಬೇಕಾದ್ರೂ ಆಗ್ಬೋದು. ಜೀವ ಹಾಳಾದ್ರೆ ಅದು ಕಿಡ್ನಿ ಹಾಳಾಗ್ಬೋದು,
ಅಥವಾ ಕ್ಯಾನ್ಸರ್ ಬರ್ಬೋದು, ಏನೇ ಕಾಯಿಲೆ ಬರ್ಬೋದು. ಅದಕ್ಕೆ ದೇವರು ಡಾಕ್ಟ್ರಿಗೆ ಜ್ಞಾನ ಕೊಟ್ಟರು. ಏನಂತ ಜ್ಞಾನ ಕೊಟ್ಟರು ಗೊತ್ತಾ? ರಕ್ತ ಪರೀಕ್ಷೆ ಮಾಡು ಅಂತ. ರಕ್ತ ಪರೀಕ್ಷೆ ಮಾಡುವಾಗ ಕರೆಕ್ಟಾಗಿ ಗೊತ್ತಾಗುತ್ತೆ, ನಿಮ್ಗೆ ಇಂಥ ಕಾಯಿಲೆ ಇದೆ, ಇಷ್ಟೇ ಅದ್ರದ್ದು ಪ್ರಮಾಣದಲ್ಲಿ ಕಾಯಿಲೆ ಇದೆ, ಅದಕ್ಕೆ ಈ ಥರ ಮೆಡಿಸಿನ್ ತಗೋಬೇಕು ಅಂತ. ಆದ್ರೆ ಏನು ಪ್ರಾಬ್ಲಮ್ ಅಂದರೆ, ಎಲ್ಲ ಮನುಷ್ಯನ ರಕ್ತನೂ ಕೆಟ್ಟ ರಕ್ತಾನೆ. ಎಲ್ಲ ಮನುಷ್ಯನ ರಕ್ತನೂ ಕೆಟ್ಟ ರಕ್ತಾನೆ. ಈಗ ನಮ್ಮ ಜೀವದಲ್ಲಿರೋ ಪ್ರಾಬ್ಲಮ್, ನಮ್ಮ ಒಳಗಡೆ ಇರೋ ಪ್ರಾಬ್ಲಮ್ ಪಾಪನೇ ನಮ್ಮನ್ನು ಹಾಳು ಮಾಡಿರೋದು. ಈಗ ವಾಕ್ಯ ಕೇಳಿಸ್ಕೊಂಡ್ರಿ, ದೇವರು ಒಬ್ಬರೇ ಪರಿಶುದ್ಧರು, ಮನುಷ್ಯರು ಎಲ್ಲರೂ ಪಾಪಿಗಳು, ಎಲ್ಲರೂ ಕೆಟ್ಟವರು. ಈಗ ಯಾರ ರಕ್ತ ತೆಗೆದು ಹಾಕಿದ್ರು ಸರಿ ಆಗತ್ತೆ? ಈಗ ಯಾರ ರಕ್ತ ತೆಗೆದು ಹಾಕಿದ್ರು ಸರಿ ಆಗಲ್ಲ. ಅದಕ್ಕೇನು ಮಾಡಿದ್ರು ಗೊತ್ತಾ? ದೇವರೇ ಈ ಭೂಮಿಗೆ ನಾನು ರಕ್ತ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ರಕ್ತ ದೇವರು ಪರಿಶುದ್ಧರು, ನಮ್ಮನ್ನು ಶುದ್ಧಿ ಮಾಡೋದಕ್ಕೆ ಪರಿಶುದ್ಧವಾದ ರಕ್ತ ಬೇಕು. ಅದಕ್ಕೆ ದೇವ್ರು ಏನು ಮಾಡಿದ್ರು ಅಂದರೆ, ನಾನು ರಕ್ತ ತಗೊಂಡು ಹೋಗ್ತೀನಿ, ನನ್ನ ಜನರನ್ನ, ನಾನು ಸೃಷ್ಟಿ ಮಾಡಿದ ಈ ಜನರ ಒಳಗಡೆ ಇರುವ ರೋಗ, ಪಾಪ ಎಂಬ ರೋಗವನ್ನ ಪರಿಹಾರ ಮಾಡೋದಕ್ಕೆ ನಾನು ರಕ್ತ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದರು. ಅವ್ರ ಹೆಸರೇ ಯೇಸು ಕ್ರಿಸ್ತ. ಯಾಕೆ ಬಂದಿದ್ದು ಅಂತ ನೀವು ಕೇಳೋದಾದ್ರೆ, ಯೇಸು ಬಂದಿದ್ದು ಕ್ರಿಶ್ಚಿಯಾನಿಟಿ ಮಾಡ್ಲಿಕ್ಕಲ್ಲ. ಯೇಸು ಕ್ರಿಸ್ತರು ಬಂದಿದ್ದು ಕ್ರೈಸ್ತ ಧರ್ಮ ಅಂತ ಒಂದು ಧರ್ಮ ಮಾಡ್ಲಿಕ್ಕಲ್ಲ. ಯೇಸು ಬಂದಿದ್ದು ಒಂದಿಷ್ಟು ಜನರನ್ನ ಗುಂಪು ಹಾಕ್ಕೊಂಡು ಅವ್ರದ್ದೇ ಒಂದು ಸಪರೇಟ್ ಗ್ರೂಪ್ ಮಾಡ್ಲಿಕ್ಕಲ್ಲ. ಬೈಬಲ್ ಹೇಳುತ್ತೆ ಯೇಸು ಯಾಕೆ ಬಂದಿದ್ದು ಅಂತ. ಯೇಸು ಯಾಕೆ ಬಂದಿದ್ದು ಅಂದರೆ, ಯೋಹಾನನು ಬರೆದ ಶುಭ ಸಂದೇಶದ 1ನೇ ಅಧ್ಯಾಯ 29ನೇ ವಾಕ್ಯ ಹೇಳುತ್ತೆ. ಆ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದೇವರು ಮನುಷ್ಯನಾಗಿ ಯಾಕೆ ಬಂದರು, ಅಥವಾ ಯೇಸು ಕ್ರಿಸ್ತನು ಈ ಭೂಮಿಗೆ ಯಾತಕ್ಕಾಗಿ ಬಂದರು ಅಂತ ಇದೆ. ಈಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ಯೇಸು ಕ್ರಿಸ್ತರನ್ನ ತೋರಿಸ್ಬಿಟ್ಟು ಅಲ್ಲಿ ಹೇಳ್ತಾರೆ, ಯೌವನರು ಅಂತ ಒಬ್ರು ಇದ್ದಾರೆ, ಅವ್ರು ಸ್ನಾನ ದೀಕ್ಷೆ ಕೊಡ್ತಾ ಇದ್ರು, ಯೇಸು ಸ್ವಾಮಿಯ ಕಸಿನ್ ಅವರು, ಆಯ್ತಾ? ಅವ್ರು ಹೇಳ್ತಾರೆ, ಯೇಸುವನ್ನು ತೋರಿಸ್ಬಿಟ್ಟು ಅವ್ರು ಹೇಳ್ತಾರೆ, ಈಗೋ ನೋಡಿ ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ. ಬಲಿ ಅರ್ಪಣೆ ಮಾಡ್ಲಿಕ್ಕೋಸ್ಕರ, ಅಂದ್ರೆ ಬಲಿ ಅಂದ್ರೆ ಸಾಯಿಸು, ದೇವರಿಗೆ ಬಲಿ ಕೊಡೋದು. ಕೊಡ್ತಾರ? ಕುರಿ ಕೋಳಿ ಎಲ್ಲ ಕೊಡ್ತಾರೆ. ಸೊ ನೀವು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ದೇವರೇ ತೀರ್ಮಾನ ಮಾಡಿದ್ರು, ನಾನೇ ಒಂದು ಕುರಿನ ಕೊಡ್ತೀನಿ ಅಂತ. ನೀವು ಕೊಡೋ ಕುರಿಯಲ್ಲೂ ದೋಷ ಇದೆಯೋ ಇಲ್ವೋ? ಎಲ್ಲಾ ರಕ್ತದಲ್ಲೂ ದೋಷ ಇದೆ. ಅದಕ್ಕೆ ದೇವರೇನ್ ಮಾಡಿದ್ರು, ದೋಷ ಇಲ್ಲದೆ ಇರುವ ಒಂದು ಕುರಿಮರಿನ ರೆಡಿ ಮಾಡಿದ್ರು. ಕುರಿಮರಿ ಅಂದ್ರೆ ಕುರಿಮರಿ ಅಲ್ಲ, ಕುರಿಮರಿಯ ಹಾಗೆ ಒಬ್ಬನ ರೆಡಿ ಮಾಡಿದ್ರು. ಅವರ ಹೆಸರು ಯೇಸು ಕ್ರಿಸ್ತ. ಸೃಷ್ಟಿಕರ್ತನಾದ ದೇವರು, ತಂದೆಯಾದ ದೇವರು ಈ ಭೂಮಿಗೆ ತನ್ನ ಪುತ್ರನನ್ನ ಕಳಿಸಿಕೊಟ್ರು. ಯೇಸುವನ್ನ ಈ ಭೂಮಿಗೆ ಕಳಿಸ್ಕೊಟ್ರು. ದೇವರಾಗಿದ್ದ ಅವ್ರನ್ನ ಈ ಭೂಮಿಗೆ ಮನುಷ್ಯನಾಗಿ ಕಳಿಸ್ಕೊಟ್ರು. ಒಂದು ಕುರಿಮರಿ ತರ ಮಾಡಿ ಕಳಿಸ್ಕೊಟ್ರು. ಕುರಿಮರಿ ರೂಪದಲ್ಲಿ ಅಲ್ಲ, ಕುರಿಮರಿ ಯಾವ ರೀತಿ ನಾವು ಕುರಿನ ಪಾಪ ಪರಿಹಾರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಕುರಿನ ಅರ್ಪಿಸ್ತೀವೋ, ಅದೇ ರೀತಿಯಲ್ಲಿ ಎಲ್ಲ ಮನುಷ್ಯನ ಪಾಪ ತೊಳಿಬೇಕು ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತನ ರಕ್ತ ಚೆಲ್ಲಲ್ಪಡಬೇಕು ಅಂತ ಹೇಳ್ಬಿಟ್ಟು ಯೇಸುವನ್ನ ಕಳಿಸ್ಕೊಟ್ರು. ಆ ಯೇಸುವನ್ನ ತೋರಿಸಿ ಹೇಳ್ತಾ ಇದ್ದಾರೆ, ಈಗೋ ನೋಡಿ ಮನುಷ್ಯನ ಪಾಪಕ್ಕಾಗಿ ಬಲಿ ಆಗ್ಲಿಕ್ಕಾಗಿ ದೇವರು ನೇಮಿಸಿರುವ ಕುರಿಮರಿ. ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಯಾರ ಪಾಪವನ್ನು? ಲೋಕದ ಪಾಪ. ಲೋಕ ಅಂದ್ರೆ ಅಲ್ಲಿ ಯಾರೆಲ್ಲ ಬಂದ್ರು? ಎಲ್ರೂ ಬಂದ್ರು. ಅಲ್ಲಿ ಅವರು ಇವರು ಅಂತ ಇಲ್ಲ. ಆ ಜಾತಿ ಈ ಜಾತಿ, ಆ ಗುಂಪು ಈ ಗುಂಪು, ಆ ದೇಶದವರು ಈ ದೇಶದವರು ಅಂತ ಏನಿಲ್ಲ. ಎಲ್ಲಾ ದೇಶ, ಎಲ್ಲಾ ಕುಲ ಗೋತ್ರ, ಪ್ರತಿಯೊಬ್ಬರು ಬಂದರು. ಎಲ್ಲರನ್ನ ಯೇಸು ರಕ್ಷಿಸಿದ್ರು. ಅದೇ ರೀತಿಯಲ್ಲಿ ಪ್ರಕಟಣೆ ಪುಸ್ತಕ ಅಂತ ಒಂದು ಬೈಬಲ್ನಲ್ಲಿದೆ, ಕೊನೆಯ ಪುಸ್ತಕ. ಅದರಲ್ಲಿ 5ನೇ ಅಧ್ಯಾಯದಲ್ಲಿ 9, 10ನೇ ವಾಕ್ಯದಲ್ಲಿ ನಾವು ಓದ್ತೀವಿ. 5 ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ಯೇಸು ಸ್ವಾಮಿ ಈ ರಕ್ತ ಕೊಟ್ಟು ಏನ್ ಮಾಡಿದ್ರು ಅಂತ ಇದೆ. ಓದೋಣ. ಸುರುಳಿಯನ್ನು ಸ್ವೀಕರಿಸಲು ನೀ ಯೋಗ್ಯನು, ಅದರ ಮುದ್ರೆಗಳನ್ನು ಮುರಿಯಲು ನೀ ಶಕ್ತನು, ಸಮರ್ಪಿಸಿಕೊಂಡಿರುವೆ ನಿನ್ನನ್ನೇ ನೀ ಬಲಿಯರ್ಪಣೆಯಾಗಿ. ನೋಡಿ, ಇಲ್ಲಿ ಯೇಸು ಬಗ್ಗೆ ಹೇಳ್ತಾರೆ, ಯೇಸುವೆ ನಿನ್ನನ್ನೇ ನೀನು ಬಲಿಯಾಗಿ ಸಮರ್ಪಣೆ ಮಾಡ್ಕೊಂಡೆ, ಒಂದು ಕುರಿಮರಿ ತರ. ಸಕಲ ದೇಶ, ನೋಡಿ, ಸಕಲ ದೇಶ, ಭಾಷೆ, ಸಕಲ ಭಾಷೆ, ಕುಲ ಗೋತ್ರಗಳಿಂದ ಕೊಂಡುಕೊಂಡಿರುವೆ ಮಾನವರನ್ನು ನಿನ್ನ
ನಿನ್ನ ರಕ್ತದಿಂದ ಸಕಲ ದೇಶ ಭಾಷೆ ಕುಲ ಗೋತ್ರಗಳಿಂದ ನೀನು ಕೊಂಡುಕೊಂಡಿರುವೆ ನಿನ್ನ ರಕ್ತದಿಂದ ಏರ್ಪಡಿಸಿದೆ ನೀ ಅವರನ್ನು. ಕೊಂಡುಕೊಂಡು ಏನ್ ಮಾಡಿದ್ರು? ಈ ರಕ್ತದಿಂದ ಯೇಸು ಯಾರನ್ನೆಲ್ಲ ತೊಳೆದಿದ್ದಾರೋ ಅವ್ರನ್ನೆಲ್ಲ ಕೊಂಡ್ಕೊಂಡಿದ್ದಾರೆ. ಕೊಂಡ್ಕೊಂಡು ಏನ್ ಮಾಡಿದಾರೋ? ಅವರನ್ನು ಏರ್ಪಡಿಸಿದೆ ನೀನು ಅವರನ್ನು ನಮ್ಮ ದೇವರಿಗೋಸ್ಕರ. ದೇವರಿಗೋಸ್ಕರ. ಯಾರಿಗೋಸ್ಕರ? ಹಾಗಾದ್ರೆ ಯೇಸುವಿನ ರಕ್ತ ನಿನ್ನ ಮೇಲೆ ಬಂದು ಆ ರಕ್ತದಿಂದ ನೀನು ತೊಳೆಯಲ್ಪಟ್ಟ ಮೇಲೆ ನೀನ್ ಮತ್ತೆ ಯಾರಿಗೋಸ್ಕರ? ದೇವರಿಗೋಸ್ಕರ ಏನಾಗಿ? ರಾಜವಂಶವಾಗಿ ಯಾಜಕ ವರ್ಗವಾಗಿ ಆಳುವರು ಅವರು ಸಮಸ್ತ ಈ ಭೂಮಿ ಮೇಲೆ ನಾವೇನಾಗಿರ್ತೀವಿ ಗೊತ್ತಾ? ದೇವರ ಮಹಿಮೆಗಾಗಿ ಬದುಕುವವರಾಗಿರ್ತೀವಿ, ದೇವರ ಸೇವೆ ಮಾಡೋರಾಗಿರ್ತೀವಿ, ದೇವರನ್ನ ಆರಾಧನೆ ಮಾಡುವವರಾಗಿರ್ತೀವಿ. ಯಾರು? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ಪ್ರತಿಯೊಬ್ಬರು ಕೂಡ ಏನಾಗಿ ಮಾರ್ಪಾಡಾಗ್ತಾರೆ ಅಂದ್ರೆ ದೇವರ ಸೇವಕರಾಗಿ ಮಾರ್ಪಾಡಾಗ್ತಾರೆ, ದೇವರನ್ನ ಆರಾಧನೆ ಮಾಡುವ ದೇವರ ಮಕ್ಕಳಾಗಿ ಮಾರ್ಪಾಡಾಗ್ತಾರೆ. ಯೇಸುವಿನ ರಕ್ತದಿಂದ ನಮ್ಗೇನ್ ಸಿಗುತ್ತೆ ಕೇಳಿದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಪಾಪ ತೊಳೆದು ಹೋಗುತ್ತೆ. ಬೇರೆ ಯಾವುದರಿಂದನೂ ನಮ್ಗೆ ಈ ಪಾಪ ಅನ್ನೋದು ತೊಳೆಯಕ್ಕಾಗಲ್ಲ. ಪಾಪ ತೊಳಿಬೇಕಾದ್ರೆ ಪರಿಶುದ್ಧವಾದ ರಕ್ತ ಬೇಕು. ಆ ಪರಿಶುದ್ಧವಾದ ರಕ್ತ ಒಬ್ಬರದೇ ರಕ್ತ, ದೇವ್ರದ್ದು ರಕ್ತ. ಅದರಿಂದನೇ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು. ಕಾರಣ ಇಷ್ಟೇ, ನಮ್ಮ ಪಾಪ ಪರಿಹಾರ ಮಾಡ್ಲಿಕ್ಕೆ, ಬೇರೆ ಏನೂ ಅಲ್ಲ. ನಮ್ದು ಯಾವುದೋ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೂ ಯೇಸು ಬಂದಿಲ್ಲ, ಅಥವಾ ನಮಗೇನೋ ದುಡ್ಡು ಕೊಟ್ಟು ಹೋಗ್ಲಿಕ್ಕೂ ಯೇಸು ಬಂದಿಲ್ಲ, ಮನೆ ಕಟ್ಸ್ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಯೇಸು ಬಂದಿಲ್ಲ. ನಮ್ಮೆಲ್ಲರ ಒಳಗಡೆ ಇರ್ತಕ್ಕಂಥ ಆ ಪಾಪ ಎಂಬ ಆ ರೋಗವನ್ನ ಅಥವಾ ಆ ವೈರಸ್ ಅನ್ನ, ಆ ಕೆಟ್ಟದ್ದನ್ನ ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಅದು ಯಾರ್ದು ಕೆಲಸ ಗೊತ್ತಾ? ಅದು ಸೈತಾನನ ಕಾರ್ಯ. ಯೋವಾನನು ಬರೆದಂಥ ಪತ್ರಿಕೆ, ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದ್ತೀವಿ ಬೈಬಲ್ನಲ್ಲಿ. ಯೋವಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 8ನೇ ವಚನದಲ್ಲಿ ಓದ್ತೀವಿ, ಪಾಪ ಮಾಡುವವನು ಅಂದ್ರೆ ಕೆಟ್ಟದ್ ಮಾಡುವವನು ಸೈತಾನನ ಸಂತಾನದವನು. ಯಾರ ಸಂತಾನ? ಸೈತಾನ ಅಂದ್ರೆ ಪಿಶಾಚಿ, ದುಷ್ಟಶಕ್ತಿ. ಪಾಪ ಮಾಡುವವನು, ಕೆಟ್ಟದ್ದನ್ನ ಮಾಡುವವನು ಯಾರ ಸಂತಾನ? ಅಂದ್ರೆ ದೇವ್ರ ಮಗ ಅಲ್ಲ ಅಂತ, ಪಿಶಾಚಿ ಮಗ ಅಂತೆ. ನೋಡ್ಲಿಕ್ಕೆ ನಾವೆಲ್ಲರೂ ಈಗ ಕಾಣ್ತೀವಿ ಮನುಷ್ಯರ ತರನೇ, ಆದ್ರೆ ನಮ್ಮ ಒಳಗಡೆ ಏನಿದೆಯೋ ಅದು ತೀರ್ಮಾನ ಮಾಡುತ್ತೆ ನಾವು ಯಾರು ಅಂತ. ನಮ್ಮ ಒಳಗಡೆ ಪಾಪ ಇದ್ರೆ ನಾವು ಪಿಶಾಚಿ ಮಕ್ಕಳೇ. ನಮ್ಮ ಒಳಗಡೆ ಆ ಪಾಪ ತೊಳೆದು ಹೋಗಿ ಪರಿಶುದ್ಧವಾದ ದೇವರ ಆತ್ಮ ಬಂದ್ಮೇಲೆ ನಾವು ದೇವ್ರ ಮಕ್ಕಳಾಗ್ತೀವಿ. ನೀವೆಲ್ಲರೂ ಯಾವಾಗ ದೇವ್ರ ಮಕ್ಕಳಾಗ್ತೀರಿ ಗೊತ್ತಾ? ನಿಮ್ಮ ಒಳಗಡೆ ದೇವ್ರು ಬಂದ್ರೆ ನೀವು ದೇವ್ರ ಮಕ್ಕಳು. ಪಿಶಾಚಿ ಇದ್ರೆ ಯಾರ ಮಕ್ಕಳಾಗ್ತೀವಿ? ಸೈತಾನನ ಮಕ್ಕಳು. ಬೈಬಲ್ ಹೇಳುತ್ತೆ, ಓದಿ ಏನಂತ? ಸೈತಾನನು ಆದಿಯಿಂದಲೂ ಪಾಪ ಮಾಡಿದವನೇ, ಸೈತಾನ ಆದಿಯಿಂದನು ಪಾಪ ಮಾಡಿದವನೇ, ಅವನ ದುಷ್ಕೃತ್ಯಗಳನ್ನು ವಿನಾಶಗೊಳಿಸಲೆಂದೇ, ಅವನ ದುಷ್ಕೃತ್ಯಗಳನ್ನು, ಅವನ ಕಾರ್ಯಗಳನ್ನು, ಅವನ ಕೆಟ್ಟ ಕಾರ್ಯವನ್ನ ನಾಶ ಮಾಡಲೆಂದೇ ದೇವರ ಪುತ್ರ ಕಾಣಿಸಿಕೊಂಡಿದ್ದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾಕೆ ಕಾಣಿಸಿಕೊಂಡಿದ್ದಾರೆ ಭೂಮಿಯಲ್ಲಿ ಮನುಷ್ಯನಾಗಿ? ಅದ್ಭುತ ಮಾಡ್ಲಿಕ್ಕಲ್ಲ, ಅದ್ಭುತ ಮಾಡಿದ್ದಾರೆ ಅವರು. ಇವತ್ತು ಅವರ ಹೆಸರಲ್ಲಿ ಅದ್ಭುತಗಳಾಗ್ತದೆ. ದೇವರು ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಅದ್ಭುತಗಳನ್ನು ಮಾಡಲಿ, ಫೇಮಸ್ ಆಗ್ಲಿಕ್ಕಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಫೇಮಸ್ ಆಗೋದಾದ್ರೆ ಅವರಿಗೆ ಬೇಕಾದಷ್ಟು ದಾರಿ ಇತ್ತು. ಅವ್ರು ಬಂದಿದ್ದು ಫೇಮಸ್ ಆಗ್ಲಿಕ್ಕೆ ಬಂದಿದ್ದಲ್ಲ, ಅವ್ರು ಬಂದಿದ್ದು ನಿಮ್ಮನ್ನ ಫೇಮಸ್ ಮಾಡಲಿಕ್ಕೆ. ನಾವು ಒಂದು ರೀತಿನಲ್ಲಿ ಕೊಚ್ಚೆ ಗುಂಡಿ ತರ ಇದ್ವಿ. ನಮ್ಮನ್ನ ಸ್ವರ್ಗದಲ್ಲಿ ಗುರುತಿಸುವಂತ ದೇವರು ಮಾಡಿದ್ರು. ನಮ್ಮನ್ನ ದೇವರ ಮಕ್ಕಳನ್ನಾಗಿ ಮಾಡಲಿಕ್ಕೆ ದೇವರು ಬಂದಿದ್ದು. ನಮ್ಮನ್ನ ಇಲ್ಲಿ ಬಂದು ಯಾವುದೋ ಒಂದು ಜಾತಿಗೆ ಸೇರಿಸ್ಲಿಕ್ಕೆ ಬಂದಿದ್ದಲ್ಲ, ಯಾವುದಕ್ಕೋ ಕುಲ ಗೋತ್ರಕ್ಕೆ ಸೇರಿಸ್ಲಿಕ್ಕೆ ಬಂದವರಲ್ಲ. ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು ಯಾಕೆ ಅಂದ್ರೆ ನಮ್ಮ ಒಳಗಡೆ ಇತ್ತಲ್ವಾ ಪಾಪ, ಅದೇನ್ ಗೊತ್ತಾ? ಅದು ಪಿಶಾಚಿಯ ಕಾರ್ಯ. ಆ ಕೆಟ್ಟ ಕಾರ್ಯವನ್ನ ನಾಶ ಮಾಡ್ಲಿಕ್ಕಾಗಿನೇ ದೇವರ ಪುತ್ರ ಕಾಣಿಸಿಕೊಂಡಿದ್ದು. ಆದ್ರೆ ಒಂದು ನಿಮ್ಗೆ ಅರ್ಥ ಆಗ್ಬೇಕು, ಇದನ್ನು ಹೇಗೆ ನಾಶ ಮಾಡಿದ್ರು ಅವರು ಅದನ್ನು ಹೇಗೆ ನಾಶ ಮಾಡಿದ್ರು ಅಂತ ನಮ್ಗೆ ಅರ್ಥ ಆದ್ರೆ ನಾವು ಅವ್ರನ್ನ ಪ್ರೀತಿ ಮಾಡ್ಲಿಕ್ಕಾಗತ್ತೆ. ನಮ್ಮ ಒಳಗಡೆ ಇದ್ದಿದ್ದೇನು? ಈ ಪಾಪ ಎಂಬ ಈ ಹೊಲಸು ನಮ್ಮ ಒಳಗಡೆ ಇತ್ತು. ಇದನ್ನ ಯೇಸು ಕ್ರಿಸ್ತರು ನಾಶ ಮಾಡ್ಲಿಕ್ಕಾಗಿ ಬಂದಿದ್ದು ಅಂತ ನಾವು ವಾಕ್ಯ ಓದ್ತೀವಿ. ಇದನ್ನ ಹೇಗೆ ಅವ್ರು ನಾಶ ಮಾಡಿದ್ರು ಅಂದ್ರೆ ಬೈಬಲ್ ಹೇಳುತ್ತೆ, ದೊಡ್ಡದೊಂದು ಕೆಲಸ ಮಾಡಿದ್ರು ದೇವರು. ಏನ್ ಮಾಡಿದ್ರು ಗೊತ್ತಾ? ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಂತ ಇದೆ, ಬೈಬಲ್ನಲ್ಲಿ ಪತ್ರಿಕೆಗಳಿದೆ. ಅದರಲ್ಲಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು, ಈಗ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಾಗ ಪರಿಶುದ್ಧನಾಗಿ ಬಂದರು.
ಪಾಪ ಅಂದ್ರೆ ಗೊತ್ತಿಲ್ಲ, ಅವರಲ್ಲಿ ಪಾಪ ಇಲ್ಲ. ಪರಿಶುದ್ಧವಾದ ದೇಹ, ಪರಿಶುದ್ಧವಾದ ರಕ್ತ, ಪರಿಶುದ್ಧ ಆತ್ಮ, ದೇವರ ಪುತ್ರನಾಗಿ ಪರಿಶುದ್ಧನಾಗಿ ಬಂದರು. ಹೀಗೆ ಪರಿಶುದ್ಧನಾಗಿ ಬಂದ, ಪಾಪವನ್ನೇ ಅರಿಯದ ಯೇಸು ಕ್ರಿಸ್ತನನ್ನ ಸೃಷ್ಟಿಕರ್ತನಾದ ತಂದೆಯಾದ ದೇವರು ಏನ್ ಮಾಡಿದ್ರು? ದೇವರು ನಮಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಇದು ತುಂಬಾ ಮುಖ್ಯ, ಆಯ್ತಾ? ಇದನ್ನ ನೀವು ನಂಬಿದ್ರೆ, ನಮ್ಮೊಳಗಡೆ ಆ ಪಾಪ ಕ್ಷಮೆ ಸಿಗುತ್ತೆ, ನಮ್ಮೊಳಗಡೆ ಇರೋ ಪಾಪ ಹೋಗುತ್ತೆ, ಆಯ್ತಾ? ನೀವೇನು ಮಾಡಿ ದುಡ್ಡು ಕಾಸು ಕೊಡೋ ಅವಶ್ಯಕತೆ ಇಲ್ಲ, ಇದನ್ನ ನಂಬಬೇಕು, ಆಯ್ತಾ? ಇದನ್ನ ನೀವು ಹೃದಯದಲ್ಲಿ ನಂಬಿದಾಗ ನಮಗೇನು ಸಿಗುತ್ತೆ? ನಾವು ಬಿಡುಗಡೆ ಆಗ್ತೀವಿ, ನಾವು ಪಾಪದಿಂದ ಹೊರಗಡೆ ಬರ್ತೀವಿ. ಪರಿಶುದ್ಧನಾದ ದೇವರ ಪುತ್ರನಾದ ಯೇಸು ಕ್ರಿಸ್ತರನ್ನ ತಂದೆಯಾದ ದೇವರು ಏನ್ ಮಾಡಿದ್ರು? ಪಾಪಿಯಾದ ನನಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದ್ರು. ಯಾವ ರೀತಿ ಪಾಪ ಸ್ವರೂಪಿಯನ್ನಾಗಿಸಿದ್ರು? ಯಾವ ರೀತಿಯಲ್ಲಿ ಪಾಪ ಸ್ವರೂಪಿಯನ್ನಾಗಿಸಿದ್ರು ಅಂದ್ರೆ, ಬೈಬಲ್ನಲ್ಲಿ ನಾವು ನೋಡೋಣ. ಯೆಶಯ ಪ್ರವಾದಿ ಅಂತ ಒಂದು ಪ್ರವಾದಿ, ಆ ಪ್ರವಾದಿಯ ಪುಸ್ತಕ, ಯೆಶಯ ಪ್ರವಾದಿಯ ಪುಸ್ತಕ 53ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಯೆಶಯ ಪ್ರವಾದಿಯ ಪುಸ್ತಕ 53ನೇ ಅಧ್ಯಾಯ ಅದರ 6ನೇ ವಚನದಲ್ಲಿ ನಾವು ಓದ್ತೀವಿ. ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ. ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ. ದಾರಿ ತಪ್ಪಿದ ಕುರಿ ತರ ಇತ್ತು ನಮ್ಮ ಜೀವನ. ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ. ನಾವಿಷ್ಟ ಬಂದ ಹಾಗೆ ಬದುಕ್ತಾ ಇದ್ವಿ. ನಮ್ಮ ಜೀವನ ನನ್ನಿಷ್ಟ ಅಂತ ನಾವು ಬದುಕ್ತಾ ಇದ್ವಿ. ನನ್ನ ದುಡಿಮೆ, ನಾನು ದುಡಿಮೆ ಮಾಡ್ತೀನಿ, ನಾನು ಇಷ್ಟ ಬಂದಾಗ ಬದುಕ್ತೀನಿ. ನನ್ನ ದುಡ್ಡು, ನನ್ನ ಕಣ್ಣು, ನಾನು ಏನಾದರೂ ನೋಡ್ತೀನಿ. ಕೆಲವು ಟೈಮ್ ಮಕ್ಕಳು ಕೇಳ್ತಾರೆ ಮನೆಯಲ್ಲಿ, ನನ್ನ ಬಾಯಿ, ನಾನು ಏನಾದರೂ ತಿಂತೀನಿ. ನನ್ನ ದುಡ್ಡು, ನನ್ನ ದುಡಿಮೆ, ನಾನು ಸಂಪಾದನೆ ಮಾಡ್ತೀನಿ, ನಾನು ಇಷ್ಟ ಬಂದಾಗ ಬದುಕ್ತೀನಿ, ಹೇಳಲ್ವಾ? ನನ್ನ ಕೈ ನಾನು ಹೆಂಗಾದ್ರೂ ಇಟ್ಕೊಳ್ತೀನಿ, ನನ್ನ ಬಟ್ಟೆ ನಾನು ಹೆಂಗಾದ್ರೂ ಹಾಕ್ಕೊಳ್ತೀನಿ, ನನ್ನ ಮೈ ನಾನು ಹೆಂಗಾದ್ರೂ ಮುಚ್ಕೊಳ್ತೀನಿ, ನಮ್ಗೆ ಇಷ್ಟ ಬಂದಿದ್ದು ನಾವು ಹೇಳ್ಕೊಳ್ತೀವಿ. ನನ್ನ ಮುಖ ನಾನು ಹೆಂಗಾದ್ರೂ ಮೇಕಪ್ ಮಾಡ್ಕೊಳ್ತೀನಿ, ನಾವು ಹೇಳ್ಕೊಳ್ತೀವಿ. ಇದೆಲ್ಲ ದುರಂಕಾರದ ಮಾತುಗಳು. ಒಳಗಡೆ ಪಾಪ ಇದ್ದಾಗ ಇದೆಲ್ಲ ನಮ್ಗಿಷ್ಟ, ನನ್ನಿಷ್ಟ, ನಾನು 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 ಅನ್ನೋದು ನಾವು ಮಾತಾಡ್ತೀವಿ. ನನ್ನ ಆಸ್ತಿ, ನನ್ನ ಮನೆ, ನಂದು ಕಚ್ಚಾಟ, ಹೊಡೆದಾಟ ಮಾಡಲು ಇವತ್ತು ಒಡ ಹುಟ್ಟಿದವರೇ ಶತ್ರುಗಳಾಗ್ತೀವಿ. ಆಸ್ತಿ ಹೆಸರಲ್ಲಿ ಮಾತಾಡಲ್ಲ, ಮಾತು ಬಿಟ್ಬಿಟ್ಟಿರ್ತೀವಿ. ಅಕ್ಕ ತಂಗಿ ಮಾತಾಡಲ್ಲ, ಅಣ್ಣ ತಮ್ಮ ಮಾತಾಡಲ್ಲ. ಯಾವ ವಿಷಯದಲ್ಲಿ? ಹಣದ ವಿಷಯದಲ್ಲಿ ಹೆಣ ಆದ ಹೋಗೋದವ್ರು ಎಷ್ಟೋ ಜನ ಇದ್ದಾರೆ. ಹಣಕ್ಕೋಸ್ಕರ ಹೆಣ ಮಾಡಿದವರು ಎಷ್ಟೋ ಜನ ಇದ್ದಾರೆ. ಕೊಲೆ ಮಾಡಿದವರು ಎಷ್ಟೋ ಜನ ಇದ್ದಾರೆ. ನಾನು, ನಂದು ಇದೆಲ್ಲ ಏನು ಗೊತ್ತಾ? ಒಳಗಡೆ ಪಿಶಾಚಿ ಇರೋದ್ರಿಂದ ಇದು ಬರೋದು, ಒಳಗಡೆ ಪಾಪ ಇರೋದ್ರಿಂದ ಬರೋದು. ಆದರೆ ತಂದೆಯಾದ ದೇವರು ಏನು ಮಾಡಿದ್ರು ಗೊತ್ತಾ? ನಾವೆಲ್ಲರೂ ದಾರಿ ತಪ್ಪಿ ನಮ್ಮ ದಾರಿಯಲ್ಲಿ ನಾವಿದ್ದಾಗ ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ್ದ ಆತನ ಮೇಲೆ. ನೋಡಿ, ಯೋಚನೆ ಮಾಡಿ ನೋಡಿ, ನಮ್ಮೆಲ್ಲರ ದೋಷಗಳನ್ನ, ನನ್ನ ದೋಷ, ಇವ್ರ ದೋಷ, ಇವ್ರ ದೋಷ, ಇಲ್ಲಿ ಯಾರೆಲ್ಲ ನಿಮ್ಮೊಳಗಡೆ ದೋಷ ಇದೆ ಅಂತ ಅನ್ಕೊಂಡಿದ್ದೀರೋ, ನಂಬಿಕೆ ಇಡಿ. ನಿನ್ನ ದೋಷನ ಏನು ಮಾಡಿದ್ದಾರೆ ಗೊತ್ತಾ? ನೀನು ಹುಟ್ಟೋಕ್ಕಿಂತ ಮುಂಚೆನೆ, ನೀನಿನ್ನು ಹುಟ್ಟೇ ಇಲ್ಲ, ಮುಂದೆ ಹುಟ್ಟುವವ್ರದು, ಎಲ್ಲ ಮನುಷ್ಯರದು. ಅದನ್ನೇ ನಾವು ಓದಿದ್ದು ಆವಾಗ. ಲೋಕದ ಪಾಪಗಳನ್ನ ಪರಿಹರಿಸುವ ದೇವರ ಕುರಿಮರಿ. ಅಂದರೆ ಲೋಕದಲ್ಲಿ ಹುಟ್ಟುವ ಎಲ್ಲಾ ಮನುಷ್ಯರ ದೋಷಗಳನ್ನ, ಪಾಪ ದೋಷವನ್ನ, ನಮ್ಮ ಒಳಗಡೆ ಇದ್ದಂತಹ ಹೊಲಸನ್ನ ಸರ್ವೇಶ್ವರ ಹಾಕಿದ ಆತನ ಮೇಲೆ. ನನ್ನ ಒಳಗಡೆ ಇದ್ದ ಕೆಸರನ್ನ ಎತ್ತುಬಿಟ್ಟು ಯಾರ ಮೇಲೆ ಹಾಕಿದ್ರಂತೆ? ದೇವರು ಯೇಸುವಿನ ಮೇಲೆ ಹಾಕಿದ್ರು. ನೀವು ಶಿಲುಬೆ ನೋಡಿರ್ಬೋದು ಎಲ್ಲಾದ್ರೂ ಇದ್ರೆ. ಯಾಕೆ ಪರಿಶುದ್ಧನಾದ ದೇವರು ಅಂತ ಹೇಳ್ತೀರಿ? ಯಾಕೆ ದೇವ್ರು ಈ ರೀತಿ ಸಾಯ್ಬೇಕಾಯ್ತು? ಉತ್ತರ ಒಂದೇ, ನಿನ್ನ ಮೇಲಿರೋ ಪ್ರೀತಿಯಿಂದ, ನಿನ್ನನ್ನು ಕಾಪಾಡೋದಕ್ಕೆ, ನಿನ್ನನ್ನು ರಕ್ಷಿಸೋದಕ್ಕೆ. ನಿನ್ನ ಪಾಪನ ಎತ್ಕೋಬೇಕಾಗಿತ್ತು. ನೀನು ಈ ಪಾಪ ಇಟ್ಕೊಂಡು ಈ ಭೂಮಿಯಲ್ಲಿ ಬದುಕಿ ಒಂದಿನ ಸತ್ತೋಗ್ತೀಯ, ಸತ್ತಾಗ ನರಕಕ್ಕೆ ಹೋಗ್ತೀಯ. ನೀನು ಈ ಭೂಮಿಲಿ ಏನೇ ಒಳ್ಳೇದು ಮಾಡಿದ್ರು ನಿನಗೆ ಸ್ವರ್ಗ ಸಿಗಲ್ಲ. ಯಾಕೆಂದ್ರೆ ಒಳಗಡೆ ಕೆಟ್ಟದಿದೆ. ನೀನು ಕೆಟ್ಟ ಮನಸ್ಸಿಟ್ಕೊಂಡು ಎಷ್ಟೇ ಒಳ್ಳೇದು ಮಾಡಿದ್ರು ನಿನಗೆ ಸ್ವರ್ಗ ಸಿಗಲ್ಲ, ದೇವ್ರ ಹತ್ರ ಹೋಗಕ್ಕಾಗಲ್ಲ. ದೇವ್ರ ಬಳಿಗೆ ಒಂದಿನ ಹೋಗ್ಲಿಕ್ಕೆ ಆಗ್ಬೇಕಾದ್ರೆ ಮನಸ್ಸು ಸರಿ ಆಗ್ಬೇಕು, ನಮ್ಮ ಆತ್ಮ ಶುದ್ಧಿ ಆಗ್ಬೇಕು, ನಮ್ಮ ಅಂತರಂಗ ಶುದ್ಧಿ ಆಗ್ಬೇಕು. ಇದು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಯಾವ ನೀರಿಂದಾನೂ ಆಗೋದಿಲ್ಲ, ಯಾವುದರಿಂದಾನೂ ಆಗೋದಿಲ್ಲ, ಯಾವ ಮಂತ್ರತಂತ್ರದಿಂದಾನೂ ಆಗೋದಿಲ್ಲ, ಯಾವ ಪ್ರಾರ್ಥನೆಯಿಂದಾನೂ ಆಗೋದಿಲ್ಲ. ಅದು ಆಗೋದು ದೇವರಿಂದ ಮಾತ್ರನೇ. ಅವರು ಮಾಡಿದ್ದಾರೆ ಹೇಗೆ ಅಂದ್ರೆ, ಅವರ ರಕ್ತದಿಂದ ತೊಳೆದಿದ್ದಾರೆ. ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿ ಮಾಡಿದ್ದಾರೆ. ಶುದ್ಧಿ ಮಾಡ್ಲಿಕ್ಕೋಸ್ಕರನೇ ಯೇಸು ಕ್ರಿಸ್ತರು ಈ ಭೂಮಿಗೆ ಬಂದಿದ್ದು. ನಮ್ಮೆಲ್ಲರ ದೋಷವನ್ನ ಈಗ ನಾವು ಯಾವ ರೀತಿ ತಗೋಬೇಕು ಅಂತ? ಹೌದು, ನನ್ನ ದೋಷವನ್ನ ದೇವರು ತೆಗೆದು ಯೇಸು ಮೇಲೆ ಹಾಕಿದ್ದಾರೆ. ಇದನ್ನ ನೀನು ನಂಬಿದಾಗ ನಿನ್ನ ಒಳಗಡೆ ಏನಾಗುತ್ತೆ? ನಿನ್ನ ಒಳಗಡೆ ಈ ದೋಷ ಹೋಗುತ್ತೆ. ಇದಕ್ಕೋಸ್ಕರ ₹1 ಖರ್ಚಿಲ್ಲ, ಇದಕ್ಕೋಸ್ಕರ ನಾವೇನು ಮಾಡೋ ಅಗತ್ಯ ಇಲ್ಲ.
ಯೇಸು ಸ್ವಾಮಿಯ ಆ ಗಾಯಗಳು, ಅವರ ಶರೀರದಲ್ಲಾದ ಒಂದೊಂದು ಗಾಯಗಳು, ಅವರು ಸುರಿಸಿದ ರಕ್ತ ನನ್ನ ದೋಷ ಪರಿಹಾರಕ್ಕೆ ಅಂತ ನೀವು ಹೃದಯದಲ್ಲಿ ನಂಬಿದ್ರೆ ಅಷ್ಟೇ ಸಾಕು, ಬೇರೆ ಏನು ಮಾಡುವ ಅಗತ್ಯ ಇಲ್ಲ. ಓದಿ. ನಮ್ಮೆಲ್ಲರ ದೋಷಗಳನ್ನು ಸರ್ವೇಶ್ವರ ಹಾಕಿದ ಆತನ ಮೇಲೆ ಬಾಧೆಗಳಿಗೊಳಗಾದ ಹಿಂಸೆ ಸಹಿಸಿದ ಆತ ಬಾಯಿ ತೆರೆಯದೆ, ಹೌದು, ಬಾಯಿ ತೆರೆಯದೆ ವಧ್ಯಸ್ಥಾನಕ್ಕೆ ಒಯ್ದ ಮೂಕ ಕುರಿಮರಿಯಂತೆ. ನೋಡಿ, ತುಪ್ಪಟ ಕತ್ತರಿಸುವವನ ಮುಂದಿರುವ ಮೂಕ ಕುರಿಮರಿ ತರ. ಕುರಿಮರಿ ನೋಡಿದ್ರ ನೀವು? ಕುರಿಮರಿನ ಕಡಿಬೇಕಾದ್ರ ಅದೇನಾದ್ರೂ ಮಾಡುತ್ತಾ? ಅದೇನು ಮಾಡಲ್ಲ, ಹಿಂಗ್ ನಿಂತ್ಕೊಳ್ಳುತ್ತ ಅಷ್ಟೇ. ಕುತ್ತಿಗೆ ಇಟ್ರೆ ಹಣ್ಣಂತ ಕಡಿತಾನೆ ಕಟ್ಗ. ನಾವು ಕುರಿ ಮಾಂಸ ತಗೊಂಡ್ ಬಂದು ತಿಂತೀವಿ, ಮಟನ್ ಸಾರು ಮಾಡ್ಕೊಳ್ತೀವಿ. ಯೇಸು ಸ್ವಾಮಿ ಅದೇ ತರ ಸುಮ್ಮನೆ ಮೌನವಾಗಿ ಒಂದು ಮೂಕ ಕುರಿಮರಿ ತರ ನಿಂತ್ಕೊಂಡ್ರು. ಕಾರಣ ಏನು? ಯಾಕೆ ಯೇಸು ಹಾಗೆ ನಿಂತ್ಕೊಂಡು ಏಟ್ ತಿಂದ್ರು? ಅವ್ರು ದೇವ್ರು ಆಗಿರ್ಲಿಲ್ವಾ? ಅವ್ರಿಗೆ ಪವರ್ ಇರ್ಲಿಲ್ವಾ? ಅವ್ರಿಗೆಲ್ಲ ಇತ್ತು, ಆದ್ರೆ ಪಾಪ ತೊಳಿಬೇಕಾಗಿತ್ತು. ಇದು ಇಲ್ಲಿರೋ ಪಾಪನ ಎಲ್ಲಾದ್ರೂ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತು, ಇದನ್ನ ತೆಗೆದು ಹಾಕ್ಬೇಕಾಗಿತ್ತು. ಇದು ಇಲ್ಲೇ ಬಿಡಕ್ ಆಗಲ್ಲ, ಇದನ್ನ ಪರಿಹಾರ ಮಾಡ್ಲಿಕ್ಕೆ ಜಾಗ ಇಲ್ಲ. ಇದು ಎಲ್ಲಿ ಇವ್ರ ಮೇಲೆ ಹಾಕಿದ್ರೆ ಅಲ್ಲಿರುತ್ತೆ, ಇವ್ರ ಮೇಲೆ ಹಾಕಿದ್ರೆ ಇಲ್ಲಿ ಇರುತ್ತೆ. ಹಾಗಾದ್ರೆ ಇದು ಎಲ್ಲೂ ಟ್ರಾನ್ಸ್ಫರ್ ಮಾಡಿ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನ ಎಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ದೇವರಿಗೆ ಆಗುತ್ತೆ. ದೇವರಿಗೆ ಅಸಾಧ್ಯ ಯಾವುದೂ ಇಲ್ಲ, ದೇವರಿಗೆಲ್ಲ ಸಾಧ್ಯ. ದೇವರಿಗೆ ಅಸಾಧ್ಯವಾದದ್ದು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ದೇವರಿಗೆಲ್ಲ ಸಾಧ್ಯ. ಆದ್ರಿಂದ ದೇವ್ರು ಏನ್ ಮಾಡಿದ್ರು ಗೊತ್ತಾ? ಮನುಷ್ಯನ ಪಾಪವನ್ನ ಯೇಸು ಮೇಲೆ ಹಾಕಿದ್ರು. ಯೇಸು ಸ್ವಾಮಿ ಏನ್ ಮಾಡಿದ್ರು? ಈ ಪಾಪವನ್ನೆಲ್ಲ ಹೊತ್ಕೊಂಡು ಯಾವ ರೀತಿ ಒಂದು ಮೂಕ ಕುರಿಮರಿ ಕಟುಕನ ಮುಂದೆ ನಿಲ್ಲುತ್ತೋ ಹಾಗೆ ಕಟುಕ ಜನರ ಮುಂದೆ ಒಂದು ಮೂಕ ಕುರಿಮರಿಯ ಹಾಗೆ ಯೇಸು ಕ್ರಿಸ್ತರು ತನ್ನನ್ನೇ ತಾನು ಮರಣಕ್ಕೆ ಬಿಟ್ಟು ಕೊಟ್ಟು ನಿಂತ್ಕೊಂಡ್ರು. ನಮಗೋಸ್ಕರ ಅವ್ರು ಏನಾದ್ರು ಪಾಪ ಸ್ವರೂಪಿ ಆದ್ರು. ತಂದೆಯಾದ ದೇವರು ನಮ್ಮೆಲ್ಲ ಪಾಪವನ್ನು ಎತ್ತಿ 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 ಎಲ್ಲರ ಪಾಪ ದೋಷವನ್ನ ಯೇಸು ಮೇಲೆ ಹಾಕಿದ್ರು. ಅದರ ಪರಿಣಾಮ ಬೈಬಲ್ ಹೇಳುತ್ತೆ, ವೇಜಸ್ ಆಫ್ ಸಿನ್ ಈಸ್ ಡೆತ್. ಪಾಪದ ಪರಿಣಾಮ ಮರಣ. ಪಾಪ ಮಾಡುವವನಿಗೆ ಶಿಕ್ಷೆ, ಮರಣ ಶಿಕ್ಷೆ. ನಾನು ಪಾಪ ಮಾಡಿದೆ, ಈಗ ನನ್ನ ಪಾಪ ಯೇಸು ಮೇಲೆ ಟ್ರಾನ್ಸ್ಫರ್ ಆಯ್ತು. ದೇವರು ಆ ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರು. ನನ್ನ ಮೇಲೆ ನನ್ನನ್ನ ರಕ್ಷಣೆ ಮಾಡೋದಕ್ಕೆ ನನ್ನ ಮೇಲಿನ ಪ್ರೀತಿಯಿಂದ ಯೇಸು ಮೇಲೆ ಟ್ರಾನ್ಸ್ಫರ್ ಮಾಡಿದ್ರು. ಯೇಸು ಕ್ರಿಸ್ತರು ಆ ಪಾಪವನ್ನೆಲ್ಲ ತಮ್ಮ ಮೇಲೆ ಹೊತ್ಕೊಂಡು ಶಿಲುಬೆಗೆ ಜಡಿಯಲ್ಪಟ್ಟರು. ಶಿಲುಬೆ ಮೇಲೆ ಯೇಸು ಕ್ರಿಸ್ತರು ಏನಾದ್ರು? ಸತ್ತು ಹೋದ್ರು. ಹಾಗಾದ್ರೆ ಅದರ ಮುಖಾಂತರ ಏನಾಯ್ತು ಅಂದ್ರೆ, ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಸತ್ತಾಗ ಯಾತಕ್ಕಾಗಿ ಸತ್ತಿದ್ದು? ಶಿಲುಬೆ ಮೇಲೆ ಪಾಪಕ್ಕಾಗಿ ಅಲ್ವಾ? ಪಾಪ ಇದ್ದಿದ್ರಿಂದ ಪಾಪದ ಸಂಬಳ ಏನು? ಮರಣ. ನನ್ನ ಪಾಪ ಯಾರು ತಗೊಂಡ್ರೀಗ? ಯೇಸು ತಗೊಂಡ್ರು. ಯೇಸು ಪಾಪ ತಗೊಂಡಿದ್ರಿಂದ ಯೇಸುಗೆ ಬದುಕಾಕಿ ಚಾನ್ಸ್ ಇಲ್ಲ, ಯೇಸು ಸಾಯ್ಲೇಬೇಕು. ಹಾಗಾಗಿ ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ದೇವರು ಮನುಷ್ಯನಾಗಿ ಬಂದು ಪರಿಶುದ್ಧನಾಗಿ ಜೀವಿಸಿ ನನ್ನ ಪಾಪವನ್ನೆಲ್ಲ ಅವರು ತಮ್ಮ ದೇಹದ ಮೇಲೆ ತೆಗೆದುಕೊಂಡಿದ್ರಿಂದ ಅವರಿಗೆ ಶಿಕ್ಷೆ ಆಯ್ತು. ಏನ್ ಶಿಕ್ಷೆ? ಮರಣ ಶಿಕ್ಷೆ, ಮರಣ ದಂಡನೆ. ಈ ಮರಣ ದಂಡನೆ ಯೇಸುಗೆ ಯಾರು ಕೊಟ್ರು? ಮನುಷ್ಯ ಕೊಟ್ಟಿದ್ದಲ್ಲ, ದೇವರು ಕೊಟ್ರು. ಯಾರು ಕೊಟ್ರು? ದೇವರು ಈ ಶಿಕ್ಷೆಯನ್ನ ಯೇಸು ಕ್ರಿಸ್ತನಿಗೆ ಕೊಟ್ರು. ಯಾರಿಗೆ ಕೊಡಬೇಕಾಗಿತ್ತ ಶಿಕ್ಷೆ? ನಿಜವಾಗ್ಲೂ ಪಾಪಿ ಯಾರು? ನಾನು. ಎಲ್ಲಾ ಪಾಪ ಕರ್ಮ ಮಾಡಿ ಒಳಗಡೆ ಹಾಳು ಮಾಡ್ಕೊಂಡವನು ಯಾರು? ನಾನು. ಆದ್ರೆ ದೇವರು ನನ್ನ ಮೇಲೆ ಕರುಣೆ ತೋರಿದ್ರು. ಇವನ್ನ ಕಾಪಾಡ್ತೀನಿ, ಇವನ್ನ ನರಕಕ್ಕೆ ಹಾಕೋದು ಬೇಡ, ಇವಳನ್ನ ನರಕಕ್ಕೆ ಹಾಕೋದು ಬೇಡ, ಇವ್ರನ್ನ ಕಾಪಾಡಬೇಕು, ಇವ್ರನ್ನ ಸ್ವರ್ಗಕ್ಕೆ ಕರ್ಕೊಂಡು ಬರ್ಬೇಕು, ಇವರಿಗೆ ನಿತ್ಯ ಜೀವ ಕೊಡ್ಬೇಕು, ಇವರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಯೇಸು ಕ್ರಿಸ್ತರ ಮೇಲೆ ಇದನ್ನ ಟ್ರಾನ್ಸ್ಫರ್ ಮಾಡಿದ್ರು, ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಈಗ ಯಾರು ಪಾಪಿ ಆದ? ಅದನ್ನೇ ನೀವು ಆವಾಗ ಓದಿದ್ದು 2 ಕೊರಿಂಥ 5:21. ಇನ್ನೊಂದ್ಸರಿ ಓದೋಣ. 2 ಕೊರಿಂಥ 5:21 ನಾವು ಓದ್ತೀವಿ. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ನನಗೋಸ್ಕರ, ಯಾರಿಗೋಸ್ಕರ?
ನನಗೋಸ್ಕರ ಪಾಪ ಸ್ವರೂಪಿಯನ್ನಾಗಿಸಿದರು. ಪಾಪ ಸ್ವರೂಪಿಯನ್ನಾಗಿಸಿದರು. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದು ನಾವು ದೇವರ ಒಂದು ಸಂಬಂಧಕ್ಕೆ ಬರ್ಲಿಕ್ಕೋಸ್ಕರ ಹೀಗೆ ಮಾಡಿದ್ರು. ನೋಡಿ, ನಾವು ದೇವರ ಸಂಬಂಧಕ್ಕೆ ಬರೋದು ಯೇಸು ಮುಖಾಂತರನೇ. ಯೇಸು ಕ್ರಿಸ್ತರಲ್ಲಿ ನನ್ನ ಪಾಪ ಹೋಯ್ತು. ಯೇಸು ಆ ಪಾಪವನ್ನ ಶರೀರದಲ್ಲಿ ತೆಗೆದುಕೊಂಡಿದ್ರಿಂದ ಈಗ ದೇವ್ರು ನೋಡುವಾಗ ನಾನ್ ಪಾಪಿಯಾಗಿ ಕಾಣ್ತಾ ಇಲ್ಲ. ಯಾರು ಪಾಪಿಯಾಗಿ ಕಂಡ್ರು? ಯೇಸು. ಪಾಪಿಗೆ ಏನ್ ಶಿಕ್ಷೆ? ಮರಣ ಶಿಕ್ಷೆ. ಆದ್ರಿಂದ ಯೇಸು ಸ್ವಾಮಿಗೆ ಮರಣ ಶಿಕ್ಷೆ. ಶಿಲುಬೆ ಮೇಲೆ ದೇವರ ಇಚ್ಛೆ ಪ್ರಕಾರ ಅವರು ಸಾಯ್ಬೇಕಾಗಿ ಬಂತು. ಅವರ ಸಾವಿನಿಂದ ಶಿಲುಬೆಗೆ ಜಡಿದಿದ್ದೇನು ಗೊತ್ತಾ? ನನ್ನ ಪಾಪ. ನನ್ನ ಪಾಪವನ್ನ ಯೇಸು ತಮ್ಮ ದೇಹದಲ್ಲಿ ಹೊತ್ಕೊಂಡು ಅದನ್ನ ಶಿಲುಬೆಗೆ ಜಡಿದಿದ್ರಿಂದ ಪಾಪ ಅನ್ನೋದು ಸತ್ತೋಯ್ತು. ಸಿನ್ ಇಸ್ ಡೆಡ್. ಪಾಪ ಏನಾಯ್ತು? ಇದನ್ನ ನೀವು ನಂಬಿದ್ರೆ, ನನ್ನ ಪಾಪ ಯೇಸು ಸ್ವಾಮಿ ತೆಗೆದುಕೊಂಡು ಶಿಲುಬೆಗೆ ಜಡಿದಿದ್ರಿಂದ ನನ್ನ ಒಳಗಡೆ ಇದ್ದ ಪಾಪ ಸತ್ತೋಯ್ತು. ಬೈಬಲ್ ಹೇಳುತ್ತೆ, ಇನ್ನು ಮುಂದೆ ಪಾಪಕ್ಕೆ ನಿನ್ನ ಮೇಲೆ ಅಧಿಕಾರ ಇಲ್ಲ. ಸಿನ್ ಹ್ಯಾಸ್ ನೋ ಮೋರ್ ಪವರ್ ಓವರ್ ಯು. ಪಾಪಕ್ಕೆ ಪವರ್ ಇತ್ತು. ಎಲ್ಲಿವರೆಗೆ? ಅಸಾಯೋ ತನಕ. ಯಾವಾಗ ಅದನ್ನ ಯೇಸು ಶಿಲುಬೆಗೆ ಜಡಿದ್ರೋ, ಸಿನ್ ಹ್ಯಾಸ್ ಲಾಸ್ಟ್ ಇಟ್ಸ್ ಪವರ್. ಪಾಪದ ಶಕ್ತಿ ಹೋಯ್ತು. ಪಾಪದ ಶಕ್ತಿ ಹೋಯ್ತು. ಯೇಸು ಕ್ರಿಸ್ತನ ಮರಣದ ಮುಖಾಂತರ ಸಿನ್ ಬಿಕೇಮ್ ಡೆಡ್. ಪಾಪ ಸತ್ತೋಯ್ತು. ಪಾಪ ಅನ್ನೋ ವೈರಸ್ ಸತ್ತೋಯ್ತು. ಸತ್ತ ಮೇಲೆ ಏನ್ ಮಾಡ್ತಾರೆ? ಮನುಷ್ಯರನ್ನ ಸಮಾಧಿ ಮಾಡ್ತಾರೆ. ಯೇಸುನ ಸಮಾಧಿ ಮಾಡಿದ್ರು. ಯೇಸು ಸ್ವಾಮಿ ತಮ್ಮ ದೇಹದಲ್ಲಿ ಸ್ವಂತ ಒಂದು ಪಾಪ ಮಾಡದೇ ಇದ್ದಿದ್ರಿಂದ ಅವರು ವಾಪಸ್ ಮತ್ತೆ ಎದ್ದು ಬಂದರು. ಅವರು ಮತ್ತೆ ಪುನರುತ್ಥಾನರಾಗಿ ಎದ್ದು ಬಂದರು. ಪುನರುತ್ಥಾನರಾಗಿ ಎದ್ದು ಬಂದು ಅವರಲ್ಲಿ ನಂಬಿಕೆ ಇಟ್ಟವರಿಗೆ ಅವ್ರು ಏನ್ ಕೊಟ್ರು ಗೊತ್ತಾ? ಪರಿಶುದ್ಧ ಆತ್ಮರನ್ನ ಕೊಟ್ರು. ಅಂದ್ರೆ ಅವರಲ್ಲಿದ್ದ ಆತ್ಮವನ್ನ ಅವ್ರು ಹಂಚಿದ್ರು. ಇದು ದೇವರ ಆತ್ಮ, ದೇವರು ಪರಿಶುದ್ಧರು, ಇದು ಪರಿಶುದ್ಧವಾದ ಆತ್ಮ, ಇದು ಪರಿಶುದ್ಧವಾದ ಸ್ಥಳದಲ್ಲಿರುವ ಆತ್ಮ. ಆದ್ರಿಂದ ನೀವು ನನ್ನಲ್ಲಿ ನಂಬಿಕೆ ಇಟ್ಟಿದ್ದೀರಿ, ನನ್ನ ರಕ್ತದಿಂದ ನಿಮ್ಮ ಪಾಪ ತೊಳೆಯಲ್ಪಟ್ಟಿದೆ, ಆದ್ರಿಂದ ಈಗ ನೀವು ಪರಿಶುದ್ಧರಾಗಿದ್ದೀರಿ. ಆದ್ರಿಂದ ತಗೊಳ್ಳಿ, ಪರಿಶುದ್ಧಾತ್ಮರನ್ನ ನಿಮಗೆ ಕೊಡ್ತೀನಿ, ಇನ್ನು ಮುಂದೆ ನೀವು ಪರಿಶುದ್ಧರಾಗಿ ಬದುಕಬೇಕು ಅಂತ ಹೇಳ್ಬಿಟ್ಟು ಪರಿಶುದ್ಧ ಆತ್ಮರನ್ನ ಕೊಟ್ಟರು. ಈಗ ಯೇಸು ಕ್ರಿಸ್ತರಲ್ಲಿದ್ದ ಪರಿಶುದ್ಧಾತ್ಮ ನಮಗೆ ಕೊಟ್ಟಾಗ ನಾವೇನಾದ್ವಿ? ನಾವು ಕೂಡ ಪರಿಶುದ್ಧರಾದ್ವಿ. ಯಾರಲ್ಲೆಲ್ಲ ಈ ಪರಿಶುದ್ಧಾತ್ಮರು ಬಂದ್ರು ಅವರೆಲ್ಲರೂ ಏನಾದ್ರು? ಪರಿಶುದ್ಧರಾದ್ರು, ದೇವರ ಮಕ್ಕಳಾದ್ರು. ಈಗ ನಾವು ಚರ್ಚ್ಗೆಲ್ಲ ಹೋಗ್ತೀವಿ. ಯಾರಿದ್ದಾರೆ ಅಂತ ಹೋಗ್ತೀವಿ? ಅಲ್ಲಿ ದೇವರಿದ್ದಾರೆ ಅಂತ ನಾವು ಹೋಗ್ತೀವಿ. ಚರ್ಚಿಗೆ ಹೋಗ್ತೀವಿ, ದೇವಾಲಯಕ್ಕೆ ಹೋಗ್ತೀವಿ, ದೇವ್ರನ್ನ ಹುಡ್ಕೊಂಡು ಹೋಗ್ತೀವಿ. ಆದ್ರೆ ಯಾವಾಗ ನೀವು ಈ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಪವಿತ್ರಾತ್ಮರನ್ನ ಒಳಗಡೆ ಪಡ್ಕೊಳ್ತೀರಲ್ವಾ, ಆಗ ನೀವೇನಾದ್ರಿ? ನೀವೇ ದೇವರ ಆಲಯ ಆದ್ವಿ. ದೇವರೆಲ್ಲಿರ್ತಾರೆ? ಈಗ ಯೇಸುವಿನ ರಕ್ತದಿಂದ ಯಾರೆಲ್ಲ ತೊಳೆಯಲ್ಪಟ್ಟು ಯೇಸು ಕೊಟ್ಟ ಆ ಒಂದು ಆತ್ಮವನ್ನ ಯಾರೆಲ್ಲ ಸ್ವೀಕಾರ ಮಾಡ್ತಾರೋ ಅವ್ರ ಒಳಗಡೆ ಈಗ ದೇವರಿರ್ತಾರೆ. ಆಗ ನೀವೇನಾಗ್ತೀರ? ದೇವರ ಮಂದಿರಗಳಾಗ್ತೀರಿ. ದೇವಾಲಯ ಯಾಕಿರೋದು? ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ. ಆಗ ನಿಮ್ಮ ಮುಂದೆ ನೀವೇನ್ ಮಾಡ್ತೀರಿ? ದೇವ್ರನ್ನ ಆರಾಧನೆ ಮಾಡ್ತಾ ಬದುಕ್ತೀರಿ. ದೇವಾಲಯದ ಕೆಲಸ ಏನು? ದೇವ್ರನ್ನ ಆರಾಧನೆ ಮಾಡೋದು, ದೇವ್ರನ್ನ ಮಹಿಮೆ ಪಡಿಸೋದು. ನಾವೊಬ್ಬೊಬ್ಬರು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ದೇವರನ್ನ, ಅಪ್ಪನನ್ನ, ನಮ್ಮ ಸೃಷ್ಟಿಕರ್ತನಾದ ತಂದೆಯಾದ ದೇವರನ್ನ ನಾವೇನ್ ಮಾಡ್ತೀವಿ? ಆರಾಧಿಸ್ತೀವಿ. ನಮ್ಮೊಳಗಡೆ ಪರಿಶುದ್ಧಾತ್ಮ ಇಲ್ಲದೆ ಇದ್ರೆ ಏನ್ ಮಾಡ್ತೀವಿ ಗೊತ್ತಾ? ನಾವು ಹೊರಗಡೆಯವರಾಗಿರ್ತೀವಿ, ಮಕ್ಕಳಾಗಿರೋದಿಲ್ಲ. ದೇವ್ರ ಮಕ್ಕಳಲ್ಲ, ಹೊರಗಡೆಯವರು. ಹೊರಗಡೆಯವ್ರು ಏನ್ ಮಾಡ್ತೀವಿ? ಭಿಕ್ಷೆ ಬಿಡ್ತೀವಿ. ಕೊಡಪ್ಪ ಕೊಡಪ್ಪ, ದೇವರೇ ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು. ನಿಮ್ಮನೇಲಿ ಎಷ್ಟು ಜನ ಮಕ್ಕಳು ಅಪ್ಪ ಅಮ್ಮನ ಹತ್ರ ಭಿಕ್ಷೆ ಬೇಡ್ತಾರೆ? ಕೈ ಎತ್ತಿ ನೋಡೋಣ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ನಿಮ್ಮ ಮಕ್ಕಳು ಅಪ್ಪ ಅಮ್ಮನ ಹತ್ರ ಭಿಕ್ಷೆ ಬೇಡ್ತಾರೆ? ಪಾತ್ರೆ ಇಟ್ಕೊಂಡು ಬೇಡ್ತಾರಾ? ಬೇಡ್ತಾರಾ? ಡೌಟ್ ಅನ್ನ ಬೇಡ್ತಾರಾ? ಭಿಕ್ಷೆ ಬೇಡಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಭಿಕ್ಷೆ ಬೇಡದ್ ನೋಡಿದ್ದೀರಾ ಸಿಟಿಗಳಲ್ಲೆಲ್ಲ? ಇವತ್ತು ಬೆಳಗ್ಗೆನೋ ಹುಡುಗ ಭಿಕ್ಷೆ ಬೇಡ್ತಾ ಬಂದ, ಚಿಕ್ಕ ಹುಡುಗ. ಅವ್ರ ಅಪ್ಪ ಅಮ್ಮ ಮುಂದೆ ಇದ್ದಾರೆ ಅನ್ಸುತ್ತೆ, ಅಪ್ಪ ಅಮ್ಮನ ಯಾರೋ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಭಿಕ್ಷೆ ಬೇಡ್ತಾರೆ. ನೀವು ನೋಡಿದಿರ ಎಲ್ಲಾದ್ರು? ನೋಡಿಲ್ವಾ?
ಚಿಕ್ಕ ಮಕ್ಕಳು ಭಿಕ್ಷೆ ಬೇಡೋದು ನೋಡಿಲ್ವಾ? ಅವ್ರು ನಿಮ್ಮ ಹತ್ರ ಬಂದು ಭಿಕ್ಷೆ ಯಾಕೆ ಬೇಡ್ತಾರೆ ಹೇಳಿ? ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮ ಹತ್ರ ಬಂದು ಭಿಕ್ಷೆ ಬೇಡ್ತಾರಾ? ಯಾಕೆ ಬೇಡ್ತಾರೆ? ಅವರು ನಿಮ್ಮ ಮಕ್ಕಳಲ್ಲ, ಅದಕ್ಕೆ ಭಿಕ್ಷೆ ಬೇಡ್ತಾರೆ. ನಿಮ್ಮ ಮಕ್ಕಳು ಎಡಗಡೆ ಬಲಗಡೆ ಇಬ್ರು ಮಕ್ಕಳು ಹಿಡ್ಕೊಂಡು ಹೋಗ್ತಾ ಇರ್ತೀರಿ. ಎದುರುಗಡೆ ಒಂದು ಚಿಕ್ಕ ಮಗು ಬರುತ್ತೆ, ಅದು ಭಿಕ್ಷೆ ಬೇಡುತ್ತೆ. ನಿಮ್ಮ ಮಗು ಏನ್ ಮಾಡುತ್ತೆ? ನಿಮ್ಮ ಮಗು ಅದು ಬೇಕು ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಹೋಗಿ ನಿಂತ್ಕೊಂಡು ಅದು ತಿನ್ನುತ್ತೆ. ಅಪ್ಪ ದುಡ್ಡು ಕೊಡ್ತಾನಂತ ಮಗು ಗೊತ್ತು, ಭಿಕ್ಷೆ ಬೇಡಲ್ಲ. ನಾವು ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ ಯಾವ ಥರ? ಭಿಕ್ಷೆ ಬೇಡೋ ಥರ. ಕೊಡಿ ದೇವ್ರೆ, ಕೊಡಿ ದೇವ್ರೆ, ಕೊಡಿ ದೇವ್ರೆ, ಕೊಡಿ ದೇವ್ರೆ, ಕೊಡಪ್ಪ, ಕೊಡಿ ಯೇಸುವೆ, ಕೊಡಿ ಯೇಸುವೆ, ಯೇಸುವೆ ಕೊಡಿ, 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 ಕೊಡಿ. ಭಿಕ್ಷಾ ಜೀವನ ನಮ್ದು ಒಂಥರ. ಯಾಕೆ ಈ ಥರ ಇದೆ ಅಂದರೆ, ನಾವಿನ್ನು ಮಕ್ಕಳಾಗಿಲ್ಲ. ಯಾವಾಗ ನಾವು ದೇವರಿಗೆ ಮಕ್ಕಳಾಗ್ತೀವೋ ಮನೆ ಒಳಗಡೆ ಬರ್ತೀವಿ. ಅಪ್ಪ ಅಮ್ಮ ಮಾಡಿರೋ ಅಡುಗೆನ ಟೈಮಿಗೆ ಕರೆಕ್ಟಾಗಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ. ಪಾತ್ರೆ ಹಿಡ್ಕೊಂಡು ಊರು ಸುತ್ತು ಭಿಕ್ಷೆ ಬೇಡ ಅಗತ್ಯ ಬರಲ್ಲ. ಕೆಲವ್ರು ಹೇಳ್ತಾರಲ್ವ, ಆ ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ, ಈ ಜಾಗಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಒಳ್ಳೇದಾಗುತ್ತೆ. ನಾವು ಭಿಕ್ಷೆ ಪಾತ್ರೆ ತಗೊಂಡು ಅಲ್ಲಿ ಹೋಗ್ತೀವಿ. ಸ್ವಲ್ಪ ಆದ್ಮೇಲೆ ಇನ್ನೊಂದು ಭಿಕ್ಷೆ ಪಾತ್ರೆ ತಗೊಂಡು ಇನ್ನೊಂದು ಕಡೆಗೆ ಹೋಗ್ತೀವಿ. ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಯಾರೋ ಹೇಳಿದ್ರು ಅಂತ ಅಲ್ಲಿ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತೀವಿ. ಈ ಯಾವ ರೀತಿ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಮಾರ್ಕೆಟಲ್ಲಿ ಸಿಟಿಗಳಲ್ಲಿ ಭಿಕ್ಷೆ ಬೇಡ್ತಾ ಮಕ್ಕಳು ಬರ್ತಾರೋ, ಅದೇ ರೀತಿಯಲ್ಲಿ ಇವತ್ತು ಎಷ್ಟೋ ಜನ ದೇವಾಲಯ ಚರ್ಚು ಅಲ್ಲಿ ಇಲ್ಲಿಂತ ಭಿಕ್ಷೆ ಯಾಚನೆ ಥರ ಹೋಗ್ತಾ ಇರ್ತಾರೆ. ಹೊರಗಡೆ ಭಿಕ್ಷಕರು ಇರ್ತಾರೆ, ಅವ್ರು ಬೇರೆ, ಅವರೇ ಬೆಟರು, ಅವ್ರು ನ್ಯಾಯವಾಗಿ ಭಿಕ್ಷೆ ಬೇಡ್ತಾರೆ. ಅವ್ರದ್ದು ಈಗ ಬಿಸ್ನೆಸ್ ಆಗಿದೆ ಬಿಡಿ. ಇದು ಒಳಗಡೆ ಭಿಕ್ಷೆ. ಇವರಂದ್ರೆ ಕಮಿಷನ್ ಅಲ್ಲಿ ಕೊಟ್ಬಿಟ್ಟು ಕ್ಯಾಂಡ್ಲ್ ಅಂಟಿಸಿ ಕಮಿಷನ್ ಕೊಟ್ಟು ತಲೆ ಕೂದಲು ಕೊಟ್ಟು ಕುರಿ ಕೊಟ್ಟು ಕೋಳಿ ಕೊಟ್ಟು ದೇವ್ರೆ ಮಾಡ್ಕೊಡಪ್ಪ 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 ಭಿಕ್ಷೆ ಬೇಡೋರು. ಆಮೇಲೆ ದೇವ್ರು ಮಾಡಿಲ್ಲ ಮಾಡಿಲ್ಲ ದೇವ್ರನ್ನ ಬೈಕೊಳ್ಳೋದು. ಭಿಕ್ಷೆನೆ ಕೊಟ್ಟಿಲ್ಲ ಅಂದ್ರೆ ಬೈಕೊಳ್ತಾರಲ್ವ, ನೋಡು ಒಂದು 50 ಪೈಸೆ ಹಾಕಕ್ಕೆ ಗತಿ ಇಲ್ಲ ಅಂತ ಬೈಕೊಂಡು ಹೋಗ್ತಾರೆ. ಆ ರೀತಿ ಈ ದೇವ್ರು ಸರಿ ಇಲ್ಲ ಅಂತ ಇನ್ನೊಂದು ಕಡೆ, ಆ ದೇವ್ರು ಸರಿ ಇಲ್ಲ ಅಂತ ಇನ್ನೊಂದು ಕಡೆ. ಈ ಆಸ್ಪತ್ರೆ ಚೇಂಜ್ ಮಾಡಿದಾಗೇನೆ ಆ ಡಾಕ್ಟರ್ ಸರಿ ಇಲ್ಲ, ಈ ಡಾಕ್ಟರ್ ಸರಿ ಇಲ್ಲ, ಈ ಡಾಕ್ಟರ್ ಸರಿ ಇಲ್ಲ. ಡಾಕ್ಟರ್ ಸರಿ ಇದ್ದಾರೆ, ನಿನ್ನ ಒಳಗಡೆ ಕಾಯಿಲೆ ಡಾಕ್ಟರ್ ಹೇಳಿ ಟ್ರೀಟ್ಮೆಂಟ್ ನೀನು ತಗೊಳ್ತಾ ಇಲ್ಲ. ಪ್ರಾಬ್ಲಮ್ ಒಳಗಡೆ ಇಟ್ಕೊಂಡು ಡಾಕ್ಟರ್ ಸರಿ ಇಲ್ಲ ಅಂದ್ರೆ. ಹಾಗೇನೆ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನೊಳಗಡೆ ಪಾಪ ಅನ್ನೋ ಕಾಯಿಲೆ ಇಟ್ಕೊಂಡು ನಾನು ಊರು ತುಂಬ ದೇವಾಲಯ ಚರ್ಚು ಅಂತ ಸುತ್ತೋದ್ರಿಂದ ಏನು ಒಳ್ಳೇದಾಗಲ್ಲ. ಒಳಗಡೆ ಇರೋ ಪಾಪ ಅಂತಕ್ಕಂಥ ರೋಗ ವಾಸಿ ಆಗಬೇಕು. ಇದು ವಾಸಿ ಆಗಬೇಕಾದ್ರೆ ದೇವರ ಪರಿಶುದ್ಧವಾದ ರಕ್ತದಿಂದ ತೊಳೆದ್ರೆ ಮಾತ್ರನೇ ಒಳಗಡೆ ಇರ್ತಕ್ಕಂಥ ಹೊಲಸು ಕ್ಲೀನ್ ಆಗುತ್ತೆ. ಆದ್ರಿಂದಾನೆ ದೇವರು ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ನಮಗೋಸ್ಕರ ತಮ್ಮ ರಕ್ತವನ್ನು ಚೆಲ್ಲಿದ್ರು. ಯೇಸು ಕ್ರಿಸ್ತರು ತಮ್ಮ ಪರಿಶುದ್ಧವಾದ ರಕ್ತವನ್ನು ಚೆಲ್ಲಿದ್ರು. ಆತನ ರಕ್ತದಿಂದ ನಮಗೆ ಏನ್ ಸಿಕ್ತು? ಮುಕ್ತಿ ಸಿಕ್ತು, ನಮ್ಮ ಪಾಪ ತೊಳೆಯಲ್ಪಡ್ತು. ಇದನ್ನು ನಾವು ನಂಬುವಾಗ ದೇವರು ನಮಗೆ ಕೊಡೋ ಗಿಫ್ಟ್ ಏನ್ ಗೊತ್ತಾ? ಪವಿತ್ರ ಆತ್ಮ. ಯೇಸು ಕ್ರಿಸ್ತನಲ್ಲಿದ್ದಂಥ ಅದೇ ಪರಿಶುದ್ಧಾತ್ಮರನ್ನ ನಂಬಿಕೆ ಇಡುವ ಪ್ರತಿಯೊಬ್ಬರ ಹೃದಯಗಳಿಗೆ ಅವರೇ ಕೊಡ್ತಾರೆ. ಇದನ್ನ ತಗೊಬಂದು ಇನ್ನೊಬ್ರಿಗೆ ಫಿಕ್ಸ್ ಮಾಡೋಕ್ಕಾಗಲ್ಲ. ಕರೆಂಟ್ ಫಿಕ್ಸ್ ಮಾಡ್ದಂಗೆ, ಲೈಟ್ ಫಿಕ್ಸ್ ಮಾಡ್ದಂಗೆ ದೇವರೇ ನಮ್ಮ ಹೃದಯವನ್ನು ನೋಡುವ ದೇವರು ನಮ್ಮ ಅಂತರಂಗದಲ್ಲಿ ಆ ಪರಿಶುದ್ಧಾತ್ಮರನ್ನ ಕೊಡ್ತಾರೆ. ಪವಿತ್ರಾತ್ಮ ನಮ್ಮ ಒಳಗಡೆ ಬಂದಮೇಲೆ ನಾವು ದೇವರ ಮಕ್ಕಳಾಗ್ತೀವಿ. ಯೇಸುವಿನ ಆತ್ಮ ನಮ್ಮೊಳಗಡೆ ಬಂದಾಗ ನಾವು ದೇವ್ರ ಮಕ್ಕಳಾಗ್ತೀವಿ. ಮಕ್ಕಳಾದ್ಮೇಲೆ ಭಿಕ್ಷೆ ಪಾತ್ರನ ಸೈಡಿಗೆ ಬಿಸಾಡ್ತೀವಿ. ನಾವು ಕೈ ಮೇಲೆ ಎತ್ಬಿಟ್ಟು ದೇವರಿಗೆ ಸ್ತೋತ್ರ ಮಾಡ್ತೀವಿ. ಹಲ್ಲೆಲೂಯಾ ಅಂತ. ಅರ್ಥ ಆಗ್ತಿದ್ಯಾ? ಮಕ್ಕಳಾಗದೇ ಇದ್ರೆ ಕೈ ಹೀಗಿಡ್ಕೊಂಡು ಕೊಡಪ್ಪ ದೇವ್ರೇ ಅಂತ ಹೇಳ್ತೀವಿ. ನಮ್ಮ ಒಳಗಡೆ ದೇವ್ರು ಬಂದಮೇಲೆ ತಗೋಪ್ಪ ದೇವರೇ ಅಂತ ಸ್ತೋತ್ರ ಮಾಡ್ತೀವಿ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಆರಾಧನೆ ಆಗಲಿ, ನಿನಗೆ ಮಹಿಮೆ ಆಗಲಿ ಅಂತ ದೇವರನ್ನ ಆರಾಧಿಸ್ತೀವಿ, ದೇವ್ರನ್ನ ಕೊಂಡಾಡ್ತೀವಿ, ದೇವರಿಗೆ ಮಹಿಮೆ ಸಲ್ಲಿಸ್ತೀವಿ. ನಾವು ಮಕ್ಕಳಾಗಿ ಬದುಕಬೇಕಾ, ಭಿಕ್ಷುಕರಾಗಿ ಬದುಕಬೇಕಾ? ನೀವೇ ಡಿಸೈಡ್ ಮಾಡಿ, ಅದೇನು ತೊಂದರೆ ಇಲ್ಲ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಇದೆ. ಇಲ್ಲಿ ಯಾರು ಮಕ್ಕಳನ್ನ ಮಾಡೋಕ್ಕಾಗೋದಿಲ್ಲ. ನಿಮ್ಮನ್ನು ದೇವ್ರ ಮಕ್ಕಳಾಗಿ ಮಾಡಲಿಕ್ಕೆ ನನಗಾಗಲ್ಲ, ಯಾರಿಗೂ ಆಗೋದಿಲ್ಲ. ಆದರೆ ಒಂದಂತೂ ಸತ್ಯ, ದೇವರಂತೂ ಸತ್ಯ. ದೇವರೇ ಸತ್ಯ. ದೇವ್ರ ಸತ್ಯನಾ? ದೇವ್ರು ಮಾತ್ರನೇ ಸತ್ಯ. ಮನುಷ್ಯ ಯಾರು ಸತ್ಯ ಅಲ್ಲ, ಆಯ್ತಾ? ಮನುಷ್ಯರು ಎಲ್ಲರೂ ನಾಟಕ ಮಾಡ್ತಾರೆ, ದೇವ್ರ ಥರ ಮಾಡ್ಬೋದಷ್ಟೇ. ಯಾರು ದೇವ್ರಾಗ್ಲಿಕ್ಕೆ ಆಗೋದಿಲ್ಲ. ದೇವರು ದೇವರೇನೆ, ದೇವರು ಮಾತ್ರನೇ ದೇವರು. ದೇವರು ಒಬ್ಬರೇನೆ ಆ ಸತ್ಯ ಸ್ವರೂಪನಾದ ದೇವರು. ಆ ಸತ್ಯ ಸ್ವರೂಪನಾದ ದೇವರು ಮನುಷ್ಯರೆಲ್ಲರನ್ನು ಪ್ರೀತಿಸ್ತಾರೆ. ಬೈಬಲ್ ಹೇಳುತ್ತೆ, ದೇವರು ಪ್ರೀತಿ ಸ್ವರೂಪಿ. ದೇವರು ಯಾವ ಸ್ವರೂಪಿ? ದೇವರು ಪ್ರೀತಿ ಸ್ವರೂಪಿ. 1 ಯೋವಾನನು ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತೆ, ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಆದ್ರೆ ನಾವೇನ್ ಮಾಡ್ತೀವಿ? ಈ ಪ್ರೀತಿ ಸ್ವರೂಪನಾದ ದೇವ್ರು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ, ಅರ್ಥ ಆಗದೆ ಇರೋದ್ರಿಂದ ನಾವೇ ಸ್ವರೂಪಗಳನ್ನ ಮಾಡಿ ದೇವ್ರನ್ನ ಮಾಡಿ ಪೂಜೆ ಮಾಡ್ತೀವಿ. ಪ್ರೀತಿಗೊಂದು ರೂಪ ಮಾಡೋಕ್ಕಾಗುತ್ತಾ ನಮಗೆ? ಪ್ರೀತಿಗೊಂದು ರೂಪ ಮಾಡ್ತೀರಾ ಯಾರಾದರೂ? ಈಗ ಬೈಬಲ್ ಹೇಳುತ್ತೆ ದೇವರು ಸತ್ಯ ಸ್ವರೂಪಿ ಅಂತ. ಸತ್ಯ ಸ್ವರೂಪಿಗೊಂದು ರೂಪ ಮಾಡ್ಬೋದಾ?
ಶಿಲುಬೆ ರೂಪ ಎಲ್ಲ ಮಾಡ್ಬೋದು, ಅದು ಸತ್ಯ ಸ್ವರೂಪಿ ಆಗಲ್ಲ. ಯೇಸು ಸ್ವಾಮಿ ಥರದೊಂದೇನು ಅಲ್ಲಿ ಮಾಡಿದಾರಲ್ಲ, ಆ ಥರ ಮಾಡಿ ಇಡ್ಬೋದು, ಅದು ಸತ್ಯ ಸ್ವರೂಪಿ ಆಗಲ್ಲ. ದೇವರು ಸತ್ಯ ಸ್ವರೂಪಿ, ದೇವರು ಆತ್ಮ ಸ್ವರೂಪಿ, ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಗೆ ಹೇಗೆ ರೂಪ ಕೊಡ್ತೀರಾ? ಕೊಡೋಕ್ಕಾಗಲ್ಲ. ಆದರೆ ಆ ಪ್ರೀತಿಯಾದ ದೇವರು, ಪ್ರೀತಿ ಸ್ವರೂಪನಾದ ದೇವರು ನಿನ್ನೊಳಗಡೆ ಬಂದಾಗ ಏನಾಗ್ತೀಯ? ನಿನ್ನೊಳಗಡೆಯಿಂದ ಪ್ರೀತಿ ಬರುತ್ತೆ. ಸತ್ಯ ಸ್ವರೂಪನಾದ ದೇವರು ನಿನ್ನೊಳಗಡೆ ಬಂದಾಗ ಬಾಯಲ್ಲಿ ಸತ್ಯ ಬರುತ್ತೆ. ಪರಿಶುದ್ಧನಾದ ದೇವರು ಒಳಗಡೆ ಬಂದಾಗ ಜೀವನ ಶುದ್ಧ ಆಗುತ್ತೆ. ಕುಡುಕತನ ಬಿಟ್ಟು ಹೋಗುತ್ತೆ, ವ್ಯಭಿಚಾರ ಬಿಟ್ಟು ಹೋಗುತ್ತೆ, ಕೊಲೆ ಮಾಡೋ ಆಸಕ್ತಿ ಬಿಟ್ಟು ಹೋಗುತ್ತೆ, ಬೇರೆಯವ್ರಿಗೆ ಮೋಸ ಮಾಡೋ ಆಸಕ್ತಿ ಬಿಟ್ಟು ಹೋಗುತ್ತೆ, ಕೆಟ್ಟ ಆಸಕ್ತಿಗಳು ಬಿಟ್ಟು ಹೋಗುತ್ತೆ, ಪರಿಶುದ್ಧವಾದ ಆಸಕ್ತಿಗಳು ಬರುತ್ತೆ ಒಳಗಡೆಯಿಂದ. ಅದಲ್ಲದೆ ಹೋಗ್ಬಿಟ್ಟು ಎಲ್ಲೋ ಚರ್ಚಲ್ಲೋ ಕುತ್ಕೊಂಡ ತಕ್ಷಣ ಪರಿಶುದ್ಧ ಆಗಲ್ಲ ಯಾರು. ಯಾರೋ ಹೋಗ್ಬಿಟ್ಟು ಹೋಲಿ ವಾಟರ್ ತಲೆ ಮೇಲೆ ಹಾಕೊಂಡ್ಬಿಟ್ರೆ ಹೋಲಿ ಆಗಲ್ಲ. ಯಾರೋ ಬಂದ್ಮೇಲೆ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಯಾರು ಪರಿಶುದ್ಧ ಆಗೋದಿಲ್ಲ. ಪರಿಶುದ್ಧನಾದ ದೇವರ ಆತ್ಮ ನಿನ್ನ ಒಳಗಡೆ ಬಂದಾಗ ನಿನ್ನ ಆತ್ಮ ಶುದ್ಧಿ ಆಗುತ್ತೆ. ಪ್ರೀತಿ ಸ್ವರೂಪನಾದ ದೇವರು ಒಳಗಡೆ ಬಂದಾಗ ನಮಗೆ ಪ್ರೀತಿ ಮಾಡ್ಲಿಕ್ಕಾಗತ್ತೆ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾಗೋದೇ ದೇವರು ಒಳಗಡೆ ಬಂದ ಮೇಲೇನೆ. ಅಲ್ಲಿವರೆಗೂ ಪ್ರೀತಿ ಏನು ಗೊತ್ತಾ? ಈ ನಾಯಿ ಮರಿ ಆ ನಾಯಿ ಮರಿ ಮೇಲೆ ಬೀಳ್ತದಲ್ಲ, ಅದನ್ನ ನಾವು ಪ್ರೀತಿ ಅಂತ ಹೇಳ್ತೀವಿ. ಅದು ಪ್ರೀತಿ ಅಲ್ಲ, ಲಸ್ಟ್, ದುರಿಚ್ಛೆ, ಶರೀರದ ಇಚ್ಛೆ. ನನಗೆ ಇಚ್ಛೆ ಆಯಿತು, ನಾನು ಅದು ಮಾಡಿದೆ. ನನಗೆ ಅವಳು ಇಷ್ಟ ಆದ್ಲು, ಅವಳ ಜೊತೆಗೆ ಹೋದೆ. ನನಗೆ ಅವನು ಇಷ್ಟ ಆದ, ಅವನ ಜೊತೆಗೆ ಹೋದೆ. ಇಷ್ಟಗಳು, ಇವತ್ತು ಇಷ್ಟಗಳಲ್ಲಿ ಬದುಕ್ತಾ ಇದ್ದೀವಿ, ಪ್ರೀತಿ ಮಾಡೋಕ್ಕಾಗ್ತಾ ಇಲ್ಲ. ನಿಜವಾದ ಪ್ರೀತಿ ಅನ್ನೋದು ನಮ್ಮಲ್ಲಿದ್ದರೆ ಪ್ರೀತಿಯಲ್ಲಿ ತ್ಯಾಗ ಇದೆ. ಆ ತ್ಯಾಗ ಯಾವ ಥರ ಗೊತ್ತಾ? ಒಬ್ಬರ ಒಳಿತಿಗಾಗಿ ನನ್ನ ಸುಖನ ತ್ಯಾಗ ಮಾಡೋದು, ನನ್ನ ಒಳ್ಳೆಯದನ್ನ ತ್ಯಾಗ ಮಾಡೋದು, ಕಳ್ಕೊಳ್ಳೋದು ಇನ್ನೊಬ್ಬನ ಒಳ್ಳೇದಕ್ಕೋಸ್ಕರ. ಅದು ನಿಜವಾದ ಪ್ರೀತಿ. ಈಗ ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಳು ಏನು ಮಾಡ್ತಾರೆ? ನಾನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನ ತ್ಯಾಗ ಮಾಡ್ತೀನಿ ಅಂತಾರೆ. ತ್ಯಾಗ ಅಲ್ಲ, ದ್ರೋಹ. ಅದು ತ್ಯಾಗ ಮಾಡೋದಲ್ಲ. ಹುಡುಗಿಗೋಸ್ಕರ ಅಪ್ಪ ಅಮ್ಮನ ಬಿಟ್ಟು ಬಂದೆ ಅಂತ ಕೆಲವರು ಹೇಳ್ತಾರಲ್ವ, ಹುಡುಗಂಗೋಸ್ಕರ ಅಪ್ಪ ಅಮ್ಮನ ಬಿಟ್ಟು ಬಂದೆ ಅಂತ. ಬಿಟ್ಟು ಬರೋದಲ್ಲ, ಅಪ್ಪ ಅಮ್ಮನ ಎದೆ ಮೇಲೆ ಕಲ್ಲು ಹಾಕಿ ಬರೋದು, ಅವ್ರಿಗೆ ಪಾಯ್ಸನ್ ಕೊಟ್ಟು ಬರೋದು. ಆದ್ರೆ ಜೀವಂತವಾಗಿರ್ತಾರೆ, ಸತ್ತಿಲ್ಲ ಅಷ್ಟೇನೆ. ಆದರೆ ಎಷ್ಟೋ ಮಕ್ಕಳಿದ್ದಾರೆ ಇವತ್ತು. ಅದು ಪ್ರೀತಿ ಅಂತ ಯಾರು ಹೇಳ್ತಾರೆ? ಅಲ್ಲಿ ಎರಡು ಕಡೆ ಕಲ್ಲು ಹಾಕ್ತಾರೆ. ಆ ಹುಡುಗಿ ಅಪ್ಪ ಅಮ್ಮನ ತಲೆ ಮೇಲೂ ಕಲ್ಲೆ, ಇತ್ಲಾಗೆ ಬಿಟ್ಟು ಬಂದ ಇವನ ಅಪ್ಪ ಅಮ್ಮನ ತಲೆ ಮೇಲೂ ಕಲ್ಲೆ. ಆಮೇಲೆ ಇವರಿಬ್ರು ಚೆನ್ನಾಗಿ ಎಲ್ಲೋ ಹೋಗಿ ಆರಾಮಾಗಿರ್ತಾರೆ. ಇದನ್ನೇನು ಹೇಳ್ತಾರೆ? ಲೋಕ ಹೇಳುತ್ತೆ ಅದನ್ನ ಪ್ರೀತಿ ಅಂತ. ಲವ್ ಮಾಡಿದ್ದಕ್ಕೆ ಎಲ್ಲರನ್ನು ಬಿಟ್ಟು ಬಂದ್ಬಿಟ್ರು ಅಂತ. ಆ ಥರ ತ್ಯಾಗ ಅಲ್ಲ. ಇನ್ನೊಬ್ಬನ ಒಳಿತಿಗೋಸ್ಕರ, ಅವನು ಯಾರೇ ಆಗಿರಲಿ, ಅವನು ಒಳ್ಳೆಯವನೋ ಕೆಟ್ಟವನೋ ಅದೆಲ್ಲ ನೋಡಲ್ಲ. ದೇವರ ಪ್ರೀತಿ ಅದು. ಅವ್ರು ಒಳ್ಳೆಯವರೋ ಕೆಟ್ಟವರೋ, ಸಂಬಂಧಿಕರು ಶತ್ರುಗಳು, ಈ ಜಾತಿ ಯಾವುದೋ, ಇದೆಲ್ಲ ನೋಡಲ್ಲ. ಇದೆಲ್ಲ ನೋಡ್ತಾ ಇರೋರು ಮನುಷ್ಯರು. ನಿನ್ನ ಒಳಗಡೆ ಪ್ರೀತಿ ಸ್ವರೂಪನಾದ ದೇವರು ಬಂದ ಮೇಲೆ ನೀನು ಮಾನುಷಿಕವಾಗಿ ಮಾಡೋದಿಲ್ಲ ಕೆಲಸ, ದೈವಿಕವಾಗಿ ಮಾಡ್ತೀಯ. ಪ್ರೀತಿ ಸ್ವರೂಪಿ ದೇವರು ಒಳಗಡೆ ಬರಬೇಕು. ದೇವರಿಲ್ಲ ಅಂದ್ರೆ ದೆವ್ವ ಒಳಗಡೆ ಇದೆ ಅಂತ ಅರ್ಥ. ದೆವ್ವ ಒಳಗಡೆ ಇದ್ರೆ, ಪಿಶಾಚಿ ಒಳಗಡೆ ಇದ್ರೆ, ಪಿಶಾಚಿ ಕೆಲಸನೇ ಬರೀ ಕೆಟ್ಟದ್ದು ಮಾಡೋದು, ಕೇಡು ಮಾಡೋದು. ಸುಮ್ಮನೆ ನಾವು ದೇವರು ಅಂದ್ಕೊಂಡು ಪ್ರಯೋಜನ ಇಲ್ಲ, ಯೇಸು ಅಂದ್ಕೊಂಡು ಪ್ರಯೋಜನ ಇಲ್ಲ. ನಮ್ಮ ಜೀವನ ಪರಿವರ್ತನೆ ಆಗಬೇಕಾದ್ರೆ ಆ ಯೇಸು ಕ್ರಿಸ್ತನ ಆತ್ಮ, ಪರಿಶುದ್ಧಾತ್ಮರು ನಮ್ಮ ಒಳಗಡೆ ಬರಬೇಕು. ದೇವರು ಒಳಗಡೆ ಬರಬೇಕಾದ್ರೆ ದೇವರು ಪರಿಶುದ್ಧರು, ಒಳಗಡೆ ಇರ್ತಕ್ಕಂಥ ಹೊಲಸು ಕ್ಲೀನ್ ಆಗಬೇಕು, ಪಾಪ ಹೋಗಬೇಕು. ಪಾಪ ತೊಳಿಲಿಕ್ಕೆ ಯೇಸು ಕ್ರಿಸ್ತರು ಈ ಭೂಮಿ ಬಂದಿದ್ದು, ಎಲ್ಲ ಮನುಷ್ಯರ ಪಾಪ ತೊಳೆದು ನಮ್ಮನ್ನು ಶುದ್ಧಿ ಮಾಡಲಿಕ್ಕೆ. ಅದರಿಂದನೇ ಬೈಬಲ್ ಹೇಳುತ್ತೆ, ಯೋವಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು. ದೇವರು ಪರಿಶುದ್ಧನಾದ ದೇವರು, ಒಳ್ಳೆಯ ದೇವರು, ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಬಲಿ ಕೊಟ್ಟರು. ಒಂದು ಕುರಿಮರಿನ ಬಲಿ ಕೊಡೋ ಥರ ಬಲಿ ಕೊಟ್ಟರು. ಯಾರಿಗೋಸ್ಕರ? ನನಗೋಸ್ಕರ, ಪಾಪಿಯಾದ ನನಗೋಸ್ಕರ, ನನ್ನನ್ನು ಶುದ್ಧಿ ಮಾಡೋದಕ್ಕೋಸ್ಕರ, ನನ್ನ ಒಳಗಡೆ ಇರ್ತಕ್ಕಂಥ ಪಾಪದ ಹೊಲಸನ್ನ, ಪಾಪ ಎಂಬ ಕೇಡನ್ನ ನಾಶ ಮಾಡೋದಕ್ಕೆ, ತೆಗೆದು ಹಾಕೋದಕ್ಕೋಸ್ಕರ, ನನ್ನನ್ನು ದೇವರ ಮಗನನ್ನಾಗಿ ಮಾಡೋದಕ್ಕೋಸ್ಕರ, ನನ್ನನ್ನು ದೇವರ ಮಗಳನ್ನಾಗಿ ಮಾಡೋದಕ್ಕೋಸ್ಕರ. ನೋಡಿ ದೇವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ನಾವು ನೋಡೋ ದೇವ್ರ ಪ್ರೀತಿ ಹೆಂಗೆ ಗೊತ್ತಾ? ಊಟ ಕೊಟ್ರೇನೆ ದೇವ್ರ ಪ್ರೀತಿ ಮಾಡೋದು, ಮನೆ ಕಟ್ಕೊಟ್ರೇನೆ ದೇವ್ರ ಪ್ರೀತಿ ಮಾಡೋದು ಅಂತ. ಅದು ಯಾರೂ ಮಾಡ್ಬೋದು, ಆದರೆ ಪಾಪ ತೆಗಿಲಿಕ್ಕೆ ಯಾರಿಗೂ ಆಗಲ್ಲ. ನೆನ್ಪಿಟ್ಕೊಳ್ಳಿ. ನಿಮ್ಗೆ ಊಟ ಕೊಡ್ಲಿಕ್ಕೆ ಯಾರೋ ಕೊಡ್ಬೋದು, ಮನೆ ಯಾರೋ ಒಬ್ರು ಕಟ್ ಕೊಡ್ಬೋದು, ಬೇಕಾದ್ರೆ ಕೊಡೋಕ್ಕಾಗಲ್ವಾ? ಕಾರ್ ಯಾರೋ ಒಬ್ರು ಕೊಡಿಸ್ಬೋದು, ಬಟ್ಟೆ ಯಾರೋ ಒಬ್ರು ಕೊಡ್ಬೋದು, ಊಟ ಯಾರೋ ಒಬ್ರು ಕೊಡ್ಬೋದು. ಆದ್ರೆ ಒಳಗಡೆ ಇರೋ ಪಾಪ ಎಂಬ ಹೊಲಸನ್ನ ತೆಗಿಲಿಕ್ಕೆ ಯಾರಿಗಾದ್ರೂ ಆಗುತ್ತಾ? ಯಾವ ಮನುಷ್ಯನಿಗೂ ಆಗಲ್ಲ, ಯಾವ ಮನುಷ್ಯನಿಗೂ ಆಗಲ್ಲ. ಎಷ್ಟು ಕೋಟಿ ಕೊಟ್ಟರೂ ಆಗಲ್ಲ, ದೇವರಿಂದ ಮಾತ್ರ ಆಗುತ್ತೆ.
ಮನುಷ್ಯನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ದೇವರಿಗೆ ಮಾತ್ರನೇ ಮನುಷ್ಯನನ್ನ ರಕ್ಷಣೆ ಮಾಡ್ಲಿಕ್ಕಾಗತ್ತೆ. ಹಾಗೆ ಮನುಷ್ಯನನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರೇ ಮನುಷ್ಯನನ್ನು ರಕ್ಷಿಸ್ಲಿಕ್ಕೋಸ್ಕರ ರಕ್ಷಕನಾಗಿ ಬಂದರು. ಯೇಸು ಕ್ರಿಸ್ತರು ಮನುಷ್ಯನಿಗೋಸ್ಕರ, ಎಲ್ಲ ಮನುಷ್ಯನ ಪಾಪ ಪರಿಹಾರ ಮಾಡ್ಲಿಕ್ಕೋಸ್ಕರ ಶಿಲುಬೆ ಮೇಲೆ ಸತ್ರು. ಅವರ ಮರಣದಿಂದ ನಮ್ಗೆ ಏನ್ ಸಿಕ್ತು ಕೇಳಿದ್ರೆ ನಿತ್ಯ ಜೀವ ಸಿಕ್ತು. ನಮ್ಮ ಪಾಪ ತೊಳೆಯಲ್ಪಡ್ತು, ನಮ್ಮ ಹೃದಯ ಪರಿಶುದ್ಧ ಆಯ್ತು. ನಾವು ಅದನ್ನ ನಂಬಿದಾಗ, ನಾವು ಅದನ್ನ ನಂಬಿದ್ರೆ ಸಾಕು. ಅದನ್ನ ನಂಬಿಕೆ ಇಡಬೇಕು, ಅದು ಮುಖ್ಯ. ನಾವು ಅದಕ್ಕೋಸ್ಕರ ಏನು ಮಾಡೋದೇನೂ ಇಲ್ಲ. ಇಲ್ಲಿ ಮಾಡೋದು ಅಥವಾ ಕನ್ವರ್ಟ್ ಆಗೋದು, ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು ಇದೇನು ಬೇಕಾಗಿಲ್ಲ. ಯೇಸು ಮಾಡಿದ್ದನ್ನು ನಾನು ಹೃದಯದಲ್ಲಿ ನಂಬಿ, ದೇವರೇ ನೀನು ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ಯಾ, ನಾನು ನಂಬ್ತೀನಿ, ನಾನು ಪಾಪಿ ಅಂತ ಒಪ್ಕೊಳ್ತೀನಿ, ನೀನು ಪರಿಶುದ್ಧನಾದ ದೇವರು, ನೀನು ಮನುಷ್ಯನಾಗಿ ಭೂಮಿಗೆ ಬಂದೆ, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ನನ್ನನ್ನು ನೀನು ಕೊಂಡುಕೊಂಡೆ, ಸ್ವಂತವಾಗಿಸಿದೆ, ಇಂದು ನಿನ್ನ ಆತ್ಮರನ್ನು ನನಗೆ ಕೊಡಲಿಕ್ಕೆ ನೀನು ಪುನರುತ್ಥಾನರಾಗಿ ಬಂದಿದೀಯಾ, ನನಗೆ ಆ ಪರಿಶುದ್ಧಾತ್ಮನನ್ನು ಕೊಡು ದೇವರೇ ಅಂತ ನೀನು ಅಷ್ಟೇ ರಿಕ್ವೆಸ್ಟ್ ಮಾಡಿದರೆ ಸಾಕು. ಖಂಡಿತವಾಗಲೂ ಆ ಪವಿತ್ರಾತ್ಮನ ನಮಗೆ ಕೊಡ್ತಾರೆ. ಆ ಪರಿಶುದ್ಧಾತ್ಮರು ಬಂದ ಮೇಲೆ ನಾವು ದೇವರ ಆಲಯ ಆಗ್ತೀವಿ, ನಾವೇ ದೇವರ ಆಲಯ ಆಗ್ತೀವಿ, ನಾವು ದೇವರ ಮಕ್ಕಳಾಗ್ತೀವಿ. ಆಗ ನಮ್ಮಲ್ಲಿ ದೈವರ ಸ್ವಭಾವ ಬರುತ್ತೆ, ಪ್ರೀತಿ ಬರುತ್ತೆ, ಪರಿಶುದ್ಧತೆ ಬರುತ್ತೆ. ಇದೆಲ್ಲ ಬರೆಸೋದು ಮನುಷ್ಯ ಅಲ್ಲ, ನಮ್ಮೊಳಗಡೆ ಇರುವ ಪರಿಶುದ್ಧಾತ್ಮರು, ನಮ್ಮೊಳಗಡೆ ಬಂದಿರೋ ದೇವರು ಈ ಕಾರ್ಯ ಮಾಡ್ತಾರೆ. ನಮ್ಮ ಬಾಯಿಂದ ಒಳ್ಳೇದು ಬರುತ್ತೆ. ಅಲ್ಲಿವರೆಗೂ ಬಾಯಲ್ಲಿ ಬರೋದೆಲ್ಲ ಹೊಲಸು ಮಾತುಗಳೇ, ಲೋಕದ ಮಾತುಗಳೇ. ಯಾವಾಗ ಒಳಗಡೆ ಪರಿಶುದ್ಧಾತ್ಮ ಬರ್ತಾರೋ ಆಗ ಬಾಯಲ್ಲಿ ಮಾತುಗಳು ಚೇಂಜ್ ಆಗುತ್ತೆ. ಪರಿಶುದ್ಧಾತ್ಮ ಬರೋ ತನಕ ನಮ್ಮ ಸಂಪರ್ಕಗಳೆಲ್ಲ ಹೊಲಸು ಸಂಪರ್ಕಗಳೇ, ಎಲ್ಲ ಪಾರ್ಟಿ ಸರ್ಕಲ್ ಎಲ್ಲ ಬೇರೆನೆ. ಪರಿಶುದ್ಧಾತ್ಮರು ಬಂದಮೇಲೆ ನಮ್ಮ ಸರ್ಕಲ್ ಚೇಂಜ್ ಆಗುತ್ತೆ. ಆದರೆ ಒಂದಂತೂ ಹೇಳ್ತೀನಿ, ದೇವರು ಬಂದಮೇಲೆ ಯಾವುದೇ ಜಾತಿ ಚೇಂಜ್ ಮಾಡಲ್ಲ, ಅದಂತೂ ಮಾಡಲ್ಲ. ದೇವರು ನಮ್ಮ ಹೃದಯನ ಚೇಂಜ್ ಮಾಡ್ತಾರೆ, ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ತಾರೆ, ನಮ್ಮ ಒಳಗಡೆ ಚೇಂಜ್ ಮಾಡ್ತಾರೆ. ಜಾತಿ ಮತ ಧರ್ಮ ಎಲ್ಲ ಹೊರಗಡೆಗೆ ಮಾತ್ರನೇ, ಒಳಗಡೆಗೆ ಸಂಬಂಧ ಇಲ್ಲದಿರೋ ವಿಷಯ. ದೇವರು ಒಳಗಡೆ ಚೇಂಜ್ ಮಾಡ್ತಾರೆ, ನನ್ನನ್ನು ಹೊಸದಾಗಿ ಮಾಡ್ತಾರೆ, ನನ್ನಲ್ಲಿ ಪರಿವರ್ತನೆ ಉಂಟು ಮಾಡ್ತಾರೆ. ಆ ದೇವರು ನಮ್ಮ ಒಳಗಡೆ ಬಂದಮೇಲೆ, ಪರಿಶುದ್ಧಾತ್ಮರ ಒಳಗಡೆ ಬಂದಮೇಲೆ ನಮ್ಮ ಶರೀರದಲ್ಲಿ ರೋಗ ಇದ್ದರೆ ಅದು ವಾಸಿ ಆಗುತ್ತೆ, ಸೌಖ್ಯ ಸಿಗುತ್ತೆ. ಅದರಿಂದ ನಾವೆಲ್ಲರೂ ಕೂಡ ಆ ಪವಿತ್ರ ಆತ್ಮರಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಓಕೆ, ಎದ್ದು ನಿಂತ್ಕೊಳ್ಳೋಣ, ನಾವು ಕೇಳೋಣ. ಯೇಸುವೆ, ನಾನು ನಿಮ್ಮನ್ನು ನಂಬುತ್ತೇನೆ. ಕಣ್ಣುಗಳನ್ನ ಮುಚ್ಚಿ ನಾವೆಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ಒಂದು ಕ್ಷಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಇದನ್ನು ಧ್ಯಾನ ಮಾಡೋಣ. ಯೇಸು ಸ್ವಾಮಿ ನನಗಾಗಿ ಮನುಷ್ಯನಾಗಿ ಬಂದು ಶಿಲುಬೆಯ ಮೇಲೆ ನನ್ನ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆ ಮೇಲೆ ಅವರು ಸತ್ತರು. ಅವರು ಸತ್ತಿದ್ದು ನನಗೋಸ್ಕರ. ನನ್ನ ಪಾಪವನ್ನು ಅವರು ಶಿಲುಬೆಗೆ ಜಡಿದ್ರು. ನನ್ನ ಪಾಪವನ್ನು ಶಿಲುಬೆಗೆ ಜಡಿದಿದ್ದರಿಂದ ಪಾಪ ಸತ್ತೋಯ್ತು, ನನ್ನ ಪಾಪ ಸತ್ತು ಹೋಯ್ತು. ಈಗ ನನ್ನಲ್ಲಿ ಪಾಪ ಇಲ್ಲ. ಯೇಸು ಪುನರುತ್ಥಾನರಾಗಿ ಆ ಮೃತ್ಯುವನ್ನು ಜಯಿಸಿ ಬಂದರು ಪರಿಶುದ್ಧಾತ್ಮರನ್ನು ಕೊಡ್ಲಿಕ್ಕೆ. ನಾವು ವಿಶ್ವಾಸದಿಂದ ಈ ಸಮಯದಲ್ಲಿ ಎಲ್ಲರೂ ನಾವು ಹೇಳೋಣ, ಯೇಸುವೆ, ನನಗಾಗಿ ಬಂದವರೇ, ನೀವು ನನ್ನ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಸತ್ತಿದ್ದೀರಿ. ನಾನು ಅದನ್ನು ನಂಬುತ್ತೇನೆ. ನನ್ನ ಎಲ್ಲ ಪಾಪಗಳನ್ನು, ಶಾಪಗಳನ್ನು ನೀವು ತೆಗೆದುಕೊಂಡು ನಿಮ್ಮ ದೇಹದ ಮುಖಾಂತರ ಶಿಲುಬೆಗೆ ಜಡಿದಿರಿ. ನಿಮ್ಮ ಪವಿತ್ರ ರಕ್ತದಿಂದ ನನ್ನನ್ನು ತೊಳೆದಿದ್ದೀರಿ. ನಿಮ್ಮ ರಕ್ತದಲ್ಲಿ ನಾನು ತೊಳೆಯಲ್ಪಟ್ಟಿದ್ದೇನೆ. ನಾನು ನಂಬುತ್ತೇನೆ ನಿಮ್ಮ ಮರಣ ನನ್ನ ರಕ್ಷಣೆಗಾಗಿ. ನೀವು ರಕ್ತ ಸುರಿಸಿದ್ದು ನನ್ನನ್ನು ಪರಿಶುದ್ಧ ಮಾಡುವುದಕ್ಕಾಗಿ. ಯೇಸುವೆ, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ. ನೀವು ನನ್ನನ್ನು ಪ್ರೀತಿಸಿ ನಿಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನು ನನಗಾಗಿ ಬಲಿ ಕೊಟ್ಟಿದ್ದೀರಿ. ನನ್ನನ್ನು ರಕ್ಷಿಸಿದ್ದೀರಿ. ನನಗೆ ದೇವರ ಮಗನಾಗುವ, ದೇವರ ಮಗಳಾಗುವ
ಸೌಭಾಗ್ಯವನ್ನು, ಆಶೀರ್ವಾದವನ್ನು ಕರುಣಿಸಿದ್ದೀರಿ. ಆದುದರಿಂದ ಯೇಸುವೆ, ಪವಿತ್ರಾತ್ಮರನ್ನು ನನಗೆ ನೀಡಿರಿ. ನನಗೆ ಬೇರೆ ಏನು ಬೇಡ. ಯೇಸುವೆ, ಪವಿತ್ರಾತ್ಮರು ಬೇಕು. ಪವಿತ್ರಾತ್ಮರನ್ನ ನನಗೆ ದಯಪಾಲಿಸಿರಿ. ನಾನು ನಿಮಗೆ ಸಾಕ್ಷಿಯಾಗಿ, ದೇವರ ಮಗನಾಗಿ, ಪ್ರೀತಿಯಲ್ಲಿ, ಸತ್ಯದಲ್ಲಿ, ನೀತಿಯಲ್ಲಿ, ಪರಿಶುದ್ಧತೆಯಲ್ಲಿ ಜೀವಿಸುತ್ತೇನೆ. ಯೇಸುವೆ ವಂದನೆ, ಯೇಸುವೆ ವಂದನೆ. ಹಾಲೆಲೂಯಾ. ಆಮೆನ್.